ಬ್ಲೇಸಿಂಗ್ 100 ಅಂದ್ರೆ T20 ಆ ತರ ಓಪನರ್ ಸಿಗೋದ್ ರೇರ್. ಸೊ ಒಂದ್ ಕಾಲದಲ್ಲಿ WWF ಅಲ್ಲಿ ರೂತ್ಲೆಸ್ ಅಗ್ರೆಷನ್ ಎರಾ ಜಾನ್ ಸಿನಾ ಬಂದಾಗ ದೇ ಕಾಲ್ಡ್ ಇಟ್ ರೂತ್ಲೆಸ್ ಅಗ್ರೆಷನ್ ಎರಾ. ಸೊ ದಿಸ್ ಇಸ್ ದ ರೂತ್ಲೆಸ್ ಅಗ್ರೆಷನ್ ಎರಾ ಆಫ್ T20 ಕ್ರಿಕೆಟ್. ಬಿಕಾಸ್ ಟೀಮ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸಾಲಿಡ್ ಟೀಮ್. ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎಲ್ಲಾ ಟೀಮ್ ಅಲ್ಲೂ ವೀಕ್ನೆಸ್ ಇದೆ, ಅವ್ರಲ್ಲೂ ಇದೆ. ಸ್ಪಿನ್ನರ್ ಬಂದ್ರೆ ಸಿಕ್ಸ್ ಗಳೇ ಸುರಿಮಳೆ ಸಿಕ್ಸ್ಗಳದು. ಅಂಡ್ ಅವ್ರಿಗೆ ಮ್ಯಾಟ್ರೇ ಆಗಲ್ಲ, ಆಫ್ ಸ್ಪಿನ್ನರ್ ಬಂದ್ರೂ ಹೊಡಿತಾರೆ, ಲೆಗ್ ಸ್ಪಿನ್ನರ್ ಬಂದ್ರೂ ಹೊಡಿತಾರೆ. ಧ್ರುವ್ ಜುರೇಲ್ ಡೈರೆಕ್ಟ್ ಕಾಂಪಿಟೇಷನ್ ಸ್ಯಾಮ್ಸನ್ಗೆ ಅಂತ. ಧ್ರುವ್ ಜುರೇಲ್ ಚಾನ್ಸ್ ಕೊಡ್ತಾ ಇಲ್ಲ, ಅಶ್ವಿನ್ ಎಲ್ಲ ಕಳಿಸ್ತಾ ಇದಾರೆ ಜುರೇಲ್ ಮುಂಚೆ ಅಂತ. ಹಾಯ್, ಹೆಲೋ, ನಮಸ್ಕಾರ ಎಲ್ಲಾರ್ಗು. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಎಪಿಸೋಡ್ ಆಫ್ ಲೆಟ್ಸ್ ಟಾಕ್ ಆಟ. ನಮ್ ಮಂಜುನಾಥ್ ಅವರು ಯಾಕೋ ಈ ಸತಿ ದೇವ್ರ ಮೊರೆ ಹೋಗ್ಬಿಟ್ಟಿದ್ದಾರೆ RCB ಪರ್ಫಾರ್ಮೆನ್ಸಸ್ ನೋಡಿ. ಸೊ ಇದೇ ಕೊನೆ ದೇವ್ರ ಮೆಟ್ಲೆ ಹತ್ಬೇಕು ಅಂತ ಯಾಕೋ ಹತ್ಬಿಟ್ಟಿದ್ದಾರೆ. ಸೊ ಎನಿವೆ, ನಾವು ಹೋದ್ವಾರ ಗುರುವಾರ ತನಕ ಮ್ಯಾಚಸ್ ನ ರಿವ್ಯೂ ಮಾಡಿದ್ವಿ. ಸೊ ಈಗ ಕ್ವಿಕ್ ಆಗಿ ಪವರ್ ಪ್ಲೇ ಗೆ ಹೋಗೋಣ. ಲಾಸ್ಟ್ ವೀಕ್ ಇನ್ನ ಮ್ಯಾಚಸ್ ಮತ್ತೆ ನಿನ್ನೆ ಮೊನ್ನೆ ನಡೆದಂತ ಪಂದ್ಯಗಳನ್ನ ರಿವ್ಯೂ ಮಾಡೋಣ. ಕ್ವಿಕ್ ಆಗಿ ಸ್ಟಾರ್ಟಿಂಗ್ ಫ್ರಮ್ LSG ಮತ್ತೆ DC. ಮಂಜಾ, ಫಸ್ಟ್ ಓವರ್ ಬರ್ತಾ ಇದೆ LSG DC ಇದು. ಸೊ LSG 13 ಮ್ಯಾಚ್ 160 ಡಿಫೆಂಡ್ ಮಾಡಿದ್ರು. ಆ 13 ಮ್ಯಾಚ್ ಅಲ್ಲಿ ಅವ್ರದ್ದೇನಂದ್ರೆ ಒಂದ್ ಕ್ವಾಲಿಟಿ, KL ರಾಹುಲ್ ಸ್ಟ್ರೈಕ್ ರೇಟ್ ಕಡಿಮೆ ಇತ್ತು. ಬಟ್ ಸಡನ್ಲಿ ಮ್ಯಾಚ್ ಅಲ್ಲಿ KL ರಾಹುಲ್ 170 ಸ್ಟ್ರೈಕ್ ರೇಟು, 160 ದಾಟಿದ್ರು ಕಷ್ಟಪಟ್ಟು, ಆದ್ರೆ ಮ್ಯಾಚ್ ಸೋತ್ರು. ಸೊ ಅವ್ರ ಬ್ಯಾಟಿಂಗ್ ಬಗ್ಗೆ ಏನು ನಿನ್ನ ಅನಿಸಿಕೆ? ಸೊ LSG ಮಿಡಲ್ ಆರ್ಡರ್ ಟೋಟಲ್ ಫೇಲಿಯರ್ ಆ ಮ್ಯಾಚ್ ಅಲ್ಲಿ. ಬೌಲಿಂಗ್ ಲುಕ್ಸ್ ವೆರಿ ಸಾರ್ಟೆಡ್ ವಿತ್ ದ ಎಂಟ್ರಿ ಆಫ್ ಮುಖೇಶ್ ಕುಮಾರ್ ಅಂಡ್ ಕುಲ್ದೀಪ್ ಯಾದವ್. ಅವರಿಬ್ರು ಇಂಜೂರ್ಡ್ ಆಗಿದ್ರು ಒಂದ್ 2 ಗೇಮ್ಸ್. ಆ ಗೇಮ್ಸ್ ಅಲ್ಲಿ ಇಂಪ್ಯಾಕ್ಟ್ ಗೊತ್ತಾಯ್ತು ನಮ್ಗೆ, ಯಾಕಂದ್ರೆ ಬೌಲಿಂಗ್ ತುಂಬಾ ಕೆಟ್ಟದಾಗ ಹೊಡ್ಸ್ಕೊತಿದ್ರು. ಬಟ್ ಅವರಿಬ್ರು ಬಂದಾದ್ಮೇಲೆ ಕುಲ್ದೀಪ್ ಮಿಡಲ್ ಓವರ್ಸ್ ಕಂಟ್ರೋಲ್ ಮಾಡ್ತಾರೆ, ಮುಖೇಶ್ ಕುಮಾರ್ ಡೆತ್ ಓವರ್ ಸ್ಪೆಷಲಿಸ್ಟ್. ಸೊ ಆ ತರ ಯೂಸ್ ಮಾಡ್ಕೋತಾರೆ ಡೆಲ್ಲಿ. ಸೊ ಮಿಡಲ್ ಆರ್ಡರ್ ಫೇಲಿಯರ್ ಫಾರ್ LSG. ಆಯುಷ್ ಬದೋನಿ ಬ್ಯೂಟಿಫುಲ್ ಇನ್ನಿಂಗ್ಸ್. ಪೂರನ್ಗೆ ರೇರ್ ಫೇಲಿಯರ್. ಅವ್ರ ಫಾರ್ಮ್ ಆಫ್ ಹಿಸ್ ಲೈಫ್ ಅಲ್ಲಿ ಇದಾರೆ. ಬಟ್ ಕುಲ್ದೀಪ್ ಏನ್ ಬೌಲಿಂಗ್ ಮ್ಯಾನ್, ಅದೊಂದ್ ಗೂಗ್ಲಿ ಹಾಕಿದ್ರು ಪಿಕ್ಕೇ ಮಾಡಿಲ್ಲ ಪೂರನ್. ಒಂದು ಟ್ರಕ್ ಹೋಗ್ಬೋದಾಗಿತ್ತು, ಅಷ್ಟು ಗ್ಯಾಪ್ ಇತ್ತು ಬ್ಯಾಟ್ ಪ್ಯಾಡ್ ಮಧ್ಯ. ಸೊ ಬ್ಯೂಟಿಫುಲ್ ಬೌಲಿಂಗ್ ಕುಲ್ದೀಪ್ ಯಾದವ್ ಅಷ್ಟೇ. ಕರೆಕ್ಟ್. ಕುಲ್ದೀಪ್ ವ್ಯಾಲ್ಯೂ ತುಂಬಾ ಮಿಸ್ ಮಾಡ್ಕೊಂಡ್ರು ಡೆಲ್ಲಿ. ಕಾಣಿಸ್ತಾ ಇತ್ತು ಬಂದಿದ ತಕ್ಷಣ ಪಟ ವಿಕೆಟ್ಸ್. ಈ ಲಿಟ್ರಲಿ ಏನ್ ಮಿಡಲ್ ಆರ್ಡರ್ ನ ಸ್ಪೈನ್ ನೇ ಮುರ್ದ್ಬಿಟ್ರು. ಟೇಕಿಂಗ್ ಇವ್ರು ಇರ್ಬೋದು, ಸ್ಟಾಯ್ನಿಸ್ ಸ್ಪಿನ್ ಆಡಕ್ ಬರಲ್ಲ ಅಂಡ್ ದಟ್ ವಾಸ್ ಪರ್ಫೆಕ್ಟ್ ಫಾರ್ ಹಿಮ್. ಆಮೇಲೆ ಪೂರನ್ ಫಸ್ಟ್ ಬಾಲ್, ದಟ್ ವಾಸ್ ಅ ಬ್ಯೂಟಿಫುಲ್ ಬಾಲ್. ಪೂರನ್ ವಾಸ್ ಬೀಟನ್ ಆಲ್ ಎಂಡ್ಸ್ ಅಪ್. ಬಟ್ ನೀವು LSG ಬ್ಯಾಟಿಂಗ್ ಬಂದ್ರೆ ದ ಮೇನ್ ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ ಪಡಿಕ್ಕಲ್ ಫಾರ್ಮ್. ಪಡಿಕ್ಕಲ್ಗೆ ತುಂಬಾ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ LSG. ಅವ್ರಿಗೂ ಗೊತ್ತು ಪಡಿಕ್ಕಲ್ ಇಸ್ ನಾಟ್ ನಂಬರ್ 3 ಬ್ಯಾಟರ್ ಅಂತ. ಪಡಿಕ್ಕಲ್ ಪ್ರಿಡಾಮಿನೆಂಟ್ಲಿ ಓಪನರ್, ಬಟ್ ಕೊಡ್ತಾ ಇದಾರೆ ನಂಬರ್ 3 ಬಿಕಾಸ್ ನಂಬರ್ 3 ಇಸ್ ಆಸ್ ಗುಡ್ ಆಸ್ ಪವರ್ ಪ್ಲೇ ಬರ್ತೀರಾ. ಮೇ ನಾಟ್ ಬಿ ಫುಲ್ ನಿಮ್ಗೆ 6 overs ಇಲ್ದೇ ಇದ್ರು ಒಂದು 15 ಬಾಲ್ ಆರು ಇರುತ್ತೆ. ಬಟ್ ಪಡಿಕ್ಕಲ್ ಇಸ್ ನಾಟ್ ಫೈಂಡಿಂಗ್ ದ ಫಾರ್ಮ್. ಸೊ ಅದು ನ್ಯಾಚುರಲಿ ಅವ್ರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಡ್ರಾಪ್ ಕೂಡ ಆದ್ರು, ಅದಕ್ಕೆ ಮುಂದೆ ಮಾತಾಡೋಣ. ಪಡಿಕ್ಕಲ್ ಏನು ಫಾರ್ಮ್ ತೋರಿಸ್ಲಿಲ್ಲ, ಸ್ಟಾಯ್ನಿಸ್ ಫಾರ್ಮ್ ಡಿಪ್ ಅಂಡ್ ಪೂರನ್ ಫೇಲ್ ಆದ್ರೆ ಅವ್ರ ಟೀಮ್ ಪ್ರಿಟಿ ಮಚ್ ಅಷ್ಟೇ. ನಿಮ್ಗೆ ಬೇಕಾದಂತ ಸ್ಕೋರ್ ಬರಲ್ಲ, ಪಾರ್ ಸ್ಕೋರು ಬರಲ್ಲ. ಅದು ಮೊನ್ನೆ ಸ್ಲೋ ಪಿಚ್ ಆದ್ರೂ ನಿಮ್ಗೆ ಬರ್ಲಿಲ್ಲ. ಅಂಡ್ ಹ್ಯಾಟ್ಸ್ ಆಫ್ ಟು ಬದೋನಿ ಅಂಡ್ ಅರ್ಷದ್ ಖಾನ್. ಅವರು ಆಲ್ಮೋಸ್ಟ್ ಸ್ನ್ಯಾಚ್ ಮಾಡಿದ್ರು, ಒಂದು ರೆಸ್ಪೆಕ್ಟಬಲ್ ಟೋಟಲ್ ಕರ್ಕೊಂಡ್ಬಂದ್ರು. ಇಲ್ಲ 120 ಆಗ್ತಾ ಇದ್ನಿ ನೀನ್ ಹೇಳ್ದಂಗೆ. ಸೊ ದಟ್ ಈಸ್ ಗುಡ್, ಬಟ್ ವೆರಿ ಹ್ಯಾಪಿ ಫಾರ್ ಇಂಡಿಯಾ ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್. ಖುಷಿಯಾಗಿರ್ಬೇಕು ಫ್ಯಾನ್ಸ್ ದಟ್ ಕುಲ್ದೀಪ್ ಇಸ್ ಬ್ಯಾಕ್. ಸೊ ಚೇಸ್ ಬಗ್ಗೆ ಬರ್ತೀಯಾ ಅಂದ್ರೆ ಮಂಜಾ, ಏನಂತ್ಯಾ? ಟಾಪ್ 5 ವಿತ್ ದೇ ಆಡೆಡ್ ಫ್ರೇಸರ್ ಮಗ್ರಿಕ್, ಅವ್ರ BBL ಸೆನ್ಸೇಷನ್. ಸೊ ಏನನ್ಸ್ತು ಅವ್ರ ಟಾಪ್ 5 ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ ಈಗ? ಅದೇ ಫ್ರೇಸರ್ ಮಗ್ರಿಕ್ ಬಂದಾದ್ಮೇಲೆ ಒಂಥರ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಅವರು ಒಂದೇ ಗೇರ್ ಅಲ್ಲಿ ಆಡೋದು. BBL ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಇವ್ರು ಡ್ರಾಫ್ಟ್ ಮಾಡ್ಕೊಂಡು ಆಡ್ಸಿದ್ದಾರೆ. ಸೊ ಇಲ್ಲೂ ಅವತ್ತು ಅಮೇಝಿಂಗ್ ಇನ್ನಿಂಗ್ಸ್ ಆಡಿದ್ರು. ಮ್ಯಾಚ್ ನೇ ತಗೊಂಡೋಗ್ಬಿಟ್ರು LSG ಇಂದ. ಅವ್ರ ರೆಕಾರ್ಡ್ ಏನೇ ಇರ್ಬೋದು, ಒಂದೇ ಒಂದ್ ಗೇಮ್ ಸೋತಿದ್ದಾರೆ ಆಫ್ಟರ್ ಸ್ಕೋರಿಂಗ್ 160. ಆ ರೆಕಾರ್ಡ್ ಎಲ್ಲ ನಮ್ಗೇನಿಲ್ಲಪ್ಪ, ನಾವು ತಿಂತೀವಿ ರೆಕಾರ್ಡ್ ಅಂತ ಹೊಡೆದಾಕಿದ್ರು. ರಿಷಬ್ ಪಂಟ್ ಸೂಪರ್ ಬಾಗ್ ಬ್ಯಾಟಿಂಗ್ ಆಡಿದ್ರು. ಸೊ ಅದೇ ಅಗ್ರೆಸಿವ್ ಆಗಿ ಆಡಿದ್ರೆ ಟೀಮ್ ಆರಾಮಾಗಿ ಗೆಲ್ತಾರೆ ಮ್ಯಾಚ್. ಆ ಇಂಟೆಂಟ್ ಇರಬೇಕು T20 ಅಲ್ಲಿ.
ಆ ಟಾಪ್ ಆರ್ಡರ್ ಡೆಲ್ಲಿದು ಫೇಸರ್ ಮಗ್ಗರ್ಗ್ ಬಂದಾದ್ಮೇಲೆ ಒಂಥರ ತುಂಬಾ ಸಾಲಿಡ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು ನಂಬರ್ 3 ಪೊಸಿಷನ್. ಇವಾಗ ಮಿಚೆಲ್ ಮಾರ್ಷ್ ಹೋಗಿದ್ದು ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ ಆಗ್ಬಿಟ್ಟಿದೆ ಅವ್ರಿಗೆ. ಸೊ ಇದೇ ತರ ಪ್ಲೇಯರ್ಸ್ ಬೇಕು ನಿಮ್ಗೆ. ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ಬೇಕು, ಪ್ಲೇ ಆಫ್ ಕಂಟೆನ್ಷನ್ ಕೊಡ್ಬೇಕು ಅಂದ್ರೆ ನಾವ್ ಮೊದ್ಲೇ ಹೇಳ್ತಿದ್ವಿ, ಇವಾಗ ಡೆಲ್ಲಿಗೆ ಬೌಲಿಂಗ್ ಸಾರ್ಟೆಡ್ ಇದೆ, ಬ್ಯಾಟಿಂಗ್ ಸ್ವಲ್ಪ ಅವ್ರು ಸಾರ್ಟ್ ಮಾಡ್ಕೊಂಡ್ಬಿಟ್ರೆ ಅವರು ಆಕ್ಚುಲಿ ಸ್ಟ್ರಾಂಗ್ ಟೀಮೇ. ಸೊ ಮಿಚೆಲ್ ಮಾರ್ಷ್ ಹೋಗಿದ್ದಕ್ಕೆ ಇವ್ರು ಬಂದಿದ್ದಾರೆ, ಇವ್ರು ರೋಲ್ ನಿಭಾಯಿಸಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಡೆಲ್ಲಿ ಮ್ಯಾನೇಜ್ಮೆಂಟ್, ಹ್ಯಾಟ್ಸ್ ಆಫ್ ಟು ರಿಕಿ ಪಾಂಟಿಂಗ್, ಸೌರವ್ ಗಂಗೂಲಿ ಫಾರ್ ದ ಟ್ರಸ್ಟ್ ಇನ್ ದ ಪ್ಲೇಯರ್ ಅಂಡ್ ದ ಪರ್ಫಾರ್ಮೆನ್ಸ್ ವಾಟ್ ದೇ ಹ್ಯಾವ್ ಗಿವನ್. Exactly. So I think Magrick was Harry Brook replacement. So Harry Brook ಪ್ರಾಮಿಸ್ ನಮ್ಗೆ ಎಲ್ಲರಿಗೂ ಗೊತ್ತಿದ್ದೆ. ಸೊ ಅವ್ರ ಬೂಟ್ಸ್ ನ ಫಿಲ್ ಮಾಡಿದ್ದಾರೆ. ಪ್ಲಸ್ ಮಿಚೆಲ್ ಮಾರ್ಷ್ ಹೋದ್ಮೇಲೆ ಡೆಫಿನೆಟ್ಲಿ ಮಿಡಲ್ ಆರ್ಡರ್ ದೇರ್ ವಾಸ್ ಅ ಬಿಗ್, ತುಂಬಾ ದೊಡ್ಡ ಗ್ಯಾಪ್ ಇತ್ತು. ವಾರ್ನರ್ ಅವ್ರು ಹಳೆ ವಾರ್ನರ್ ತರ ಅಲ್ಲ ಈಗ. ನಿಮ್ಗೆ ವಾರ್ನರ್ ಆತರ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಎವ್ರಿ ಮ್ಯಾಚ್ ಕಾಣಿಸಲ್ಲ. ಸೊ ಅದನ್ನೆಲ್ಲ ಗ್ಯಾಪ್ ಫಿಲ್ ಮಾಡಿದ್ದಾರೆ. ಅವ್ರ ಟಾಪ್ 5 ಇವಾಗ ನೋಡಿದ್ರೆ ಎಲ್ಲರೂ ಹಿಟ್ಟರ್ಸ್, ಶಾ, ವಾರ್ನರ್, ಫ್ರೇಜರ್ ಮೆಗ್ರಿಕ್, ಪಂತ್, ಸ್ಟಬ್ಸ್. ಸೊ ಅನ್ಬಿಲೀವಬಲ್ ಹಿಟ್ಟರ್ಸ್. ಸೊ ದೇ ಕ್ಯಾನ್ ಚೇಸ್ ಎನಿಥಿಂಗ್. 200 220 ಅವ್ರಿಗೇನಿಲ್ಲ. ಅಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ವಾಟ್ ಮೆಗ್ರಿಕ್ ಡಿಡ್ ನನ್ನ ಪ್ರಕಾರ ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಪಿಚ್ ನ ಈಕ್ವೇಶನ್ ಇಂದ ಹೊರಗಡೆ ತಗೊಂಡೋಗ್ಬಿಟ್ರು. ಬಿಕಾಸ್ ನಮ್ಗೆ ಗೊತ್ತು ಲಕ್ನೋ ಪಿಚ್ ಇಸ್ ವೆರಿ ಹಾರ್ಡ್ ಟು ಚೇಸ್. ಡಿಫೆಂಡ್ ಸ್ಲೋ ಪಿಚ್ ಸ್ಲೋ ಆಗ್ತಾ ಹೋಗುತ್ತೆ, ಬಟ್ ಪಿಚ್ ನ ಲೆಕ್ಕಕ್ಕೆ ತಗೊಂಡಿಲ್ಲ. ಸೊ ಆ ಕಾನ್ಫಿಡೆನ್ಸ್ ಅದು ಪಂತ್ಗೂ ಸ್ವಲ್ಪ ಇನ್ಫೆಕ್ಟ್ ಆಗಿ 18ನೇವರೆಗೆ ಮ್ಯಾಚ್ ಮುಗಿಸಿದ್ದಾರೆ. 13 ಗೇಮ್ 160+ ಡಿಫೆನ್ಸ್ ನ ಮುರಿದಿದ್ದಾರೆ. ಸೊ LSG ಇವಾಗ ಸ್ವಲ್ಪ ಫಾರ್ಮ್ ಅಲ್ಲಿ ಡಿಪ್ ಕಂಡು ಬರ್ತಾ ಇದೆ. ನೋಡೋಣ, ಅದೇ ಅವ್ರ ನೆಕ್ಸ್ಟ್ ಮ್ಯಾಚ್ ಬಗ್ಗೆನೂ ಅವ್ರದ್ದು ಮಾತಾಡೋಣ. ಬಟ್ ಮೂವಿಂಗ್ ಆನ್, ಗುಡ್ ಪರ್ಫಾರ್ಮೆನ್ಸ್ ಬೈ DC. ಸೊ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಹಚ್ತಾ ಇದ್ದಾರೆ ಮೇಲೆ. ಸೊ ನೋಡೋಣ ಅವ್ರದ್ದು, ಬಿಕಾಸ್ ಒನ್ ಮೋರ್ ಕೋಚಿಂಗ್ ಸ್ಟಾಫ್ ಮೇಲೆ ತುಂಬಾ ಗಮನ ಇದೆ ಆ ಟೀಮ್ ಅಲ್ಲಿ, ಪಾಂಟಿಂಗ್ ಅಂಡ್ ಗಂಗೂಲಿ. ಸೊ ಅವ್ರ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗೇ ಆಗತ್ತೆ. ಸೊ ವಿಲ್ ಸಿ ಹೌ DC ಮತ್ತೆ LSG ಹೋಗ್ತಾರೆ ಅಂತ. ಈಗ ಶನಿವಾರದ ಮ್ಯಾಚ್ ಬರೋಣ. ಈ IPL ನವ್ರು ಏನ್ ಶನಿವಾರ ಒಂದೇ ಮ್ಯಾಚ್ ಇಡ್ತಾ ಇದಾರೆ, ಐ ಡೋಂಟ್ ನೋ ಏನ್ ಲಾಜಿಕ್ ಅಂತ. ಬಟ್ ಒಂದೇ ಮ್ಯಾಚ್ ಇಟ್ಟಿದ್ರು ನಮ್ಗೆ ಎಂಟರ್ಟೈನ್ಮೆಂಟ್ ಏನ್ ಕಡಿಮೆ ಇಲ್ಲ. ಲಾಸ್ಟ್ ಓವರ್ ತನಕ ಹೋಯ್ತು. ಲೋ ಸ್ಕೋರಿಂಗ್ ಮ್ಯಾಚ್ ಲಾಸ್ಟ್ ಓವರ್ ಹೋದ್ರೆ ಅದೊಂಥರ ಒಳ್ಳೆ ಮ್ಯಾಚ್ ಅನ್ಸ್ಕೊಳತ್ತೆ. ಸೊ ಹಂಗೆ ಆಯ್ತು PBKS ವರ್ಸಸ್ ರಾಜಸ್ಥಾನ್. ಸೊ ಮಂಜಾ, ನಿಂಗ್ ಶಿಖರ್ ಧವನ್ ಆಡಿಲ್ಲ, ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು. ಜಿತೇಶ್ ಶರ್ಮಾ ವೈಸ್ ಕ್ಯಾಪ್ಟನ್ ನ, ಸ್ಯಾಮ್ ಕರನ್ ಯಾಕೆ ಬಂದ, ಆಮೇಲೆ ಕ್ಲಾರಿಫೈ ಮಾಡಿದ್ರು ಅವರು. ಜಿತೇಶ್ ಶರ್ಮಾ ಫೋಟೋ ಶೂಟಿಂಗ್ ಮಾತ್ರ ಬಂದಿದ್ದು ಅಂತೆಲ್ಲ ಕ್ಲಾರಿಫೈ ಮಾಡಿದ್ರು. ಸೊ ಸ್ಯಾಮ್ ಕರನ್ ವಾಸ್ ದ ಕ್ಯಾಪ್ಟನ್. ಓಪನಿಂಗ್ ಚೇಂಜ್ ಆಯ್ತು, ಸರ್ವತೈಡ ಬೇರ್ಸ್ಟೋ, ಬಟ್ ಅದು ಪರ್ಫಾರ್ಮೆನ್ಸ್ ಅಲ್ಲಿ ಏನ್ ಚೇಂಜ್ ಇಲ್ಲ. ಏನ್ ಅನ್ಸುತ್ತೆ ನಿಂಗೆ ಬೇರ್ಸ್ಟೋ ಹೌ ಮೆನಿ ಮೋರ್ ಗೇಮ್ಸ್? ಇಲ್ಲ, ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ, ಅದೇ ಪ್ರಾಬ್ಲಮ್. ಸೊ ಅವ್ರು ಬಿಟ್ರೆ ಐ ಥಿಂಕ್ ರೈಲಿ ರೂಸೋ ಇದ್ದಾರೆ. ರೂಸೋನು ಏನು ಅಷ್ಟೊಂದೇನು ಫಾರ್ಮ್ ಅಲ್ಲಿ ಇಲ್ಲ. T20 SA20 ಅಲ್ಲಿ ಏನು ಪರ್ಫಾರ್ಮ್ ಮಾಡಿಲ್ಲ, ಆತರ ಏನು ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸಸ್ ಬಂದಿಲ್ಲ ಈ ಸೀಸನ್. ಸೊ ಅವ್ರು ಪರ್ಸಿಸ್ಟ್ ಮಾಡ್ತಾರೆ, ಯಾಕಂದ್ರೆ ಬೇರ್ಸ್ಟೋ ಇಸ್ IPL ಅಲ್ಲಿ ಪ್ರೂವನ್ ಪರ್ಫಾರ್ಮರ್. ಸನ್ರೈಸರ್ಸ್ಗೆಲ್ಲ ಹೆಂಗ್ ಆಡಿದ್ದಾರೆ ಪ್ರೀವಿಯಸ್ ಸೀಸನ್ಸ್ ಅಲ್ಲೆಲ್ಲ ನಮ್ಗೆಲ್ಲರಿಗೂ ಗೊತ್ತು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಅಂತ ಟ್ರಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವ್ರಿಗೆ ಬ್ಯಾಕಪ್ ಇಲ್ಲ. ಸೊ ಎಕ್ಸ್ಪೆಷಲಿ ಶಿಖರ್ ಧವನ್ ಆಡದೆ ಇರೋ ಟೈಮ್ ಅಲ್ಲಿ ಬೇರ್ಸ್ಟೋ ಜೊತೆ ಹೋಗ್ಲೇಬೇಕು ಅವರು. ಸೊ ದಟ್ ಇಸ್ ದ ಪ್ರಾಬ್ಲಮ್. ಬಟ್ ಹ್ಯಾಟ್ಸ್ ಆಫ್ ಟು ಪಂಜಾಬ್, ಶಶಾಂಕ್, ಅಶುತೋಷ್, ಮ್ಯಾಚ್ ಇನ್ ಮ್ಯಾಚ್ ಔಟ್ ದೇ ಆರ್ ಕೈಂಡ್ ಆಫ್ ಇಂಪ್ರೆಸಿಂಗ್ ಅಸ್. ಲಾಸ್ಟ್ ಮ್ಯಾಚ್ ಅಲ್ಲಿ ಶಶಾಂಕ್ ಅಷ್ಟು ಆಡಿಲ್ಲ, ಬಟ್ ಅಶುತೋಷ್ ಶರ್ಮಾ ಫಿನಾಮಿನಲ್ ಇನ್ನಿಂಗ್ಸ್, ಏನ್ 6ಗಳು ಹೊಡಿತಿದ್ದಾರೆ ಆರಾಮಾಗೆ, 200 ಸ್ಟ್ರೈಕ್ ರೇಟ್ ನಿಯರ್ಲಿ. ಸೊ ಅಟ್ಲೀಸ್ಟ್ ಒಂದು ಫೈಟಿಂಗ್ ಟೋಟಲ್ ಕರ್ಕೊಂಡೋದ್ರು. ಪಿಚ್ಚು ಈ ತರ ಇವಾಗ ನಾವು 200 ಒಳ್ಳೆ ಕಡ್ಲೆಪುರಿ ತಿನ್ನೋ ತರ ಹೊಡಿತಿದ್ದಾರೆ ಟೀಮ್ಗಳು. ಸೊ ಇದೊಂದು ಸ್ವಲ್ಪ ಲೋ ಸ್ಕೋರಿಂಗ್ ಗೇಮ್ ಬಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತಿದೆ. ಸೊ ಟೀಮ್ಸ್ಗೆ ಗೊತ್ತಿಲ್ಲ ಲೋ ಸ್ಕೋರಿಂಗ್ ಗೇಮ್ಸ್ ನ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ. ಅದೇ ತರ ಆಯ್ತು ಈ ಮ್ಯಾಚ್ ಅಲ್ಲಿ. ರಾಜಸ್ಥಾನ್ ಆಲ್ಮೋಸ್ಟ್ ಫಂಬಲ್ ಮಾಡ್ಬಿಟ್ರು ಚೇಸ್ ನ. ಲಾಸ್ಟ್ ಅಲ್ಲಿ ಹಿಟ್ಮೈರ್ ಒಂದ್ ಬ್ಲೇಸ್ ಕೊಟ್ಟು ಮುಗಿಸಿದ್ರು, ಇಲ್ಲಾಂದ್ರೆ ಗಾನ್ ಮುಗೀತಿತ್ತು ಮ್ಯಾಚ್. ಎಕ್ಸಾಕ್ಟ್ಲಿ. ಸೊ ಈಗ ಪಂಜಾಬ್ ಬ್ಯಾಟಿಂಗ್ ಬಂದ್ರೆ, ನೀನ್ ಹೇಳ್ದಂಗೆ ದೇರ್ ಇಸ್ ನೋ ಧವನ್, ಅವರು ಬೇರ್ಸ್ಟೋ ಆಡಿಸ್ಬೇಕು. ಬಟ್ ಐ ಫೀಲ್ ಧವನ್ ವಾಪಸ್ ಬಂದ್ಮೇಲೆ ಮೇ ಬಿ ಅಥರ್ವತೈಡೆ ಮತ್ತೆ ಇವರು ಧವನ್ ಆಡ್ತಾರೆ ಓಪನಿಂಗ್. ಮೇ ಬಿ ಬೇರ್ಸ್ಟೋ ವಿಲ್ ಮೇಕ್ ವೇ ಈದರ್ ಫಾರ್ ರೋಸೋ ಅಟ್ ನಂಬರ್ 3, ಅಥವಾ ಗೊತ್ತಿಲ್ಲ, ಮೇ ಬಿ ದೇ ಮೇ ಬ್ರಿಂಗ್ ಒನ್ ಮೋರ್ ಆಲ್ರೌಂಡರ್. ರಾಜಾ ಇದ್ದಾರೆ. ಅದ್ ಬಿಟ್ರೆ ಅಗೇನ್ ಆಪ್ಷನ್ಸ್ ಕಡಿಮೆನೆ.
ಬಟ್ ಆಸ್ ಯೂಶುವಲ್ ಅವ್ರದ್ದು ಇವಾಗ ಕೆಲವು ಟೀಮ್ ಟಾಪ್ ಹೆವಿ ಅಂದ್ರೆ ಇವರು ಲೋವರ್ ಆರ್ಡರ್ ಹೆವಿ. ಎಲ್ಲಾ ಡಿಪೆಂಡೆನ್ಸಿ ಆನ್ ಜಿತೇಶ್ ಶರ್ಮಾ, ಶಶಾಂಕ್, ಲಿವಿಂಗ್ ಸ್ಟೋನ್ ಅಂಡ್ ಆಶುತೋಷ್. ಮೊನ್ನೆನೂ ಅದೇ ಪ್ರಿಟಿ ಮಚ್ ಆಗಿದ್ದು, ಅವರೇ ಜಾಸ್ತಿ ಸ್ಕೋರ್ ಮಾಡಿದ್ದು. ಅನದರ್ ಕನ್ಸರ್ನ್ ಸ್ಯಾಮ್ ಕರನ್ ನಂಬರ್ 4. ಐ ಡೋಂಟ್ ನೋ ಹೌ ಹೆಂಗ್ ಫಿಟ್ ಆಗ್ತಾರೆ ಅಂತ. ಮೇ ಬಿ ಪಂಜಾಬ್ ಇಸ್ ದಿ ಓನ್ಲಿ ಟೈಮ್ ಸ್ಯಾಮ್ ಕರನ್ ನಂಬರ್ 4 ಆಡೋದು ಕ್ರಿಕೆಟ್ ವರ್ಲ್ಡ್ ಅಲ್ಲಿ. ಸೊ ತುಂಬಾ ಪ್ರಾಬ್ಲಮ್ಸ್ ಇದೆ, ಬಟ್ ಸ್ಟಿಲ್ ಎಂತ ಮ್ಯಾಚ್ ಕೊಟ್ರು. ಅದು ಯಾಕೆ ಅಂತ ನಾನು ಹೇಳ್ತೀನಿ. ನನ್ ಪ್ರಕಾರ ಅದು ರೀಸನ್, ಇವ್ರು ಯಾರೋ ಮುಂಬೈಗೆ ನಂಬರ್ 11 ಆಡೋನ್ನ ಓಪನಿಂಗ್ ಕಳ್ಸಿದ್ದಾರೆ. ಸೊ ನನ್ ಪ್ರಕಾರ ಅದೇ ರೀಸನ್. ಯಾಕಂದ್ರೆ 24-31. ಸೊ ಏನ್ ಸ್ಟ್ರಾಟಜಿ ಇದು, ಏನ್ ಥಿಂಕಿಂಗ್ ಇರ್ಬೋದು ಇದ್ರಿಂದ ಮಂಜಾ? ಅಲ್ಲ ಅವರು ಸುಮ್ನೆ ಟ್ರೈ ಮಾಡಿದ್ರು, ಅವ್ರಿಗೆ ಗೊತ್ತು ಬಟ್ಲರ್ ಬರ್ತಾರೆ ಇನ್ನೊಂದ್ ಮ್ಯಾಚ್ ಅಲ್ಲಿ ಅಂತ. ಅವ್ರು ಸುಮ್ನೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿದ್ದಾರೆ. ಇಟ್ ಆಲ್ಮೋಸ್ಟ್ ಕಾಸ್ಟ್ ದಮ್ ದಟ್ ಎಕ್ಸ್ಪೆರಿಮೆಂಟ್. ಇವಾಗ ನೀವು ಎಂಡ್ ಅಲ್ಲಿ ಅವ್ರು ಏನಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೊಂಥರ ಫ್ರೀಡಮ್ ಇದೆ ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ಕೆ. ಬಟ್ ಯೂಶಲಿ ಟೀಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ವಾಲಿಫೈ ಮಾಡ್ಬಿಟ್ಟು ಇವ್ರು ಮಾಡ್ತಾರೆ ಈ ತರ ಎಕ್ಸ್ಪೆರಿಮೆಂಟ್ಸ್. ನಾವು ನೋಡಿದೀವಿ ರಾಜಸ್ಥಾನ್ ಸ್ಟಾರ್ಟಿಂಗ್ ಫುಲ್ ಸ್ಟಾರ್ಟ್ ಕೊಟ್ಬಿಟ್ಟು ಆಮೇಲೆ ಸೋಲಕ್ ಶುರು ಮಾಡ್ಬಿಡ್ತಾರೆ ಒಂದೊಂದಾಗೆ. ಸೊ ಇಫ್ ದೇ are serious about playoffs, they should actually secure that 16 points and then they can do whatever experiments. ಯಾಕಂದ್ರೆ ಇವ್ರು ಓಕೆ 24 ಹೊಡೆದಿದ್ದಾರೆ, ಬಟ್ 77 ಸ್ಟ್ರೈಕ್ ರೇಟ್ ಇನ್ T20 ಮ್ಯಾಚ್. ಐ ನೋ ಇಟ್ಸ್ ಅ ಲೋ ಸ್ಕೋರಿಂಗ್ ಗೇಮ್, but 150 is still a competitive total. It's not like 120 or 110 so that you can play 24 of 31. So that almost cost them the game. But again, Shimron Hetmeyer ಒಂಥರ ಏನ್ ಹೇಳೋದು, ಬಂದಿ ಬಾಲ್ 1 ಇಂದ ಹೊಡಿಯಕ್ ಶುರು ಮಾಡ್ಬಿಟ್ರು. ಸೊ ಗೆಲ್ಸ್ಕೊಟ್ಟಿದ್ರು ರಾಜಸ್ಥಾನ್ಗೆ. ರಾಜಸ್ಥಾನ್ ಲುಕಿಂಗ್ ವೆರಿ ಸಾಲಿಡ್ ಎಟ್ ದ ಟಾಪ್ ಆಫ್ ದ ಟೇಬಲ್, ಕೈಂಡ್ ಆಫ್ ಫ್ಲೈಯಿಂಗ್ ಅವೇ ಲೈಕ್ ಲಾಸ್ಟ್ ಸೀಸನ್. ಫ್ಲೈಯಿಂಗ್ ಅವೇನೆ. ಇನ್ನೊಂದು ಹೇಳ್ತೀನಿ, ಇದೊಂದು ಕಾನ್ಸ್ಪಿರಸಿ ಇದೆ. ಐ ಡೋಂಟ್ ನೋ ನೀನ್ ಇದನ್ನ ನಂಬ್ತೀಯಾ ಇಲ್ವಾ ಅಂತ. ಸೊ ಸ್ಯಾಮ್ಸನ್ ಧ್ರುವ್ ಜುರೇಲ್ನ ಆಡಿಸ್ತಾ ಇಲ್ವಂತೆ. ಬಿಕಾಸ್ ನನ್ಗೆ ಇಫ್ ಯು ಆಸ್ಕ್ ಮೀ, ನನ್ನ ಕೇಳಿದ್ರೆ ಅವ್ರು ಧ್ರುವ್ ಜುರೇಲ್ ಕೈಲಿ ಓಪನ್ ಮಾಡಿಸ್ಬೋದಾಗಿತ್ತು. ಇಫ್ ಯು ವಾಂಟ್ ಟು ಎಕ್ಸ್ಪೆರಿಮೆಂಟ್ ನಿಮ್ ಟೀಮ್ ಅಲ್ಲಿ ಇರೋನು ಆಡಿರೋನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ. ಬಟ್ ಏನೋ ತುಂಬಾ ಜನ ಅಂದ್ರೆ ಇಟ್ಸ್ ಆಲ್ ಅ ಕಾನ್ಸ್ಪಿರಸಿ, ಮಾತಾಡಕ್ ಚೆನ್ನಾಗಿರುತ್ತೆ. ಧ್ರುವ್ ಜುರೇಲ್ ಡೈರೆಕ್ಟ್ ಕಾಂಪಿಟೇಷನ್ ಸ್ಯಾಮ್ಸನ್ಗೆ ಅಂತ ಧ್ರುವ್ ಜುರೇಲ್ ಚಾನ್ಸ್ ಕೊಡ್ತಾ ಇಲ್ಲ, ಅಶ್ವಿನ್ ಎಲ್ಲ ಕಳಿಸ್ತಾ ಇದಾರೆ ಧ್ರುವ್ ಮುಂಚೆ ಅಂತ. ಇದ್ರಲ್ಲಿ ಏನಾದ್ರೂ ಸಬ್ಸ್ಟೆನ್ಸ್ ಇದೆಯಾ? ಇಲ್ಲ, ಸ್ಯಾಮ್ಸನ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಈ ಸೀಸನ್. ಸೊ ಅವ್ರಿಗೆ ಧ್ರುವ್ ಜುರೇಲ್ ಎಲ್ಲ ಕಾಂಪಿಟೇಷನ್ ಇಲ್ಲ. ಅವ್ರಿಗೆ ಇನ್ನೂ ದೊಡ್ಡ ಕಾಂಪಿಟೇಷನ್ ಇದ್ದಾರೆ. ಈಶಾನ್ ಕಿಶನ್ ಇದ್ದಾರೆ, ರಿಷಬ್ ಪಂಟ್ ಇದ್ದಾರೆ, ಇವಾಗ ದಿನೇಶ್ ಕಾರ್ತಿಕ್ ಕೂಡ ಹೆಂಗ್ ಆಡ್ತಿದಾರೆ ನೋಡಿ ಈ ಸೀಸನ್. ಸೀಸನ್ ಬಂದ್ಬಿಟ್ರೆ ದಿನೇಶ್ ಕಾರ್ತಿಕ್ ಒಂದ್ ಡಿಫ್ರೆಂಟ್ ಪ್ಲಾನೆಟ್ ಅಲ್ಲೇ ಆಡಕ್ ಶುರು ಮಾಡ್ಬಿಡ್ತಾರೆ. ಡಿಫ್ರೆಂಟ್ ಏಲಿಯನ್ ಟೈಪ್ ಪರ್ಫಾರ್ಮೆನ್ಸ್ ಅವರು IPL ಅಲ್ಲಿ. ಸೊ ಧ್ರುವ್ ಜುರೇಲ್ ಅಂತೂ ಚಾನ್ಸ್ ಇಲ್ಲ T20 ವರ್ಲ್ಡ್ ಕಪ್. ಸೊ ಈ 4 ಹೆಸರಿಂದಾನೇ ಒಬ್ರೋ ಇಬ್ರೋ ಹೋಗ್ತಾರೆ. ನೋಡೋಣ ಯಾರಿಗ್ ಸಿಗುತ್ತೆ ಅಂತ. ಅದು ಈ ಸತಿ ಸೆಲೆಕ್ಟರ್ಸ್ಗೆ ತುಂಬಾ ಟಫ್ ಜಾಬ್ ಇದೆ ಟೀಮ್ ಸೆಲೆಕ್ಟ್ ಮಾಡೋದು. ಯಾಕಂದ್ರೆ ಟಾಪ್ ಆಫ್ ದ ಆರ್ಡರ್ ಅಲ್ಲಿ ಯಶಸ್ವಿ ಜೈಸ್ವಾಲ್, ಋತುರಾಜ್ ಗಾಯಕ್ವಾಡ್ ಮತ್ತೆ ಶುಭ್ಮಾನ್ ಗಿಲ್, ಹೂ ವಿಲ್ ಪಾರ್ಟ್ನರ್ ವಿತ್ ರೋಹಿತ್ ಶರ್ಮಾ. ಸೊ ನನ್ ಪ್ರಕಾರ ಜೈಸ್ವಾಲ್ ಜೊತೆ ಹೋಗ್ತಾರೆ ಅನ್ಕೋತೀನಿ ಲೆಫ್ಟ್ ರೈಟ್ ಕಾಂಬಿನೇಷನ್. ಕೊಹ್ಲಿನ್ ಯಾಕೆ ಬಿಟ್ಟೆ? ಕೊಹ್ಲಿ ನಂಬರ್ 3, ಇಂಡಿಯಾಗ್ ನಂಬರ್ 3 ಆಡೋದವ್ರು. ನೋಡೋಣ, ಇಂಡಿಯಾ ಸೆಲೆಕ್ಷನ್ ಬಗ್ಗೆ ಇನ್ನೊಂದ್ ದಿನ ಮಾತಾಡೋಣ. ಕೊಹ್ಲಿ ಓಪನಿಂಗ್ ಮಾಡಿದ್ರೆ ವರ್ಲ್ಡ್ ಕಪ್ ಮರ್ಯಾದೆ ನಾವು. ಕೊಹ್ಲಿ ರೋಹಿತ್ ಶರ್ಮಾ ಮಾಡಿದ್ರೆ ನೋಡೋಣ. ಇಂಡಿಯಾ ವರ್ಲ್ಡ್ ಕಪ್ ಸೆಲೆಕ್ಷನ್ಸ್ ಅದೆಲ್ಲ ಇನ್ನೊಂದು ಎಪಿಸೋಡ್ ಅಲ್ಲಿ ಇರ್ಲಿ. ಸೊ ಒಟ್ನಲ್ಲಿ ಹಿಸ್ಟಾರಿಕಲಿ ಪಂಜಾಬ್ ಮತ್ತೆ ರಾಜಸ್ಥಾನ್ ಒಂಥರ ಕ್ಲೋಸ್ ಮ್ಯಾಚಸ್ ಗೆ ಫೇಮಸ್ ಅಂತೆ. ಸೊ ಮೊನ್ನೆನೂ ಕೊಟ್ರು 19.5 ಮ್ಯಾಚ್ ಮುಗೀತು ಅಂದ್ರೆ ಕ್ಲೋಸ್. ಅಂಡ್ ಹಿಟ್ಮೈರ್ 10 balls 27. ಸೊ ಆ ಇನ್ನಿಂಗ್ಸ್ ಇಲ್ಲ ಅಂದ್ರೆ ಡನ್, 2 points ಟು ಪಂಜಾಬ್. ಸೊ ಓವರ್ ಆಲ್ ಸ್ಯಾಟರ್ಡೆ ಈವ್ನಿಂಗ್ ಗೆ ಒಳ್ಳೆ ಮ್ಯಾಚ್. ಲೆಟ್ಸ್ ಕಮ್ ಟು ಡಬಲ್ ಹೆಡರ್ ಬರೋಣ. ಒಂದೇ ಪಾಯಿಂಟ್ ಹೇಳ್ತೀನಿ ಇಲ್ಲಿ. ಇವಾಗ ಪಂಜಾಬ್ ನೋಡಿದ್ರೆ ಎಲ್ಲಾ ಮ್ಯಾಚು ಕ್ಲೋಸ್ ಆಗಿ ತಗೊಂಡೋಗಿ ಸೋಲ್ತಿದ್ದಾರೆ. ಸೊ ಇದಕ್ಕೆ ಅವ್ರು ಸಕ್ಸಸ್ಫುಲ್ ಇಲ್ಲ IPL ಅಲ್ಲಿ. IPL ಅಲ್ಲಿ ಎಂತ ಟೀಮ್ ಸಕ್ಸಸ್ಫುಲ್ ಅಂದ್ರೆ ಕ್ಲೋಸ್ ಮ್ಯಾಚಸ್ ನ ಯಾರು ಗೆಲ್ತಾರೋ ಅವರೇ ಸಕ್ಸಸ್ಫುಲ್ ಜಾಸ್ತಿ ಇರೋದು. ಇವಾಗ ನೀವು GT ಅಥವಾ CSK ಎಲ್ಲ ಸ್ಕ್ವೀಸ್ ಮಾಡ್ಬಿಡ್ತಾರೆ ಹೆಂಗೋ ಈ ತರ ಸಿಚುವೇಶನ್ಸ್ ಅಲ್ಲಿ. ಹೆಂಗೋ ಎಲ್ಲಿಂದಾನೋ ಗೆದ್ಬಿಡ್ತಾರೆ ಕ್ಲೋಸ್ ಮ್ಯಾಚಸ್ ನ. ಸೊ ನೀವು ಟೈಟಲ್ ಪ್ಲೇ ಆಫ್ಸ್ ಗೆಲ್ಲ ಹೋಗ್ಬೇಕಂದ್ರೆ ಕ್ಲೋಸ್ ಮ್ಯಾಚಸ್ ನ ಗೆಲ್ಲ ಒಂದು ಹ್ಯಾಬಿಟ್ ನ ಡೆವಲಪ್ ಮಾಡ್ಕೋಬೇಕು ಪಂಜಾಬ್. ಎಷ್ಟು ಇವರು ಸನ್ರೈಸರ್ಸ್ ಮೇಲೂ ಕ್ಲೋಸ್ ಆಗಿ ಬಂದ್ ಸೋತ್ರು, ರಾಜಸ್ಥಾನ್ ಮೇಲೂ ಕ್ಲೋಸ್ ಆಗಿ ಬಂದ್ ಸೋತ್ರು. ಸೊ ಬೇಜಾರಾಗುತ್ತೆ ಸ್ವಲ್ಪ. ಹಿಸ್ಟಾರಿಕಲಿ ನೀನ್ ನೋಡಿದ್ರೆ ಪಂಜಾಬ್ ಹ್ಯಾಸ್ ಆಲ್ವೇಸ್ ಲಾಸ್ಟ್ ಕ್ಲೋಸ್ ಗೇಮ್ಸ್. ಐ ಥಿಂಕ್ ಅವರು 2008-9 ಸಮ್ವೇರ್
ಒಂದ್ ಪ್ಲೇ ಆಫ್ ಮ್ಯಾಚ್ ತುಂಬಾ ಕ್ಲೋಸ್ ಆಗಿ ಸೋತ್ರು, ಯುವರಾಜ್ ಸಿಂಗ್ ಪಂಜಾಬ್ ಅಲ್ಲಿ ಇದ್ದ ಟೈಮ್. ಸೊ ಅವ್ರಿಗೆ ಹಿಸ್ಟಾರಿಕಲಿ ಆ ಇಶ್ಯೂ ಇದೆ. ಐ ಡೋಂಟ್ ನೋ, 16-17 ವರ್ಷ ಒಂದು ಫ್ರಾಂಚೈಸ್ ಇದೆ ಅಂದ್ಮೇಲೆ ಇದು ಬಂದಿರ್ಬೇಕು, ಮೆಚುರಿಟಿ ಟು ಕ್ಲೋಸ್ ಔಟ್ ಬಿಗ್ ಗೇಮ್ಸ್. ಬರ್ತಿಲ್ಲ ಪಂಜಾಬ್ಗೆ, ಅದಕ್ಕೆ ಅವ್ರ ಹತ್ರ ಟೈಟಲ್ ಇಲ್ಲ. ಸೊ ಅದೆಲ್ಲ ಕೂಡುತ್ತೆ. ಸೊ ನೋಡೋಣ, ಲೆಟ್ ಸಿ ಪಂಜಾಬ್ ಇದರಿಂದ ಹೇಗ್ ಹೊರಗಡೆ ಬರ್ತಾರೆ. ಅವ್ರ ಕ್ಯಾಪ್ಟನ್ ಬೇರೆ ಇಲ್ಲ. ಸೊ ಲೆಟ್ ಸಿ ಹೌ ಇಟ್ ಫೇರ್ಸ್. ಬಟ್ ಈಗ ನೆಕ್ಸ್ಟ್ ಮ್ಯಾಚ್ ಬರೋಣ. ಅಂಡ್ ಆರ್ ಬಗ್ಗೆ ನಾವು ನೆಕ್ಸ್ಟ್ ಮ್ಯಾಚ್ ಬರಕ್ ಮುಂಚೆ ಆರ್ ಬಗ್ಗೆ ಹೇಳಷ್ಟೇ ಇಲ್ಲ. ಕೀಪ್ ಆನ್ ವಿನ್ನಿಂಗ್, ಕ್ಲೈಂಬಿಂಗ್ ದ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದ್ದಾರೆ. ಅಂಡ್ ಪ್ರಿಟಿ ಸೋನ್ ಫಸ್ಟ್ ಟೀಮ್ ಟು ಕ್ವಾಲಿಫೈ ಆಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಲೆಟ್ ಸಿ ಅವ್ರದ್ದೇನು ಆಗತ್ತೆ ಅಂತ. ನೆಕ್ಸ್ಟ್ ಸಂಡೇ ಡಬಲ್ ಹೆಡರ್ ಬರೋಣ. ಸಂಡೇ ಡಬಲ್ ಹೆಡರ್ ನಮ್ಮ ಇದ್ರಲ್ಲಿ ಈಡನ್ ಗಾರ್ಡನ್ಸ್, ಐಕಾನಿಕ್ ಈಡನ್ ಗಾರ್ಡನ್ಸ್ ಅಲ್ಲಿ ಐ ಥಿಂಕ್ ಫಸ್ಟ್ ಮ್ಯಾಚ್ ಆಫ್ ದ ಸೀಸನ್ ಅಲ್ಲ? ಹೌದು, ಫಸ್ಟ್ ಮ್ಯಾಚ್ ಆಫ್ ದ ಸೀಸನ್. ಸೆಕೆಂಡ್ ಮ್ಯಾಚ್. ಓಕೆ, ಐಕಾನಿಕ್ ಫಸ್ಟ್ ಮ್ಯಾಚ್ ಆಫ್ ದ ಆಫ್ಟರ್ನೂನ್ ಮ್ಯಾಚ್ ಆಫ್ ದ ಸೀಸನ್, ಐಕಾನಿಕ್ ಈಡನ್ ಗಾರ್ಡನ್ಸ್ ಅಲ್ಲಿ. LSG ಮತ್ತೆ ಬ್ಯಾಟಿಂಗ್ ತಗೋತಾರೆ. ರಾಹುಲ್ ಮತ್ತೆ ಸ್ಟ್ರೈಕ್ ರೇಟ್ 180, 170s ಅಲ್ಲಿ ಇರ್ತಾರೆ. ಬಟ್ ಅಗೇನ್ ಒಂದ್ ಎಕ್ಸ್ಟ್ರೀಮ್ಲಿ ಪಾರ್ ಸ್ಕೋರು ಬರಲ್ಲ. ತುಂಬಾ ಬ್ಯಾಡ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಮತ್ತೆ ಅವ್ರದ್ದು ಏನು ಮಿಡಲ್ ಆರ್ಡರ್, ಟಾಪ್ ಆರ್ಡರ್ ಏನು ಕ್ಲಿಕ್ ಆಗಿಲ್ಲ. ಅಂಡ್ ಆಲ್ಸೋ ಅವತ್ತು ಸ್ಟಾರ್ಕ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಏನ್ ಅನ್ಸುತ್ತೆ ಅವ್ರ ಬ್ಯಾಟಿಂಗ್ ಬಗ್ಗೆ ಮಂಜಾ? ಅಗೇನ್ ಅವ್ರ ಮಿರಾಕಲ್ ಸ್ಕೋರ್ ವಾಸ್ 160, ಬಟ್ ಈ ಸೀಸನ್ ನಾವು ನೋಡ್ತಿದ್ದೀವಿ 160 ಎಲ್ಲ ಸ್ಕೋರೇ ಇಲ್ಲ. ಟೀಮ್ಸ್ ಆರ್ ಚೇಸಿಂಗ್ 200+ ನಾನು ಸ್ವಲ್ಪ ಕಷ್ಟ ಆಗ್ತಿದೆ. ಸೊ 160 ಅಟ್ ಇಡನ್ ಗಾರ್ಡನ್ಸ್ ಇಸ್ ಅ ವೆರಿ ಡಿಫಿಕಲ್ಟ್ ಸ್ಕೋರ್. ಇಡನ್ ಗಾರ್ಡನ್ಸ್ ಅಲ್ಲಿ ಏನ್ ರೆಕಾರ್ಡ್ ಇದೆ ಅಂದ್ರೆ 8 times teams have crossed 200 batting first. They have never lost. ಸೊ ಇಡನ್ ಗಾರ್ಡನ್ಸ್ ಅಲ್ಲಿ ನೀವು ಬ್ಯಾಟಿಂಗ್ ಫಸ್ಟ್ ಮಾಡಿ 200 ಹೊಡೆದ್ರೆ ಶೋರ್ ಶಾಟ್ ವಿನ್, ಅದೇ ಇರೋದು ಸ್ಟ್ಯಾಟಿಸ್ಟಿಕ್ಸ್ ವೈಸ್. ಬಟ್ ಇವರು 160 ಅಲ್ಲಿ ನಾವು ಡಿಫೆಂಡ್ ಮಾಡ್ಕೊಂಡಿರ್ತೀವಿ ಅಂತ ಡೆಲ್ಲಿ ಮೇಲೆ ವರ್ಕ್ ಆಗಿಲ್ಲ, ಕೋಲ್ಕತ್ತಾ ಮೇಲೆ ವರ್ಕ್ ಆಗುತ್ತಾ? ಚಾನ್ಸೇ ಇಲ್ಲ. ಅವ್ರು ಏನಂದ್ರೆ ನಂಬರ್ 3 ಪೊಸಿಷನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ. ತುಂಬಾ ಗೇಮ್ಸ್ ನ ಪಡಿಕಲ್ ಕೊಟ್ರು. ಪಡಿಕಲ್ ಅಂತೂ ನಂಬರ್ 3 ಪ್ಲೇಯರೇ ಅಲ್ಲ, ಅವ್ರ ಓಪನರ್ ಅವ್ರ ಕೆರಿಯರ್ ನಾನೇ ಹಾಳು ಮಾಡ್ತಿದ್ದಾರೆ ಈ IPL ಟೀಮ್ಸ್, ರಾಜಸ್ಥಾನ್ ಆಗ್ಲಿ ಲಕ್ನೋ ಆಗ್ಲಿ. ಸೊ ಏನ್ ಬೇಜಾರಾಗುತ್ತೆ ಸ್ವಲ್ಪ. ಬಟ್ ಈ ಸತಿ ದೀಪಕ್ ಹುಡಾನ ಆಡ್ಸಿದ್ರು, ಅಷ್ಟೊಂದೇನ್ ಡಿಫ್ರೆನ್ಸ್ ಆಗಿಲ್ಲ 8 of 10. ಆಯುಷ್ ಬದೋನಿನ ಪ್ರಮೋಟ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಹೀರೋಯಿಕ್ಸ್ ನೋಡಿ. ಅವರು ಸುಮ್ನೆ ಆಂಕರ್ ಮಾಡ್ಕೊಂಡಿದ್ರು. ಎಂಡ್ ಅಲ್ಲಿ ಪೂರನ್ ಬಂದ್ರು. ಪೂರನ್ ಆಲ್ಸೋ ನಾಟ್ ಯೂಶುವಲ್ ಸ್ಟ್ರೈಕ್ ರೇಟ್ ಅವರು 180-200 ರೇಂಜ್ ಅಲ್ಲಿ ಇರುತ್ತೆ, ಅವತ್ತು 140 ಅಲ್ಲಿ ಹೊಡೆದಿದ್ದಾರೆ. ಯಾಕಂದ್ರೆ ಅಷ್ಟು ಪ್ರೆಷರ್ ಇತ್ತು ಸ್ಕೋರ್ ಬೋರ್ಡ್. ನೀವ್ ಹೇಳ್ದಂಗೆ ಒಂಥರ ರಾಹುಲ್ ಹೈ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡೋದನ್ನೇ ಪ್ರಾಬ್ಲಮ್ ಅನ್ಸುತ್ತೆ ಅವ್ರಿಗೆ, ಏನೋ ಗೊತ್ತಿಲ್ಲ. ಬಟ್ ಓವರ್ ಆಲ್ 160 ಕಷ್ಟ, ಎಸ್ಪೆಷಲಿ ದ ಫಾರ್ಮ್ KKR ಇಸ್ ಇನ್ ತುಂಬಾ ಕಷ್ಟ. ಸೊ ಹಂಗೆ ಆಯ್ತು, ಈಸಿಯಾಗಿ ಚೇಸ್ ಮಾಡ್ಬಿಟ್ರು KKR ಆ ಗೇಮ್ ನ. ಅಂಡ್ ಆ ಮ್ಯಾಚ್ ಅಲ್ಲಂತೂ ಮಿಚೆಲ್ ಸ್ಟಾರ್ಕ್ ನ ಫಾರ್ಮ್ ಕರ್ಕೊಂಡ್ ಬಂದ್ಬಿಟ್ರು ಲಕ್ನೋ. ಅವರು ಅದ್ರ ತನಕ ಐ ಥಿಂಕ್ ಒಂದೇ ವಿಕೆಟ್ ತೆಗ್ದಿದ್ದು. ಆ ಮ್ಯಾಚ್ ಅಲ್ಲಿ 3 ವಿಕೆಟ್ 7 runs ಎಕಾನಮಿ ಇಟ್ಕೊಂಡು ಬೋಲ್ ಮಾಡಿದ್ದಾರೆ. ಅಂಡ್ ಸುನಿಲ್ ನಾರಾಯಣ್ ಒಂಥರ ತುಂಬಾ ಕಂಟ್ರೋಲ್ ಮಾಡ್ಬಿಟ್ರು. 4 overs 17 runs, ಸೂಪರ್ ಎಕಾನಮಿ. ಸೊ ವೆರಿ ಟಫ್ ಟು ಡಿಫೀಟ್ KKR. KKR and RR are looking like the teams to beat this season. ಎಕ್ಸಾಕ್ಟ್ಲಿ. ನೀನು ಇವಾಗ ಲಕ್ನೋ 160 ಆಗ್ಬಿಟ್ರೆ ಅದೇನು ಮೆಂಟಲಿ ನಾವು ಡಿಫೆಂಡ್ ಮಾಡ್ಬಿಡ್ತೀವಿ ಅಂತ, ಅದಾಯ್ತು, 13 ಸತಿ ಆಯ್ತು. ಬಟ್ ಇನ್ನ ಆಗಲ್ಲ. ದೇ ಕಾಂಟ್ ಹೈಡ್ ಬಿಹೈಂಡ್ 150, 162 ಹೊಡೆದ್ ಬಿಡ್ತೀನಿ, ನಾವು ಡಿಫೆಂಡ್ ಮಾಡ್ತೀವಿ, ಅದು ಡೆಫಿನೆಟ್ಲಿ ಆಗಲ್ಲ. ಅಗೇನ್ ರಾಹುಲ್ ಮತ್ತೆ ಅವ್ರಿಗೆ ಪೂರನ್ ಇಬ್ರೇ ಸ್ಟ್ಯಾಂಡ್ ಔಟ್ ಬ್ಯಾಟ್ಸ್ಮನ್ ತರ ಅನ್ಸ್ತಾ ಇರೋದು ಟೀಮ್ ಅಲ್ಲಿ. ಇನ್ನೆಲ್ಲಾರು ಕನ್ಸಿಸ್ಟೆನ್ಸಿ ಇಲ್ಲ. ಸ್ಟಾಯ್ನಿಸ್ 1 ಮ್ಯಾಚ್ ಆಡ್ದ, ಬದೋನಿ ಕನ್ಸಿಸ್ಟೆನ್ಸಿ ಇಲ್ಲ. ಅಂಡ್ ಇನ್ಯಾರು ದೀಪಕ್ ಹುಡ್ಡಾ, ಪಡಿಕಲ್ ಅಗೇನ್ ನೀನ್ ನಂಬರ್ 3 ಹೇಳ್ದಂಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಆಲ್ಸೋ ಡಿಕಾಕ್ ಕೂಡ ಐ ಥಿಂಕ್ RCB ಮೇಲೆ ಅಫ್ಕೋರ್ಸ್ ಅದೇನ್ ಹೇಳದ್ ಬೇಡ ನಾವು. ಆ ಮ್ಯಾಚ್ ಆಡದ್ಮೇಲೆ ಅಷ್ಟೇನ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸಸ್ ಬರ್ತಾ ಇಲ್ಲ. ಅಂಡ್ ನೀನು KKR ಚೇಸ್ ಬಗ್ಗೆ ಹೇಳ್ದೆ. ಐ ಥಿಂಕ್ ಫಸ್ಟ್ ಓವರ್ ಅಲ್ಲೇ ಟೋನ್ ಸೆಟ್ ಆಗ್ಬಿಡ್ತು. ಶಮಾರ್ ಅಂತ ಎಲ್ಲಾರು ಕಾಯ್ತಾ ಇದ್ವಿ. ನಾವು ನಮ್ ಇದ್ರಲ್ಲಿ ಕಾಯ್ತಾ ಇದ್ವಿ ಮಯಾಂಕು ಶಮಾರ್ ಇಬ್ರು ಮಾಡ್ತಾರೆ ಅಂತ. ಬಟ್ ಅದಾಗ್ಲಿಲ್ಲ. ಶಮಾರ್ ಬಂದ್ರು. ಶಮಾರ್ಗೆ ಒಂಥರ ಬ್ರಿಸ್ಬೇನ್ ಅಲ್ಲಿ ಅವರು ಆಕಾಶದಲ್ಲಿ ಇದ್ರು.
ಬ್ಯಾಕ್ ಟು ಅರ್ತ್ ತಂತು ಐ ಪಿ ಎಲ್ ಮಾಡುತ್ತೆ ಇದು ತುಂಬಾ ಪ್ಲೇಯರ್ಸ್ಗೆ. ಫಸ್ಟ್ ಓವರ್ 20 ರನ್ಸ್, ಒಂದ್ 8-9 ಬಾಲ್ ಹಾಕಿದ್ದಾರೆ, ವೈಡ್ ನೋ ಬಾಲ್ ಎಲ್ಲ ಸೇರಿ. ಸೊ ಅಲ್ಲೇ ಟೋನ್ ಸೆಟ್ ಆಗ್ಬಿಡ್ತು. ಆನ್ ಟಾಪ್ ಆಫ್ ದಟ್ ಇವಾಗ ಹೆಂಗೆ ಅವ್ರದ್ದು KKR ಓಪನರ್ಸ್ ಸಾಲ್ಟ್, ನಾರಾಯಣ್ ಇಬ್ರು ಆಡಲ್ಲ, ಒಬ್ರು ಆಡ್ತಾರೆ ಅಷ್ಟೇ ಸಾಕು ಅವರಿಗೆ. ಒಬ್ರು ಆಡಿದ್ರು ಸಾಕು, ಅಷ್ಟು ಪವರ್ಫುಲ್ ಓಪನಿಂಗ್ ಪೇರ್ ಆಗ್ಬಿಟ್ಟಿದೆ. ಸೊ ಅವತ್ತು ನಾರಾಯಣ್ ಆಡ್ಲಿಲ್ಲ, ಸಾಲ್ಟ್ ಆಡಿದ್ರು. ಅಂಡ್ ಅಷ್ಟೇ, ಅವರೇ ಗೇಮ್ ಮುಗಿಸ್ಬಿಟ್ರು 89 in 47 ಬಾಲ್ಸ್. ಸೊ 15 ಓವರ್ಸ್ಗೆ ಗೇಮ್ ಸೆಟ್ ಮ್ಯಾಚ್ ಆಗೋಯ್ತು. KKR ವೆರಿ ಮಚ್ ಲುಕಿಂಗ್ ಲೈಕ್ ದ ಟೀಮ್ ಟು ಬೀಟ್. ಅವ್ರದಲ್ಲೂ ವೀಕ್ನೆಸ್ ಇದೆ. ಹರ್ಷಿತ್ ರಾಣಾ, ವೈಭವ್ ಅವರೆಲ್ಲ ನೀವು ಹೊಡಿಬಹುದು, ಬಟ್ ಅವ್ರಿಗೆ ಸೇವಿಂಗ್ ಅವ್ರನ್ನ ಆ ಟೀಮ್ ನ ಹಿಡಿದಿರ್ತಾ ಇರೋದು ಬೌಲಿಂಗ್ ಅಲ್ಲಿ ನಾರಾಯಣ್ ಅಂಡ್ ವರುಣ್ ಚಕ್ರವರ್ತಿ. ಅವ್ರಿಬ್ರನ್ನ ತುಂಬಾ ರೀಡ್ ಮಾಡೋರು ಕಡಿಮೆ, ರೀಡ್ ಮಾಡಿದ್ರು ಹೊಡಿಯಕ್ ಕಷ್ಟ. ಸೊ ಓವರ್ ಆಲ್ ಅವ್ರಿಬ್ರು 8 ಓವರ್ಸ್ ಯಾವಾಗ್ಲೂ ಡಿಫ್ರೆನ್ಸ್ ಮಾಡ್ತಾ ಇದೆ ಎಲ್ಲಾ ಮ್ಯಾಚ್ ಅಲ್ಲೂ. ಅಂಡ್ ನಾರಾಯಣ್ ಇಸ್ ನಾರಾಯಣ್, ನಮ್ಗೆ ಗೊತ್ತಿರೋದೆ. ಏಜ್ ಓಲ್ಡ್ ಇಂದ ಪವರ್ ಪ್ಲೇ ಅಲ್ಲೇ ಏನಂತಾರೆ ಅದಕ್ಕೆ, ಸೂಪರ್ ಓವರ್ ಅಲ್ಲಿ ಮೇಡ್ ಇನ್ ಮಾಡಿರೋರ್ಗೆ ಹಿ ನೋಸ್ ಟು ಬೋಲ್, ಅವನಿಗೆ ಗೊತ್ತು. ಸೊ ಟೀಮ್ ಟು ಬೀಟ್ ಟಾಪ್ ಆಫ್ ದ ಟೇಬಲ್ ಇದಾರೆ KKR ಜೊತೆ ಅವರು. ಸೊ ಓವರ್ ಆಲ್ ಮ್ಯಾಚ್ ಅಲ್ಲಿ ಸ್ಕೋರ್ ಏನು ಇರ್ಲಿಲ್ಲ ಅಂದಿದ್ರು, ಪರ್ಫಾರ್ಮೆನ್ಸ್ ಏನ್ ಕಡಿಮೆ ಇಲ್ಲ. ಸೊ KKR ಆರ್ ಗೋಯಿಂಗ್ ಟು ಸ್ಟೇ ಪ್ಲೇ ಆಫ್ ಅಂಡ್ ಬಿಯಾಂಡ್ ಹೋಗ್ತಾರೆ ಈ ವರ್ಷ, ಥ್ಯಾಂಕ್ಸ್ ಟು ಅಗೇನ್ ಗಂಭೀರ್. ಸೊ ಸಂಡೇ ಮಧ್ಯಾಹ್ನದ ಮ್ಯಾಚ್ ಬೇಗನೆ ಮುಗ್ದೋಯ್ತು. ಇಲ್ಲಿ ಸೆಕೆಂಡ್ ಎಲ್ ಕ್ಲಾಸಿಕೋ ಟಾಸ್ ಹಾಕ್ತಾ ಇದಾರೆ, ಟಾಸ್ ಮುಂಚೆನೆ ಮುಗ್ದೋಯ್ತು. ಸೊ ಲೆಟ್ಸ್ ಕಮ್ ಟು ಎಲ್ ಕ್ಲಾಸಿಕೋ. ಇರಿ ಗಂಭೀರ್ ಬಗ್ಗೆ ನೀವ್ ಹೇಳಿದ್ರಿ, ಗಂಭೀರ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಅವರೇ ನರೇನ್ನ ಆಡಿಸ್ತಿರೋದು ಓಪನಿಂಗ್. ಐ ರೆಡ್ ಸಮ್ವೇರ್ ದಟ್ ಗಂಭೀರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಮೋಟಿಂಗ್ ನರೇನ್ ಆಸ್ ಓಪನರ್. ಸೊ ನಾವು ಗಂಭೀರ್ಗೆ ಡ್ಯೂ ರೆಸ್ಪೆಕ್ಟ್ ಅಂಡ್ ಡ್ಯೂ ಕ್ರೆಡಿಟ್ಸ್ ಕೊಡ್ಲೇಬೇಕು. Always he somehow gets sidelined and always people focus on the controversies, but ಅವರು ನಿಜ ಹೇಳ್ತಾರೆ. ನಾನು ಬಿಗ್ ಫ್ಯಾನ್ ಆಫ್ ಗಂಭೀರ್. ಸೊ ಹ್ಯಾಟ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಕ್ಚುಲಿ ಲಾಸ್ಟ್ ಸೀಸನ್ ಅವ್ರ ಕೋಚ್ ಬಗ್ಗೆ ಫುಲ್ ಬಿಲ್ಡಪ್ ಕೊಟ್ಟಿದ್ರು. ಚಂದ್ರಕಾಂತ್ ಪಂಡಿತ್ ರಂಜಿ ಎಲ್ಲ ಗೆಲ್ಸ್ಬಿಟ್ಟಿದ್ದಾರೆ, ವೆರಿ ವೆರಿ ಸ್ಟ್ರಿಕ್ಟ್ ಕೋಚ್, ಅದು ಇದು ಗೆಲ್ಲಿಸ್ತಾರೆ ಟ್ರೋಫಿನ ಅಂತ. ಬಟ್ ಎಂಡ್ ಅಲ್ಲಿ ಅಷ್ಟೊಂದೇನ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಲಾಸ್ಟ್ ಸೀಸನ್. ಈ ಸೀಸನ್ ಚಂದ್ರಕಾಂತ್ ಪಂಡಿತ್ ನ ರಿಟೈನ್ ಮಾಡಿದ್ದಾರೆ ಹೆಡ್ ಕೋಚ್ ಆಗಿ, ಬಟ್ ಗಂಭೀರ್ನ ಮೆಂಟರ್ ಆಗಿ ತಂದಿದ್ದಾರೆ. ಅವ್ರ ಆತರ ಬ್ರಿಡ್ಜ್, ನೀವು ಒಂಥರ ಸ್ಟ್ರಿಕ್ಟ್ ಟಾಸ್ಕ್ ಮಾಸ್ಟರ್ ಇದ್ರೆ ಒಂಥರ ಬ್ರಿಡ್ಜ್ ಬೇಕು ನಿಮ್ಗೆ ಪ್ಲೇಯರ್ಸ್ ಮಧ್ಯೆ. ಸೊ ಅದು ಗಂಭೀರ್ ಮಾಡ್ತಿದ್ದಾರೆ. ಸೊ ನಾನು ಹೇಳ್ತೀನಿ, ಲಕ್ನೋ ಯಾಕೆ ಶಮಾರ್ ಜೋಸಫ್ ತಂದ್ರು ಅಂದ್ರೆ ಮಯಾಂಕ್ ಯಾದವ್ ಇವಾಗ ಅವ್ರಿಗೆ ರಿಪ್ಲೇಸ್ಮೆಂಟ್ ಬೇಕು. 2 ಮ್ಯಾಚ್ ಮಯಾಂಕ್ ಯಾದವ್ ಬಂದ್ ಗೆಲ್ಸ್ಬಿಟ್ರು, ಮ್ಯಾನ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್. ಸೊ ಅವ್ರಿಗೆ 150 ಪೇಸ್ ಇದ್ರೆ ಸಾಕು ಅಂತ ತಗೊಂಡ್ ಬಂದಿದ್ದಾರೆ. ಫಸ್ಟ್ ಗೇಮ್ ನಾನು ಜಾಸ್ತಿ ಬ್ಲೇಮ್ ಮಾಡಲ್ಲ ಶಮಾರ್ನ, ಗೇಮ್ ಟೈಮ್ ಇಲ್ಲ. ಸೊ ಮೇ ಬಿ ಫ್ಯೂಚರ್ ಅಲ್ಲಿ ಇಂಪ್ರೂವ್ ಆಗ್ಬಹುದೇನೋ. ಅವ್ರು ಅಷ್ಟೊಂದೇನು ಕೆಟ್ಟದಾಗ ಬೌಲಿಂಗ್ ಮಾಡಿಲ್ಲ, ಸ್ವಲ್ಪ ವೈಡ್ಸ್ ನೋ ಬಾಲ್ಸ್ ಕಂಟ್ರೋಲ್ ಮಾಡಬೇಕು ಏನೇ ಆಗ್ಲಿ. T20 ಇಟ್ಸ್ ಅ ಕ್ರೈಮ್ ಗಿವಿಂಗ್ ವೈಡ್ಸ್ ಅಂಡ್ ನೋ ಬಾಲ್ಸ್, ಬಟ್ ಹೋಪ್ಫುಲಿ ಹಿ ಇಂಪ್ರೂವ್ಸ್. ನಾನು ಆಕ್ಚುಲಿ ನೀವು ಹೇಳಿದ್ರಿ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಸೀರೀಸ್ ಬಗ್ಗೆ, ಅದ್ರಲ್ಲೂ ಅವ್ರು 6 ಅಲ್ಲೇ ಹೋಗಿದ್ರು ರನ್ ರೇಟ್. 6 ವಿಕೆಟ್ಸ್ ತೆಗೆದ್ರು, ನೋ ಡೌಟ್. ಬಟ್ ಹಿ ವಾಸ್ ಗೋಯಿಂಗ್ ಅಟ್ ಎಕನಾಮಿ ರೇಟ್ ಆಫ್ 6, close to 6. He was getting thrashed, but end of the day wickets matter. So if he is able to get 3 wickets and concede 45 runs, maybe it might be a worthwhile trade off. That's what I'm thinking. That's the whole point. And of course coaching ಬಗ್ಗೆ ಕೊನೆಯಲ್ಲಿ ಮಾತಾಡೋಣ ಸೆಗ್ಮೆಂಟ್ ಅಲ್ಲಿ. I have that segment in mind. ಕೋಚಿಂಗ್ ಬಗ್ಗೆ ಮಾತಾಡೋಣ, ಒಂದ್ 2-3 ವಿಷಯ ಮಾತಾಡ್ಬೇಕು. ಸೊ ಎನಿವೆ, ಮೂವಿಂಗ್ ಆನ್ ಟು ಎಲ್ ಕ್ಲಾಸಿಕೋ. ಇವಾಗ ಎಲ್ ಕ್ಲಾಸಿಕೋ ವಾಸ್ ದ ಸಂಡೇ ಹಾಟ್ ಮ್ಯಾಚ್. MI ವರ್ಸಸ್ CSK ಅವೇ ಮ್ಯಾಚ್. MI ಹೋಮ್ ಮ್ಯಾಚ್ ಆಫ್ಟರ್ ಎಲ್ಲಿ RCB ಮೇಲೆ 198 ನ ಧೂಳಿಪಟ ಮಾಡ್ಬಿಟ್ರು 15 ಓವರ್ ಅಲ್ಲೇ. ಸ್ಕೈ ಬ್ಯಾಕ್ ಟು ಫಾರ್ಮ್, ಅವ್ರದ್ದು ಅರ್ಧ ಟೀಮ್ ಬ್ಯಾಕ್ ಟು ಫಾರ್ಮ್ ಇತ್ತು ಅವತ್ತು. ಸೊ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮುಂಬೈ ಮೇಲೆ. ಅಂಡ್ ಅದ್ರ ಮೇಲೆ ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಂಡ್ರು. ನಾವೆಲ್ಲ ಏನ್ ಮಾತಾಡಿದ ಹಳೆ ವಿಡಿಯೋ ಅಲ್ಲಿ, ಮುಂಬೈ ಅಂದ್ರೆ ವಿನ್ ಟಾಸ್ ವಿನ್ ಮ್ಯಾಚ್ ಅಂತ ಎಲ್ಲಾ ಮಾತಾಡಿದ್ವಿ. ಸೊ ಎಲ್ಲಾ ಫೇವರಬಲ್ ಆಯ್ತು. ಬಟ್ ಅಲ್ಲಿ ಎದುರುಗಡೆ ಇದ್ದಿದ್ದು CSK IPL ಅಲ್ಲಿ ಬೇರೆನೆ ಅನಿಮಲ್. ನೀವು ಎಲ್ಲಾ ಟೀಮ್ಸ್ ತರ ಪರಿಗಣಿಸಕ್ ಆಗಲ್ಲ. CSK ಇಸ್ ಅ ಡಿಫ್ರೆಂಟ್ ಅನಿಮಲ್, ಅದನ್ನ ತೋರ್ಸಿದ್ರು. ಸೊ ಫಸ್ಟ್ ನಿಮ್ಗೆ ಏನ್ ಕ್ವಶನ್ ಅಂದ್ರೆ, IPL ಅಲ್ಲಿ ಅಥವಾ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ದೂಬೆ ಫಿಯರ್ ಮೂಡಿಸ್ಬಿಟ್ಟಿದಾನ, ಸ್ಪಿನ್ನರ್ ಹಾಕ್ಬಾರ್ದು ಡೂಬೆಗೆ ಅಂತ.
ಏನಾದ್ರೂ ಆತರ ಇದೆಯಾ, ಆರ್ ಇಸ್ ಇಟ್ ಜಸ್ಟ್ ಈ ಸೀಸನ್ ಮೆಂಟಾಲಿಟಿನ ಆಪೋಸಿಷನ್ ಟೀಮ್ಸ್? ಅಲ್ಲ, ಇಟ್ಸ್ ಬಿಲ್ಟ್ ಓವರ್ ಕಪಲ್ ಆಫ್ ಸೀಸನ್ಸ್. ಲಾಸ್ಟ್ 2 ಸೀಸನ್ಸ್ ನಾವು ತೆಗೆದು ನೋಡಿದ್ರೆ ರೆಕಾರ್ಡ್ಸ್, ದೂಬೆ ಸ್ಪಿನ್ನರ್ ಬಂದ್ರೆ ಸಿಕ್ಸ್ಗಳೇ, ಸುರಿಮಳೆ ಸಿಕ್ಸ್ಗಳದು. ಅಂಡ್ ಅವ್ರಿಗೆ ಮ್ಯಾಟ್ರೇ ಆಗಲ್ಲ, ಆಫ್ ಸ್ಪಿನ್ನರ್ ಬಂದ್ರೂ ಹೊಡಿತಾರೆ, ಲೆಗ್ ಸ್ಪಿನ್ನರ್ ಬಂದ್ರೂ ಹೊಡಿತಾರೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬಂದ್ರೂ ಹೊಡಿತಾರೆ, ರೈಟ್ ಆರ್ಮ್ ಸ್ಪಿನ್ನರ್ ಬಂದ್ರೆ ಹೊಡಿತಾರೆ. ಸೊ ನಾವು ಮ್ಯಾಚ್ ಅಪ್ಸ್ ಅಂತ ಹೋಗಕ್ಕೆ ಆಗಲ್ಲ ಅವ್ರ ಮೇಲೆ. ಸೊ ಅದು ಒಂದು ರಿಸ್ಕ್ ತಗೊಂಡು ಹೋದ್ರೆ ವಿಕೆಟ್ ಬೀಳುತ್ತೆ ಅಂತ 20 ರನ್ ಕೊಡ್ತೀವಿ. ಸೊ ಅದು ದಟ್ಸ್ ದ ಮೆಂಟಾಲಿಟಿ ವಿಚ್ ಹಿ ಹಸ್ ಕ್ರಿಯೇಟೆಡ್. ಒಂಥರ ಸೈಕಲಾಜಿಕಲ್ ಆಗಿ ಇಂಪ್ಯಾಕ್ಟ್ ಕೊಟ್ಬಿಟ್ಟು ಕನ್ಸಿಸ್ಟೆಂಟ್ ಆಗಿ ಇವಾಗ ಕ್ಯಾಪ್ಟನ್ಸ್ ಹೆದರ್ಕೋತಾರೆ ದುಬೆ ಬಂದ್ರೆ ಸ್ಪಿನ್ನರ್ಸ್ ಕೊಡಕ್ಕೆ. ಆಕ್ಚುಲಿ ಮೊಹಮ್ಮದ್ ನಾಬಿ ಬೌಲಿಂಗ್ ನೋಡಿ ಆ ಮ್ಯಾಚ್ 3 overs 19 runs. ನನ್ನ ಕೇಳಿದ್ರೆ ಅವ್ರನ್ನ ಟ್ರೈ ಮಾಡ್ಬೇಕಾಗಿತ್ತು 1 over. ಹೂ ನೋಸ್, ಯು ನೆವರ್ ನೋ. ನೀವು ಹೆದರ್ಕೊಂಡು ಬೌಲಿಂಗ್ ಕೊಡದೇ ಇದ್ರೆ ಫೇವರಬಲ್ ಮ್ಯಾಚ್ ಅಪ್ ಇರುವಾಗ ದೆನ್ ಯು ಆರ್ ದ ಒನ್ ಮಿಸ್ಸಿಂಗ್ ಔಟ್. ನಂಗೆ ಅನ್ಸುತ್ತೆ ನಾಬಿ ಇಸ್ ದ ಮೋಸ್ಟ್ ಅಂಡರ್ ಯುಟಿಲೈಸ್ಡ್ ಅಂಡ್ ಅಂಡರ್ ರೇಟೆಡ್ ಪ್ಲೇಯರ್ ಇನ್ ದ ಹಿಸ್ಟ್ರಿ ಆಫ್ IPL. Both in batting and bowling, teams don't know how to use him. He's such a good all-rounder, but Hengo, he's missing out on performing due to captaincy issues. But Dube ಇವಾಗ ಒಂಥರ ಸೆಟಲ್ ರೌಂಡ್ ಆಗ್ಬಿಟ್ಟಿದ್ದಾರೆ ನಂಬರ್ 4 ಸ್ಲಾಟ್ ಅಲ್ಲಿ. ಅವ್ರಿಗೆ ಮ್ಯಾಟ್ರೇ ಆಗಲ್ಲ, ಪೇಸ್ ಹಾಕಿದ್ರೂ ಹೊಡಿತಾರೆ, ಸ್ಪಿನ್ ಹಾಕಿದ್ರೂ ಹೊಡಿತಾರೆ. ಸೊ ಆ ಹಿಟ್ಟಿಂಗ್ ಎಬಿಲಿಟಿ, ರಾ ಪವರ್, ಟೈಮಿಂಗ್ ಇರುವಾಗ ನೀವು ಅದು ಆತರ ವಾನ್ಖೇಡೆ ಸ್ಟೇಡಿಯಂ ವಿಚ್ ಇಸ್ ಫ್ಲಾಟ್ ಡೆಕ್, ಸ್ಮಾಲ್ ಬೌಂಡ್ರೀಸ್. ಅವತ್ತು ಒಂದು ಥಿಂಗ್ ವಿಚ್ ವಾಸ್ ವೆರಿ ಇಂಪ್ರೆಸಿವ್ ವಾಸ್ ಋತುರಾಜ್ ಗಾಯಕ್ವಾಡ್ಸ್ ಇನ್ನಿಂಗ್ಸ್. ಕಂಪ್ಲೀಟ್ ಸ್ಟಾರ್ಕ್ ಡಿಫರೆನ್ಸ್ ಬಿಟ್ವೀನ್ ದ ಇನ್ನಿಂಗ್ಸ್. ಅವರು ಪ್ರೀವಿಯಸ್ ಮ್ಯಾಚ್ ಚೆನ್ನೈಯಲ್ಲಿ ಆಲ್ಮೋಸ್ಟ್ 120 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು, 119 ಏನೋ. ಇಲ್ಲಿ ನೋಡಿ 172 ಸ್ಟ್ರೈಕ್ ರೇಟ್. ಸೊ ಇದು ಏನ್ ತೋರಿಸುತ್ತೆ ಅಂದ್ರೆ ಅವ್ರ ಹತ್ರ ಅಡಾಪ್ಟಬಿಲಿಟಿ ಇದೆ, ಅವ್ರ ಒಂದು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತ ತೋರಿಸುತ್ತೆ. ಆ ಸಿಚುವೇಶನ್ ಯಾವ ತರ ಆಡ್ಬೇಕೋ ಹಂಗ ಆಡಿದ್ದಾರೆ. ಪ್ಲಸ್ ಅವರು ಅವ್ರ ಓಪನಿಂಗ್ ಸ್ಲಾಟ್ ನೆಲ್ಲ ಬಿಟ್ಕೊಟ್ಟು ನಂಬರ್ 3 ಬಂದಿದ್ದಾರೆ. ಸೊ ಐ ಹೋಪ್ ಅದರ್ ಪ್ಲೇಯರ್ಸ್ ಆಲ್ಸೋ ಫಾಲೋ ದಿಸ್. ಬಟ್ ಯಾ, ಸೆನ್ಸೇಷನಲ್ ಬ್ಯಾಟಿಂಗ್ ಅಷ್ಟೇ, ಇನ್ನೇನ್ ಹೇಳಕ್ಕಾಗಲ್ಲ. ಸೆನ್ಸೇಷನಲ್ ಬ್ಯಾಟಿಂಗ್. ಅಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ದ ಗ್ರೇಟ್ ಮಹೇಂದ್ರ ಸಿಂಗ್ ಧೋನಿ. ಬಂದ್ರು, 4 ಬಾಲ್ ಆಡಿದ್ರು, 20 ರನ್ ಹೊಡೆದ್ರು. ನಾವ್ ಏನ್ ಬೇಕಂದ್ರೆ ಹೇಳ್ಬೋದು ಆಯ್ತಾ. ಫಸ್ಟ್ ಬಾಲ್ ಬಂದು 6 ಹೊಡೆಯೋದು ಅಷ್ಟು ಈಸಿ ಅಲ್ಲ. ಎಷ್ಟೊಂದ್ ಪ್ಲೇಯರ್ ಸ್ಟ್ರಗಲ್ ಮಾಡ್ತಾರೆ. ಬಟ್ ಒಂಥರ ಮೈದಾಶ್ ಟಚ್ ಇದೆ ಧೋನಿಗೆ. 3 6, 3 balls 3 sixes. ಎಂಡ್ ಅಲ್ಲಿ 20 ರನ್ ಇಂದಾನೆ ಸೋತಿದ್ದು ಮುಂಬೈ. ಸೊ ಕೈಂಡ್ ಆಫ್ ಮ್ಯಾಚ್ ಚೇಂಜಿಂಗ್ ಇನ್ನಿಂಗ್ಸ್ ಅದು. ಒಂಥರ ಮೊಮೆಂಟಮ್ ನ ಕಂಪ್ಲೀಟ್ಲಿ ಟುಕ್ ಟುವರ್ಡ್ಸ್ ಚೆನ್ನೈ. ಸೊ ಬ್ಯೂಟಿಫುಲ್ ಆಲ್ ರೌಂಡ್ ಗೇಮ್ ಬೈ CSK. ದೇ ಆರ್ 5 times champions and they proved why. ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ನಾವು ಸ್ಟಾರ್ಟಿಂಗ್ ದೂಬೆ ಬಗ್ಗೆ ಮಾತಾಡಿದ್ವಿ. ಜಸ್ಟ್ 1 point ಅಂದ್ರೆ he has earned that fear. ಆ ಫಿಯರ್ ಅದೇನೋ 1-2 ಮ್ಯಾಚ್ ಬಂದಿಲ್ಲ, ಬಿಕಾಸ್ ಸ್ಪಿನ್ನರ್ ನ ಕಳಿಸ್ಲೇ ಇಲ್ಲ. ಶ್ರೇಯಸ್ ಗೋಪಾಲು ಮಾಡಿಲ್ಲ. ಶ್ರೇಯಸ್ ಗೋಪಾಲ್ ಅಂಡರ್ಸ್ಟ್ಯಾಂಡಬಲ್, ನಾಬಿನೂ ಮಾಡಿಲ್ಲ. ಸೊ ಅದೊಂಥರ ಅಪೋಸಿಷನ್ ಟೀಮ್ಸ್ ಮೆಂಟಲ್ ಬ್ಲಾಕ್ ಆಗ್ಬಿಡುತ್ತೆ. ಓ ದೂಬೆ ಓಕೆ ಹೊಡಿತಾನೆ ಅಂತ. ಈ ಫಿಯರ್ ಮುಂಚೆ ಗೇಲ್ಗೆ ಇರ್ತಾ ಇತ್ತು. ಲೆಫ್ಟ್ ಆರ್ಮ್ ಸ್ಪಿನ್ನರೇ ಆಗ್ತಾ ಇರ್ಲಿಲ್ಲ ಗೇಲ್ ಬಂದ್ರೆ, ಬಿಕಾಸ್ ಸ್ಟ್ಯಾಂಡ್ಸ್ಗೆ ಬಾಲ್. ಸೊ ನಾಟ್ ಜಸ್ಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಎನಿ ಸ್ಪಿನ್ನರ್. ಸೊ ದೂಬೆ ಹ್ಯಾಸ್ ಅರ್ನ್ಡ್ ಇಟ್. ಹಂಗೆ ಅವರು ವರ್ಲ್ಡ್ ಕಪ್ ಸ್ಪಾಟ್ ನು ಅರ್ನ್ ಮಾಡ್ಬೋದು. ಈ ಸೀಸನ್ ಡಿಫೈನ್ ಮಾಡುತ್ತೆ. ಅಂಡ್ ಆಫ್ ಕೋರ್ಸ್ ಏನಂತಾರೆ, ಓಪನಿಂಗ್ ಪೊಸಿಷನ್ ಬಿಟ್ಕೊಡೋದ್ ಬಗ್ಗೆ ಹೇಳಿದ್ರೆ ಗ್ರೇಟ್ ಕ್ಯಾಪ್ಟನ್ ಋತುರಾಜ್. ಸೊ ಅವರು ಸ್ಯಾಕ್ರಿಫೈಸ್ ಮಾಡಿದ್ರು ಅಂಡ್ ಇಟ್ ಕೇಮ್ ವರ್ಕೌಟ್ ಆಗೋದು ಮುಖ್ಯ. ಬಿಕಾಸ್ ಅವ್ರು ನೋಡಿದ್ರು ರಹಾನೆ ನಂಬರ್ 3 ಸ್ಟ್ರೈಕ್ ರೇಟ್ ಬರ್ತಾ ಇರ್ಲಿಲ್ಲ. ಸೊ ಇಟ್ ವಾಸ್ ಅ ಸಿಂಪಲ್ ಸ್ವಾಪ್. ಅದನ್ನ ಮಾಡಿದ್ರು ಅಂಡ್ ಇಟ್ ವರ್ಕ್ಡ್ ಔಟ್. ಗ್ರೇಟ್ ಇನ್ನಿಂಗ್ಸ್. ಅಂಡ್ ಅಫ್ ಕೋರ್ಸ್ ನಾವು ಫೆನಾಮಿನಲ್ ಆಗಿರೋ ಧೋನಿ ಹೇಳ್ದಂಗೆ ಫಸ್ಟ್ ಬಾಲ್ 6 ಹೊಡೆಯೋದು ಆಟ ಅಲ್ಲ. ಬಟ್ ಆ ತರ ಬಾಲ್ ಹಾಕಿದ್ರೆ ಐ ಡೋಂಟ್ ನೋ, ಪಾಂಡ್ಯ ಆಸ್ ಅ ಅಪೋಸಿಷನ್ ಕ್ಯಾಪ್ಟನ್ ಗಿಂತ ಫ್ಯಾನ್ ಬಾಯ್ ತರ ಬೌಲಿಂಗ್ ಮಾಡ್ದಂಗಿತ್ತು. ಬಿಕಾಸ್ ಅಟ್ ಲೀಸ್ಟ್ 2 out of the 3 balls were very bad balls. ಪಾಂಡ್ಯ ಯಾಕೆ ಬೌಲಿಂಗ್ ಮಾಡಿದ್ರು ಅನ್ನೋದೇ ಒಂದು ಸಪರೇಟ್ ಡಿಬೇಟ್ ಆಗೋಯ್ತು. ಆಮೇಲೆ ಆಕಾಶ್ ಮಧ್ವಾಲ್ ಕೊಡ್ಬೇಕಾಗಿತ್ತು ಅಂತ. ಅದು 20 ರನ್ನಿಂದ ಸೋತ್ ಮೇಲೆ ಹೈಂಡ್ ಸೈಟ್ ಎಲ್ಲಾರು ಅದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ನನ್ ಕೇಳಕ್ ಹೋದ್ರೆ ಡಿಫ್ರೆನ್ಸ್ ಆಗ್ತಾ ಇರಲಿಲ್ಲ. ಮಧ್ವಾಲು ಏನೋ ಫಂಟಾಸ್ಟಿಕ್ ಫಿಗರ್ಸ್ ಏನೋ ಅಲ್ಲ ಅವತ್ತು. ಅಗೇನ್ ಅದ್ ಮ್ಯಾಟರ್ ಏನಾಯ್ತು ಅಲ್ಟಿಮೇಟ್ಲಿ, ನಾವು ಲಾಸ್ಟ್ ವಿಡಿಯೋಲ್ ಮಾತಾಡ್ದಂಗೆ ಬುಮ್ರಾ ಹೆಂಗ್ ಬೌಲಿಂಗ್ ಮಾಡ್ತಾನೆ ಅಂತ.
ಬುಮ್ರಾ ಸ್ಪೆಲ್ ಚೆನ್ನಾಗಿತ್ತು, ಬಟ್ ವಿಕೆಟ್ ಕಾಲಮ್ಸ್ ಏನು ಇರ್ಲಿಲ್ಲ. ಸೊ ಇಂಟೆಲಿಜೆಂಟ್, ನೀನ್ ಅವತ್ತು ಹೇಳ್ದೆ ನಾನ್ ಫ್ಲೆಮಿಂಗ್ ಆದ್ರೆ ಹೇಳ್ಬಿಡ್ತೀನಿ ಬುಮ್ರಾನ್ ಆಟ ಆಡ್ಕೊಳ್ಳಿ, ಬೇರೆ ಎಲ್ಲಾರ್ಗು ಹೊಡಿಯೋಣ ಅಂತ. ಅದನ್ನ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಈಗೋ ತೋರಿಸ್ಲಿಲ್ಲ, ಓಕೆ ಬುಮ್ರಾ ವಿಲ್ ಶೋ ಯು ರೆಸ್ಪೆಕ್ಟ್, ನಾವು ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತೀವಿ. ಅವ್ರು ಅದನ್ನ ಮಾಡಿದ್ರು ಅಂಡ್ ದೇ ರೀಚ್ಡ್ ರೆಸ್ಪೆಕ್ಟಬಲ್ ಟೋಟಲ್. ಅಲ್ಲಿ ಆ ಟೋಟಲ್ ಓಕೆ, ಇಟ್ ವಾಸ್ ಏನೋ ಚೇಸ್ ಮಾಡದೇ ಇರೋ ತರ ಏನಿಲ್ಲ, ಬಟ್ ಏನ್ ಡಿಫ್ರೆನ್ಸ್ ಮಾಡ್ತು ಬೌಲಿಂಗ್ ಅಲ್ಲಿ ಅಂದ್ರೆ ಪತಿರಾಣ. ಸೊ ಬಿಕಾಸ್ ಅಲ್ಲಿ ತನಕ ಕ್ರೂಸ್ ಮಾಡ್ತಾ ಇದ್ರು ಮುಂಬೈ. ಸೊ ಏನ್ ಅನ್ಸ್ತು, ಪತಿರಾಣ ಗೇಮ್ ಚೇಂಜರ್? 100% ಡೌಟೇ ಬೇಡ. ಸಿ ಪತಿರಾನ ಪ್ಲೇಡ್ ದ ರೋಲ್ ವಾಟ್ ಬುಮ್ರಾ ಪ್ಲೇಸ್ ಫಾರ್ ಮುಂಬೈ ಅಷ್ಟೇ. ಹಿ ಇಸ್ ಪ್ಲೇಯಿಂಗ್ ದ ಸೇಮ್ ರೋಲ್ ಫಾರ್ CSK. ಸೊ ಒಂದ್ ಓವರ್ ಅಲ್ಲಿ ಹಿ ಕೇಮ್, ಇಟ್ ಟರ್ನ್ ದ ಮ್ಯಾಚ್ ಅರೌಂಡ್. ಯಾಕಂದ್ರೆ ಆ ಪಾಯಿಂಟ್ ತನಕ ಕ್ರೂಸ್ ಕಂಟ್ರೋಲ್ ಮುಂಬೈ. ಬೋತ್ ಓಪನರ್ಸ್ ಫಿನಾಮಿನಲ್ ಫಾರ್ಮ್ ಅಲ್ಲಿ ಇದಾರೆ, ರೋಹಿತ್ ಶರ್ಮಾ, ಇಶಾನ್ ಕಿಶನ್. ಅವರು ಹೊಡಿತಿದ್ದಾರೆ, ಎಲ್ಲಾ ಬಾಲ್ 4-6 ಹೊಡಿತಿದ್ದಾರೆ. ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಕರ್ಕೊಂಡ್ ಬಂದ್ರು ಅವ್ರು ಪತಿರಾಣನ. ಹೋದ್ರು, ಇಶಾನ್ ಕಿಶನ್ ಔಟ್ ಆದ್ರು. ನೆಕ್ಸ್ಟ್ ಬಾಲೇ ಸೂರ್ಯಕುಮಾರ್ ಗಾನ್ 2 balls ಅಲ್ಲಿ. ಸೊ ಒಂಥರ ತುಂಬಾ ದೊಡ್ಡ ಸೈಕಲಾಜಿಕಲ್ ಇಂಪ್ಯಾಕ್ಟ್. ಯಾಕಂದ್ರೆ ಸೂರ್ಯಕುಮಾರ್ ನಾವು ನೋಡಿದ್ವಿ RCB ಮೇಲೆ ಎಂತ ಇನ್ನಿಂಗ್ಸ್ ಆಡಿದ್ರು ಅಂತ. 21 balls ಅಲ್ಲಿ 50. ಡೆಸಿಮೇಷನ್ ಎಲ್ಲಾ ವರ್ಡ್ಸ್ ಸೂಟ್ ಆಗುತ್ತೆ ಆ ಇನ್ನಿಂಗ್ಸ್. ಆ ಮ್ಯಾಚ್ ಅಲ್ಲಿ ಆ ತರ ಇನ್ನಿಂಗ್ಸ್ ಆಡ್ಬಿಟ್ಟು ಅವ್ರ ಫಾರ್ಮ್ ಪ್ಲೇಯರ್ ಅವರು. ಅಂಡ್ ಈ ತರ ಚೇಸ್ ಅಲ್ಲಿ ಅವ್ರು ಒಂದ್ 20 ಬಾಲ್ ಆಡಿದ್ರೇನು 40 ರನ್ ಹೊಡೆದ್ಬಿಡ್ತಾರೆ. ಎಂಡ್ ಅಲ್ಲಿ ಆ ತರ ಕ್ಯಾಮಿಯೋ ಒಂದು ಮಿಸ್ಸಿಂಗ್ ಇತ್ತು ಅವರು ಮಿಡಲ್ ಆರ್ಡರ್ ಅಲ್ಲಿ. ನೀವು ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ರೋಹಿತ್ ಶರ್ಮಾನೇ ತಗೋಬೇಕು ಅಂದ್ರೆ ಆಗಲ್ಲ. ಅವ್ರು ಓಪನರ್ ಪವರ್ ಪ್ಲೇ ಅಲ್ಲಿ ಆಡ್ತಾರೆ, ಆಮೇಲೆ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಆಡ್ಬೇಕು ಅವ್ರು ನೋಡ್ಕೊಂಡು ಸಿಚುವೇಶನಲ್ ಆಗಿ. ಸೊ ಅದು ನಾವು ಕ್ರೆಡಿಟ್ ಕೊಡ್ಬೇಕು ಮುಸ್ತಫಿಜುರ್ ರೆಹಮಾನ್ಗೆ. ಎಂತ ಕ್ಯಾಚ್ ಅದು, ಅಲ್ಟಿಮೇಟ್ ಕ್ಯಾಚ್. And we also saw the rare event of Bangladesh and Sri Lanka player hugging and celebrating. Bangladesh, Sri Lanka, bye. So CSK is also promoting, peace in cricket. International harmony. International harmony. But yeah, very, very good spell by Patirana, jokes aside. ಅದು ಮ್ಯಾಚ್ ವಿನ್ನಿಂಗ್ ಸ್ಪೆಲ್, ಇನ್ನೇನಿಲ್ಲ. ಅಂಡ್ ಐ ಥಿಂಕ್ ಹಿ ಆಲ್ಸೋ ವನ್ ದ ಮ್ಯಾನ್ ಆಫ್ ದ ಮ್ಯಾಚ್ ವಿತೌಟ್ ಎನಿ ಡೌಟ್. ದೇರ್ ವಾಸ್ ನೋ ಅದರ್ ಕ್ಯಾಂಡಿಡೇಟ್. ಅವ್ರ ಬೌಲಿಂಗೇ ಚೇಂಜ್ ಮಾಡಿದ್ದು ನೋಡಿ. ಬುಮ್ರಾಗೂ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ. ಎಕಾನಮಿ ಬುಮ್ರಾ 27, ಇವ್ರು 28. ಏನ್ ಡಿಫರೆನ್ಸ್, ಇವ್ರು 4 ವಿಕೆಟ್ ತೆಗೆದ್ರು ಅಷ್ಟೇ. ಮತ್ತೆ ಆ ಮ್ಯಾಚ್ ಅಲ್ಲಿ ಬಿಗ್ಗೆಸ್ಟ್ ಕ್ರೈಮ್ ಮುಂಬೈ ಕಮಿಟ್ ಮಾಡಿದ್ದು ಅಂದ್ರೆ 2 ಓವರ್ 14th 15th ಓವರ್ 5 ರನ್ ಆಡಿದ್ದಾರೆ. ಅದು ನಾಟ್ ಫಾರ್ ಪತಿರಾಣ ಆರ್ ಮುಸ್ತಫಿಜುರ್. ದೇ ಆರ್ ಪ್ಲೇಯಿಂಗ್ 5 run ಓವರ್ ಫಾರ್ ಶಾರ್ದುಲ್ ಠಾಕೂರ್ ಅಂಡ್ ತುಷಾರ್ ದೇಶಪಾಂಡೆ. ನೀವು ಅಷ್ಟು ರೆಸ್ಪೆಕ್ಟ್ ಎಲ್ಲ ಕೊಡ್ಬಾರ್ದು. ಅವ್ರೇನು ಬುಮ್ರಾನೋ ಇಲ್ಲ ಪತಿರಾಣ ಲೆವೆಲ್ ಅಲ್ಲ ಅವರು. ಸೊ ಬಟ್ ಕ್ರೆಡಿಟ್ ಕೊಡೋಣ. ಠಾಕೂರ್ 6 ಬಾಲ್ ನಕಲ್ ಬಾಲ್ ಸ್ಲೋವರ್ ಬಾಲ್ ಮಾಡಿದ್ರು ಆ ಓವರ್ ಅಲ್ಲಿ. ಬಟ್ ಇಲ್ಲೇ ಸ್ವಲ್ಪ ಇಂಪ್ರೊವೈಸ್ ಮಾಡ್ಬೇಕು, ನೋಡ್ಕೊಂಡು ಆಡ್ಬೇಕು. ಅವ್ರು ಮಿಸ್ ಔಟ್ ಮಾಡಿದ್ರು ಒಂದು ಟ್ರಿಕ್. ಇದು ಚೇಸಬಲ್ ಆಗಿತ್ತು ಇವ್ರಿಗೆ. ಯಾಕಂದ್ರೆ ರೋಹಿತ್ ಒಂಥರ ಒಂದ್ ಎಂಡ್ ಅಲ್ಲಿ ಇದ್ರು. ದೇ ನೀಡೆಡ್ ತಿಲಕ್ ವರ್ಮಾ ಆಡೋ ತನಕ ಸ್ವಲ್ಪ ಇತ್ತು. ಬಟ್ ಅಗೇನ್ ಪತಿರಾಣ ಗ್ರೇಟ್ನೆಸ್, ಈ ರಿಮೂವ್ 2, 3, 4. ಇನ್ನೇನು ಅವ್ರ ಫುಲ್ ಸ್ಟ್ರೆಂತ್ ಹೋಯ್ತು. ಅಂಡ್ ಪಾಂಡ್ಯ ಅಂತೂ ಫಾರ್ಮ್ ಅಲ್ಲೇ ಇಲ್ಲ. ನೋ ಮ್ಯಾಟರ್ ಹೌ ಮಚ್ ಹಿ ಲಾಫ್ಸ್ ಇನ್ ದ ಪ್ರೆಸ್ ಕಾನ್ಫರೆನ್ಸ್. ಅವ್ರ ಪ್ರೆಷರ್ ಬಂದಿದೆ ಅವ್ರಿಗೆ, ಬೂಯಿಂಗ್, ಇದು ಎಫೆಕ್ಟ್, ಸಪೋರ್ಟ್ ಇಲ್ದೆ ಇರೋದು ಎಲ್ಲ. ಸೊ ಅದ್ ಕಾಣಿಸುತ್ತೆ ಅವ್ರ ಪರ್ಫಾರ್ಮೆನ್ಸಸ್ ಅಲ್ಲಿ. ಅವ್ರ ಬ್ಯಾಟಿಂಗ್ ಆಡಿಲ್ಲ. ಅವ್ರ ಶೆಪರ್ಡ್ ನ ಅಗೇನ್ ಪತಿರಾಣ ಬಂದ್ರು, ಬೋಲ್ಡ್. ಏನು ಮಾಡಕ್ ಆಗ್ಲಿಲ್ಲ ಶೆಪರ್ಡ್ ಕೈಯಲ್ಲಿ. ಸೊ ಏನು ಮಾಡಕ್ಕಾಗಲ್ಲ. ಸೊ ಬ್ರಿಲಿಯಂಟ್ ಡಿಫೆನ್ಸ್ ಬೈ ಚೆನ್ನೈ ಅಷ್ಟೇ. ಸೊ ನಾವು ಹೇಳ್ದಂಗೆ ಇದು ಆಕ್ಚುಲಿ ಗೆಲ್ಲ ಸ್ಕೋರೆ. ಅವ್ರು ಮುಂಬೈ ಚೇಸ್ ಡೌನ್ ಮಾಡೋ ಸ್ಕೋರು. ಬಟ್ ಅವ್ರ ಬೌಲಿಂಗ್ ಅಷ್ಟು ಚೆನ್ನಾಗಿ ಮಾಡಿ ಕಂಟ್ರೋಲ್ ಮಾಡಿದ್ರಿಂದ ಪತಿರಾಣ ಸ್ಪೆಲ್ ವಾಸ್ ದ ಗೇಮ್ ಚೇಂಜಿಂಗ್ ಸ್ಪೆಲ್. ನೀವು ನೋಡಿ ಆಕ್ಚುಲಿ ಮುಸ್ತಫಿಜುರ್ ರೆಹಮಾನ್ 4 overs 55. ಶಾರ್ದುಲ್ ಠಾಕೂರ್ 4 overs 35. ಅದು ಕ್ರಿಮಿನಲ್. 1 over 2 runs. ಇಲ್ಲಾಂದ್ರೆ ಅವ್ರ ಹಿಸ್ ಫಿಗರ್ ಆಲ್ಸೋ ವುಡ್ ಹ್ಯಾವ್ ಗಾನ್ ಟು 4 overs 40, 4 overs 50. ಸೊ ಅವರು ಆ ಟ್ರಿಕ್ ಮಿಸ್ ಮಾಡ್ಬಿಟ್ರು. ಮಿಡ್ಲ್ ಓವರ್ಸ್ 2 over 5 runs ಹೋಗಿದ್ದು, ದಟ್ ಕಾಸ್ಟ್ ದಮ್ ದಟ್ ಮ್ಯಾಚ್. ಆ 2 over ಅಲ್ಲಿ ದೇ ಶುಡ್ ಹ್ಯಾವ್ ಗಾಟ್ 30 runs, ದೆನ್ ದೇ ವುಡ್ ಹ್ಯಾವ್ ವನ್ ದ ಮ್ಯಾಚ್. ಬಟ್ ಮಿಸ್ ಮಾಡಿದ್ರು. ಸೊ hats off to Chennai. They know how to defend. They are champions. Both are championship sides, no doubt about that. But Chennai were better on that day. Ashte. They executed their plans better.
ಎಕ್ಸಾಕ್ಟ್ಲಿ. ಅಂದ್ರೆ ಪತಿರಾಣನ ಅವರು ಪವರ್ ಪ್ಲೇ ತರ್ಲಿಲ್ಲ. ಈ ಗೇಮ್ ಇಂದ 8th ಓವರ್ 7 ಓವರ್ಸ್ ಆಗಿತ್ತು. 8th ಓವರ್ ಫಸ್ಟ್ ಬಾಲ್ ಗಾನ್, ಸೆಕೆಂಡ್ ಬಾಲ್ ಗಾನ್. ಸೊ ಅಲ್ಲೇ ಅರ್ಧ ಚೇಸ್ ಅಲ್ಲೇ ಗೆದ್ಬಿಡಿದ್ರು. ಮೆಂಟಲ್ ಗೇಮ್. ಅಂಡ್ ದೆನ್ ನೀವು ಪಾಂಡ್ಯ ರಿಲೈ ಮಾಡಬಾರ್ದು ಬ್ಯಾಟಿಂಗ್ಗೂ ಅಷ್ಟೇ. ಐ ಡೋಂಟ್ ನೋ, ಪಾಂಡ್ಯ ಇಸ್ ಇನ್ ಅ ಸ್ಪೇಸ್. ಇವಾಗ ನಾವು ಮ್ಯಾಕ್ಸ್ವೆಲ್ ಗೆ ಕಂಪೇರ್ ಮಾಡ್ಬೋದು. ಪಾಂಡ್ಯ ಇಸ್ ಇನ್ ದಟ್ ಸ್ಪೇಸ್. ಮ್ಯಾಕ್ಸ್ವೆಲ್ ಅಟ್ ಲೀಸ್ಟ್ ಕ್ಯಾಪ್ಟನ್ಸಿ ಪ್ರೆಷರ್ ಇಲ್ಲ, ಪಾಂಡ್ಯಾಗೆ ಅದು ಬಂದ್ಬಿಟ್ಟಿದೆ. ಅಂಡ್ ದೆನ್ ನನ್ಗೆ ಒಂದು ಭಯ ಏನು ಅಂದ್ರೆ, ಮುಂಬೈ ಕ್ಯಾಪ್ಟನ್ಸಿಗೋಸ್ಕರ ಇಂಡಿಯಾ ಸ್ಪಾಟೇ ಕಳ್ಕೊಂಡ್ಬಿಟ್ರು T20 ಪಾಂಡ್ಯ ಅಂತ. ಅವ್ರು ಕಳ್ಕೊಂಡ್ಬಿಡ್ತಾರೇನೋ ಈ ಅಟ್ ಲೀಸ್ಟ್ ಈ ವರ್ಷ ಅಂತ ಅನ್ಸ್ತಾ ಇದೆ. ಯು ನೆವರ್ ನೋ. ರೋಹಿತ್ ಅಲ್ಲಿ ಡೈನಾಮಿಕ್ಸ್ ಚೇಂಜ್ ಆಗತ್ತೆ. ಬಟ್ ಅಗೇನ್ ಕಮಿಂಗ್ ಟು CSK, ಅನ್ಬಿಲೀವಬಲ್ ಬೈ ಪತಿರಾಣ. ಪತಿರಾಣ ಓಕೆ 4 ಓವರ್ಸ್ ಅವ್ರು ಆಡಿಸ್ಕೊಂಡ್ರು. ಬಟ್ ದ ಮೇಜರ್ ಪ್ರಾಬ್ಲಮ್ ನೀನ್ ಹೇಳ್ದಂಗೆ ತುಷಾರ್ ದೇಶಪಾಂಡೆನ ಅಟ್ಯಾಕ್ ಮಾಡಿಲ್ಲ. ಪತಿರಾಣ ವಿಕೆಟ್ಸ್ ತೆಗೆದ್ರು ಅಂಡ್ ಹಿ ಕಂಟ್ರೋಲ್ಡ್. ಬಟ್ ತುಷಾರ್ ದೇಶಪಾಂಡೆ 4 overs 29. ಹ್ಯಾಟ್ಸ್ ಆಫ್ ಟು ಡ್ವೇನ್ ಬ್ರಾವೋ. ಶಾರ್ದುಲ್ ಠಾಕೂರ್ ಮತ್ತೆ ತುಷಾರ್ ದೇಶಪಾಂಡೆ ಇಫ್ ಯು ಅವ್ರ ಹತ್ರ 8 ಓವರ್ ಮಾಡಿಸಿ ನೀವು ಈ ತರ ಹೈ ಸ್ಕೋರಿಂಗ್ ಚೇಸಸ್ ಅಲ್ಲಿ ನೀವು ಡಿಫೆಂಡ್ ಮಾಡ್ತೀರಾ ಅಂದ್ರೆ, ಬೌಲಿಂಗ್ ಕೋಚ್ ಹ್ಯಾಸ್ ಟು ಬಿ ಗಿವನ್. ಬೌಲಿಂಗ್ ಕೋಚ್ಗೆ ನಾವು ಕಂಗ್ರಾಚುಲೇಟ್ ಮಾಡ್ಲೇಬೇಕು. ಬಿಕಾಸ್ ಬ್ರಾವೋ ನಾವು ನೋಡಿದೀವಿ, ಮೈ ಗಾಡ್, ಅವ್ರ ಸ್ಲೋವರ್ ಬಾಲ್ ನಮ್ಮ ಈ ಸ್ಲೋಯೆಸ್ಟ್ ಆಫ್ ದ ಸ್ಲೋವರ್ ಬಾಲ್ಸ್ ಮಾಡ್ತಾ ಇದ್ರು ಫಾಸ್ಟ್ ಬೌಲರ್ ಆಗಿ. ಅಂಡ್ ಅದನ್ನ ಬೇರೆಯವ್ರಿಗೆ ಎಕ್ಸಿಕ್ಯೂಟ್ ಮಾಡೋದು ಹೇಳ್ಕೊಡೋದು ಕಷ್ಟ. ಅಂಡ್ ಹೇಳ್ಕೊಟ್ರು ಅವ್ರು ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ಸೊ ಅಲ್ಲೇ ಅವರು ಮ್ಯಾಚ್ ಗೆದ್ರು. ಅಂಡ್ ದೆನ್ ನಿಮ್ಮ ಹಾರ್ಡ್ ಹಿಟ್ಟರ್ಸ್ ಏನೇ ಬರ್ಲಿ, ಪ್ರೆಷರ್ ಸಿಚುವೇಶನ್ ಅಲ್ಲಿ ವೆನ್ ಯು ಆರ್ ಲೂಸಿಂಗ್ ವಿಕೆಟ್ಸ್, ಟಿಮ್ ಡೇವಿಡ್, ಶೆಪರ್ಡ್ ಅವರೆಲ್ಲ ಏನಂದ್ರೆ ವೆನ್ ದ ಗೋಯಿಂಗ್ ಇಸ್ ಗುಡ್ ಅಂತಾರಲ್ಲ, ಒಳ್ಳೆ ಸ್ಕೋರ್ ಇದೆ ಪಾಪ ಹೊಡಿಯಪ್ಪ ಅಂದ್ರೆ ಹೊಡಿತಾರೆ. ಬಟ್ ಕೆಲವೊಂದ್ಸತಿ ಅಬೌವ್ ಏನಂತಾರೆ ಗುಡ್ ಬೌಲಿಂಗ್ ಇದ್ದು ಪ್ರೆಷರ್, ಸ್ಕೋರ್ ಬೋರ್ಡ್ ಪ್ರೆಷರ್ ಇದ್ದಾಗ ಕಷ್ಟ. ಸೊ ಸೋತ್ರು. ಅಂಡ್ ಅಗೇನ್ ನಾನು ನೆನ್ನೆನೆ ಹೇಳ್ದೆ, T20 ಹೊಡೆಯೋ ಎಲ್ಲಾ ಸೆಂಚುರಿನೂ ಒಳ್ಳೆ ಇನ್ನಿಂಗ್ಸ್ ಅನ್ಸ್ಕೊಳಲ್ಲ. ರೋಹಿತ್ ಶರ್ಮಾ ವಾಸ್ ಗುಡ್ ಅಂಟಿಲ್ 70-75 ಹೊಡೆಯೋ ತನಕ ತುಂಬಾ ಚೆನ್ನಾಗಿ ಆಡಿದ್ರು. ಆಮೇಲೆ ಲಾಸ್ಟ್ 25-30 ರನ್ಸ್ ಏನು ಇರ್ಲಿಲ್ಲ, ಸಬ್ಸ್ಟೆನ್ಸೇ ಇರ್ಲಿಲ್ಲ ಆ 30 ರನ್ಸ್ ಅಲ್ಲಿ. ತುಂಬಾ ಕಡಿಮೆ ಸ್ಟ್ರೈಕ್ ರೇಟ್ ಅಲ್ಲಿ ಬಂತು. ಓವರ್ ಆಲ್ ಅವ್ರಿಗೆ ಸಪೋರ್ಟ್ ಇರ್ಲಿಲ್ಲ. ಸೊ ನಾವು ಫುಲ್ ಬ್ಲೇಮ್ ಮಾಡಕ್ ಆಗಲ್ಲ. ರೋಹಿತ್ ಫಾರ್ಮ್ ಬಂದ್ರು, ಇಂಡಿಯಾಗ್ ಒಳ್ಳೇದು. ಅಂಡ್ ಅಲ್ಟಿಮೇಟ್ಲಿ ಮುಂಬೈ ಲಾಸ್ಟ್ ದ ಮ್ಯಾಚ್. ಮುಂಬೈಗೂ ಇವಾಗ ಅಷ್ಟೇ ಒನ್ ವಿನ್, ಟೂ ವಿನ್ಸ್ ಔಟ್ ಆಫ್ ಸೋ ಮೆನಿ ಗೇಮ್ಸ್, 6 games. ಅವ್ರಿಗೂ ಕಷ್ಟ ಇದೆ. ನೋಡೋಣ ಅವ್ರು ಏನ್ ಮಾಡ್ತಾರೆ ಮುಂದೆ ಅಂತ. ಬೇಸಿಕಲಿ ಪಾಂಡ್ಯ ಪ್ರಾಬ್ಲಮ್ ಅಷ್ಟೇ. ದೇ ಹ್ಯಾವ್ ಅ ಪಾಂಡ್ಯ ಪ್ರಾಬ್ಲಮ್. ಬಿಕಾಸ್ ಟೀಮ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸಾಲಿಡ್ ಟೀಮ್. ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎಲ್ಲಾ ಟೀಮ್ ಅಲ್ಲೂ ವೀಕ್ನೆಸ್ ಇದೆ, ಅವ್ರಲ್ಲೂ ಇದೆ. ಬಟ್ ದೇ ಹ್ಯಾವ್ ಅ ಪಾಂಡ್ಯ ಪ್ರಾಬ್ಲಮ್ ಇಸ್ ಮೈ ನನ್ಗೆ ಅನಿಸಿಕೆ. ಸೊ ಏನು ಪಾಂಡ್ಯ ಪ್ರಾಬ್ಲಮ್? ಪಾಂಡ್ಯ ಇಸ್ ಡೆಫಿನೆಟ್ಲಿ ಅ ಪ್ರಾಬ್ಲಮ್. ಕ್ಯಾಪ್ಟನ್ಸಿ ಇಸ್ ನಾಟ್ ಬೀನ್ ಟು ದ ಮಾರ್ಕ್. ಅವ್ರು ಗುಜರಾತ್ಗೆ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಿದ್ರು. ಇಲ್ಲಿ ಮುಂಬೈಯಲ್ಲಿ ಅದ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲಾ ಸ್ಟಾರ್ ಪ್ಲೇಯರ್ಸ್. ಸೊ ತುಂಬಾ ಕೇರ್ಫುಲ್ ಆಗಿ ಯೂಟಿಲೈಸ್ ಮಾಡ್ಕೋಬೇಕು ಅವರು ಪ್ಲೇಯರ್ಸ್ ನ. ಅವ್ರು ಮಾಡ್ತಿಲ್ಲ. ನಂಗೇನ್ ಒಂದೇನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಅವ್ರು ಯಾಕೆ ನುವಾನ್ ತುಷಾರನ ಆಡಿಸ್ತಿಲ್ಲ ಇಲ್ಲಿ ತನಕ ನಂಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಅವ್ರ ಒಂದ್ ಸ್ಲಾಟ್ ಇದೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅವ್ರು ರೊಮಾರಿಯೋ ಶೆಪರ್ಡ್ ಏನ್ ಆಡ್ಸೋದ್ ಬೇಡ. ಸೊ ರೊಮಾರಿಯೋ ಶೆಪರ್ಡ್ ನೀವು ಬೌಲಿಂಗ್ ನೋಡಿದ್ರೆ ವಾಂಚಿಸ್ಕೊಂಡಿದ್ದಾರೆ. ಅವ್ರ ಬ್ಯಾಟಿಂಗ್ ಅಲ್ಲೂ ಆಡಿಲ್ಲ ಅವತ್ತು ಒಂದ್ ಮ್ಯಾಚ್ ಗೆದ್ಸ್ಕೊಟ್ಬಿಟ್ರು ಅಂತ ಅವ್ರನ್ನೇ ಪರ್ಸಿಸ್ಟ್ ಮಾಡಕ್ ಆಗಲ್ಲ ನೀವು. ಯಾಕಂದ್ರೆ ಅವ್ರಿಗೆ ಬ್ಯಾಟಿಂಗೇ ಸಿಗಲ್ಲ ಯೂಶಲಿ. ನೀವು ನೋಡಿ ಅವ್ರ ಟೀಮ್ ಹೆಂಗಿದೆ. ರೋಹಿತ್, ಈಶಾನ್, ಸೂರ್ಯ, ತಿಲಕ್, ಆಮೇಲೆ ಪಾಂಡ್ಯ, ಆಮೇಲೆ ಡೇವಿಡ್. ಇಷ್ಟರಲ್ಲೇ ಮುಗ್ದೋಯ್ತು ಅವ್ರ ಬ್ಯಾಟಿಂಗ್. ನಿಮ್ಗೆ ಶೆಪರ್ಡ್ ಬ್ಯಾಟಿಂಗ್ ಸಿಕ್ತು ಅಂದ್ರೆ ದಟ್ ಮೀನ್ಸ್ ಮುಂಬೈ ಇಸ್ ಲೂಸಿಂಗ್ ಅಷ್ಟೇ. ಸೊ ನನ್ ಪ್ರಕಾರ ಅವರು ತುಷಾರನ ಕರ್ಕೊಂಡ್ ಬಂದ್ರೆ ಟೀಮ್ ಒಳಗೆ, ಇವಾಗ ಆನ್ ದ ಆಫ್ ಡೇಸ್ ವೆನ್ ಬುಮ್ರಾ ಡಸಂಟ್ ಗೆಟ್ ವಿಕೆಟ್ಸ್, ತುಷಾರ ವಿಲ್ ಗೆಟ್ ಯು ದೋಸ್ ವಿಕೆಟ್ಸ್ ಅಷ್ಟೇ ನಾನು ಹೇಳೋದು. ಸೊ ಅದೊಂದು ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಮಾಡಿದ್ರೆ ಅವ್ರು ಇನ್ನೂ ಫಾರ್ಮಿಡಬಲ್ ಆಗೋಗ್ತಾರೆ ನನ್ನ ಕೇಳಿದ್ರೆ. ಅಂಡ್ ಅಫ್ ಕೋರ್ಸ್ ಮುಂಬೈ ಹ್ಯಾವ್ ದ ಲಕ್ಸುರಿ ಆಫ್ ಇವನ್ ಪ್ಲೇಯಿಂಗ್ ವಿತ್ 3 overseas ಅಂಡ್ ಲೈಕ್ ಹೌ ರಾಜಸ್ಥಾನ್ ಹೆಂಗ್ ಮಾಡ್ತಿದಾರೋ ಆತರ ಮಾಡ್ಬೋದು ಅವರು. ಬೇಕಂದ್ರೆ ರೋಮನ್ ಪಾಲ್ ಕರ್ಕೊಂಡ್ ಬರ್ಬೋದು, ಇಲ್ಲಾಂದ್ರೆ ನಾಂಡ್ರೆ ಬರ್ಗರ್ ಆಡಿಸ್ಬೋದು. ಅವ್ರು ಹಂಗ್ ಆಡ್ತಿದ್ದಾರೆ. ಸೊ ಇವರು ಅದೇ ತರ ಮಾಡ್ಬೋದು. ಬೇಕಂದ್ರೆ ಶೆಪರ್ಡ್ ಕರ್ಕೊಂಡ್ ಬರ್ಬೋದು, ಇಲ್ಲಾಂದ್ರೆ ತುಷಾರನ್ ಆಡಿಸ್ಬೋದು. ಅವ್ರು ದೇ ಹ್ಯಾವ್ ಟು ಮೇಕ್ ದಟ್ ಚೇಂಜ್. ದೇ ಹ್ಯಾವ್ ಟು ಕೈಂಡ್ ಆಫ್
ಯಾಕಂದ್ರೆ ಇವಾಗ ಕ್ರಂಚ್ ಟೈಮ್ ಅವರು RCB ತರಾನೇ ಇದಾರೆ. ಅವರು ಒಂದ್ ಮ್ಯಾಚ್ ಎಕ್ಸ್ಟ್ರಾ ಗೆದ್ದಿದ್ದಾರೆ ಅಷ್ಟೇ. ಬಟ್ ಇನ್ನು ಎಲ್ಲಾ ಮ್ಯಾಚ್ ಗೆದ್ಬೇಕು ಅವರು, ಒಂಥರ ಅದೇ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ನೋಡೋಣ ಅವರು ಹೌ ದೇ ರಿಯಾಕ್ಟ್, ಹೌ ದೇ ಪರ್ಫಾರ್ಮ್, ವೆದರ್ ಪಾಂಡ್ಯ ಇಸ್ ಏಬಲ್ ಟು ಕಮ್ ಔಟ್ ಆಫ್ ಆಲ್ ಹಿಸ್ psychological pressure which he is having. It's a thing to wait and watch. ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಇರುತ್ತೆ ಫ್ಯಾನ್ ರಿಯಾಕ್ಷನ್ ಅಂತ. ಮೇ ಬಿ ಥಾಟ್ ಪಬ್ಲಿಕ್ ಮೆಮರಿ ಶಾರ್ಟ್ ಅಂತ, ಮೇ ಬಿ ದಟ್ ಈಸ್ ಅಫೆಕ್ಟಿಂಗ್ ಹಿಮ್ ಮೋರ್. ಅಂಡ್ ನೀನ್ ಹೇಳ್ದಂಗೆ ಮಲಿಂಗ ಬೀಯಿಂಗ್ ದ ಬೌಲಿಂಗ್ ಕೋಚ್, ತುಷಾರಾನ ತರ್ಬೋದು ಬಿಕಾಸ್ ಮಲಿಂಗ ಅವ್ರಿಬ್ರು ಶ್ರೀಲಂಕಾದವ್ರೆ. ಸೊ ಮಲಿಂಗ ವುಡ್ ಡೆಫಿನೆಟ್ಲಿ ಇನ್ಪುಟ್ಸ್ ಇರುತ್ತೆ. ಐ ಥಿಂಕ್ ಅದು ಆ ಚೇಂಜ್ ಸದ್ಯದಲ್ಲೇ ಕಾಣಿಸ್ ಬರುತ್ತೆ ನಮ್ಗೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂತ. ಓವರ್ ಆಲ್ ಇಟ್ಸ್ ಹೈ ಟೈಮ್. ಅಂದ್ರೆ ಇವಾಗ ಇಟ್ಸ್ ಗೋ ಟೈಮ್. ಇನ್ನೊಂದು 1-2 ಮ್ಯಾಚ್ ಸ್ಲಿಪ್ ಅಪ್ ಅಂದ್ರೆ ಮುಂಬೈ ಅನದರ್ ಈ ಸೀಸನ್ ವಿತೌಟ್ ಪ್ಲೇ ಆಫ್. ಲಾಸ್ಟ್ ಸೀಸನ್ ವಿತೌಟ್ ಬುಮ್ರಾ ಅವ್ರು ಪ್ಲೇ ಆಫ್ ಹೋಗಿದ್ರು, ನೀವು ನೆನ್ಪಿಟ್ಕೋಬೇಕು. ವಿತೌಟ್ ಬುಮ್ರಾ, ವಿತೌಟ್ ಪಾಂಡ್ಯ, ರೋಹಿತ್ ಶರ್ಮಾ ಟುಕ್ ದೆಮ್ ಟು ಪ್ಲೇ ಆಫ್. ಈ ವರ್ಷ ಅದ್ ಆಗಿಲ್ಲ ಅಂದ್ರೆ ನೀವು ಪಾಂಡ್ಯ ಮೇಲೆ ಇನ್ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನಾವು ಈಸಿಲಿ ಗೆಸ್ ಮಾಡ್ಬೋದು. ಸೊ ಈ ವರ್ಷ ಫುಲ್ ಸ್ಟ್ರೆಂತ್ ಸ್ಕ್ವಾಡ್ ಇದೆ. ಸೊ ಹೋಪ್ಫುಲಿ ಮುಂಬೈ ಅಪ್ಟರ್ನ್ ಆದ್ರೆ ಪಾಂಡ್ಯ ಲಕ್ಕು ಅಪ್ಟರ್ನ್ ಆಗುತ್ತೆ. ಇಲ್ಲ ಅಂದ್ರೆ ಪಾಂಡ್ಯ ಆಸ್ ಯೂಶುವಲ್ ಐ ಥಿಂಕ್ ಮುಂಬೈ ರೂತ್ಲೆಸ್ ಆಗಿ ಡಿಸಿಷನ್ಸ್ ತಗೋತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಸಂಡೇ ಮುಗೀತು, ಮಂಡೇ ಬ್ಲಾಕ್ ಬಸ್ಟರ್ ಬರೋಣ. ಬ್ಲಾಕ್ ಬಸ್ಟರ್ ಎಕ್ಸ್ಪೆಕ್ಟೇಷನ್ ಇತ್ತು, ಮೆಗಾ ಬ್ಲಾಕ್ ಬಸ್ಟರ್ ಆಯ್ತು. 549 runs 40 overs, 1 centurion, almost another centurion, highest run scored in a chase in a T20, highest run scored in IPL for the 3 times this season. 270 ಕ್ರಾಸ್ ಆಗಿದೆ IPL ಅಲ್ಲಿ. ಅದನ್ನ 2 ಸತಿ SRH ಮಾಡಿದ್ದಾರೆ ವಿತ್ ದ ಲಾಸ್ ಆಫ್ 3 wickets. ಸೊ ಮಾತಾಡಕ್ ತುಂಬಾ ಇದೆ. ಬೌಲಿಂಗ್ ಬಗ್ಗೆ ಮಾತಾಡಕ್ ಏನು ಇಲ್ಲ, ಬೋತ್ ಟೀಮ್ಸ್ ಬೌಲಿಂಗ್ ಮೆಷಿನೇ ಆಡ್ಬೋದಾಗಿತ್ತು. ಸೊ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಟ್ರಾವಿಸ್ ಹೆಡ್, ಸೊ ನಾನು ಅವತ್ತು ಹೇಳ್ತಾ ಇದ್ದೆ November 19th ಇಂದ ನನಗೆ ಟ್ರಾವಿಸ್ ಹೆಡ್ ಬ್ಯಾಟಿಂಗ್ ಆಡ್ತಾನೆ ಇದ್ದಾನೆ ಅನ್ಸುತ್ತೆ. ಸೊ ಮೊನ್ನೆನೂ ಹಂಗೆ ಅನ್ಸ್ತಾ ಇತ್ತು. ಬ್ಲೇಸಿಂಗ್ 100 ಅಂದ್ರೆ T20 ದಟ್ ಇಸ್ ಆ ತರ ಓಪನರ್ ಸಿಗೋದ್ ರೇರ್. ಅಂಡ್ ಟ್ರಾವಿಸ್ ಹೆಡ್ ಅಲ್ಲಿ SRH ದೇ ಹ್ಯಾವ್ ಫೌಂಡ್ ಒನ್. ಅವ್ರ ಇನ್ನಿಂಗ್ಸ್ ಅಂಡ್ ದೆನ್ ಫಾಲೋಡ್ ಬೈ ಅವರು ಕ್ಲಾಸ್ ಅನ್ನ ನಂಬರ್ 3 ತರಿಸಿದ್ರು. ಸೊ ಆ ಮೂವ್ ಬಗ್ಗೆ ಏನ್ ಅನ್ಸ್ತು? ರೂತ್ಲೆಸ್ ಅಗ್ರೆಷನ್. ನಾವೆಲ್ಲ ರೆಸ್ಲಿಂಗ್ ನೋಡ್ತಿದ್ವಿ. ಸೊ ಒಂದ್ ಕಾಲದಲ್ಲಿ WWF WWE ಅಲ್ಲಿ ರೂತ್ಲೆಸ್ ಅಗ್ರೆಷನ್ ಎರಾ. ಜಾನ್ ಸಿನಾ ಬಂದಾಗ ದೇ ಕಾಲ್ಡ್ ಇಟ್ ರೂತ್ಲೆಸ್ ಅಗ್ರೆಷನ್ ಎರಾ. ಸೊ ದಿಸ್ ಇಸ್ ದ ರೂತ್ಲೆಸ್ ಅಗ್ರೆಷನ್ ಎರಾ ಆಫ್ T20 cricket. The mentality is very clear. You have to go hit. It doesn't matter who is bowling. Just see the ball, hit the ball. That's the mentality with which SRH played, and that's the reason why they were able to. Atara mentality illa andre ನೀವು ಹೋಗಲ್ಲ. ಒಂಥರ T20 evolve ಆಗ್ತಿದೆ ನಮ್ ಕಣ್ ಮುಂದೆನೆ ಅನಿಸ್ತಾ ಇದೆ ನಂಗೆ. ಹಳೆ T20 ಹೆಂಗಿತ್ತು ಅಂದ್ರೆ ಇವಾಗ ಒಂದ್ 4 ಹೊಡೆದ್ರೆ ನೆಕ್ಸ್ಟ್ ಬಾಲ್ ಸಿಂಗಲ್ ತಗೊಳ್ಳೋಣ ಅಂತ ಮೆಂಟಾಲಿಟಿ. ಇವರೆಲ್ಲ ಹಂಗಲ್ಲ. 4 ಹೊಡೆದ್ರೆ ಆ ಬೌಲರ್ನ ನಾಸ್ತಿ ಮಾಡ್ಬಿಡೋಣ. 4 6 ಅಷ್ಟೇ, ಬ್ರೇಕೇ ಇಲ್ಲ ಬೌಲರ್ಸ್ಗೆ ಯಾವತ್ತು. ಐ ಥಿಂಕ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ನೀವು ರೆಕಾರ್ಡ್ಸ್ ಹೇಳಿದ್ರೆ ಎಷ್ಟೊಂದು, ಇನ್ನೊಂದು ರೆಕಾರ್ಡ್ ನಾನು ಹೇಳ್ತೀನಿ. ನೋ ಬೌಲರ್ ವಾಸ್ ಅಂಡರ್ ದ ಎಕಾನಮಿ ಆಫ್ 10. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ IPL. ಐ ಥಿಂಕ್ ಇವನ್ ಫಾರ್ ಸನ್ರೈಸರ್ಸ್. 2 ಟೀಮ್ಗೆ, not just RCB, both teams. Not a single bowler was under the economy of 10. I think Abhishek Sharma ಒಬ್ರೆ, ಅದು ಎಕ್ಸಾಕ್ಟ್ಲಿ 10. ಅವ್ರು ಒಂದೇ ಓವರ್ ಹಾಕಿದ್ದು, ಫಸ್ಟ್ ಓವರ್ ಹಾಕಿದ್ದು, ಒಂದೇ ಓವರ್ ಹಾಕಿದ್ದವರು. ಸೊ ಇದು ನಾವು ಬ್ಯಾಡ್ ಬೌಲಿಂಗ್ ಅನ್ನಕ್ ಆಗಲ್ಲ. ಸ್ವಲ್ಪ ಇವಾಗ ಕೆಲವು ಸತಿ ಕ್ಲೀನ್ ಆಗಿ ಕಾಣಿಸುತ್ತೆ, ಫುಲ್ ಟಾಸ್ ಗಳು ಬರುತ್ತೆ, ಇಲ್ಲ ಸ್ಲಾಟ್ ಬಾಲ್ಸ್ ಬರುತ್ತೆ. ಆದ್ರೆ ಅವತ್ತು ಹೆಡ್ ಆಡಿದ ಇನ್ನಿಂಗ್ಸ್ ಹೆಂಗಿತ್ತು ಅಂದ್ರೆ ಇನ್ಕ್ರೆಡಿಬಲ್ ಬ್ಯಾಟಿಂಗ್ ಅಷ್ಟೇ. ಇಟ್ಸ್ ನಾಟ್ ಜಸ್ಟ್ ಬ್ಯಾಡ್ ಬೌಲಿಂಗ್, ದೇರ್ ವರ್ ಫ್ಯೂ ಬ್ಯಾಡ್ ಬಾಲ್ಸ್, ಬಟ್ ಅವರು ಫೀಲ್ಡ್ ನೋಡ್ಕೊಂಡು ಫೀಲ್ಡ್ಗೆ ಪರ್ಫೆಕ್ಟ್ ಆಗಿ ಆಡೋದು. ಇವಾಗ ಅವರು ಶಾರ್ಟ್ ಪಾಯಿಂಟ್ ಇಟ್ಕೊಂಡಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಅವ್ರ ಮೇಲೆ ಹೊಡಿತಾರೆ, ಇಲ್ಲ ಗ್ಯಾಪ್ ನ ಪಿಯರ್ಸ್ ಮಾಡಿ ಆಫ್ ಸೈಡ್ ಅಲ್ಲಿ ಹೊಡಿತಾರೆ. ಸೊ ಒಂಥರ ಹಿ ಟಾಯ್ಡ್ ವಿತ್ ದ ಫೀಲ್ಡ್ ಅವತ್ತು. ಸೆನ್ಸೇಷನಲ್ ಹಿಟ್ಟಿಂಗ್, ಸೆನ್ಸೇಷನಲ್ 6 ಹಿಟ್ಟಿಂಗ್, ಸೆನ್ಸೇಷನಲ್ ಬೌಂಡ್ರಿ ಹಿಟ್ಟಿಂಗ್.
ಒನ್ ಆಫ್ ದ ಬೆಸ್ಟ್ T20 ಇನ್ನಿಂಗ್ಸ್ ಐ ಹ್ಯಾವ್ ಸೀನ್. ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ಸೊ ಒಂಥರ ಅವರು ಕ್ಲಾಸ್ ಅನ್ನ ಥರ್ಡ್ ಇಳಿಸಿದ್ದು ಅದೇ ರೀಸನ್. ಯಾಕಂದ್ರೆ ಲಾಸ್ಟ್ ಇಯರ್ ಕ್ಲಾಸ್ ಅನ್ನು ನಿಮ್ ಜ್ಞಾಪಕ ಇರ್ಬೋದು, RCB ಮೇಲೆ ಸೆಂಚುರಿ, ಸೇಮ್ ವೆನ್ಯೂ 100 ಹೊಡೆದಿದ್ದಾರೆ ಅವರು RCB ಮೇಲೆ. ಸೊ ಅವ್ರನ್ನ ಇಳಿಸಿದ್ರು ಇಲ್ಲ ಅವರೇ ಕೇಳ್ಕೊಂಡ್ ಬಂದ್ರು ಗೊತ್ತಿಲ್ಲ ನಮ್ಗೆ, ಬಟ್ ಅವರು ಬಂದ್ರು. he just continued the work of Abhishek Sharma and phenomenal hitting. ಕ್ಲಾಸ್ ಅನ್ ನಾವು ಗೊತ್ತು ಅವರು ಎಂತ ಫಾರ್ಮ್ ಅಲ್ಲಿ ಇದಾರೆ ಅಂತ. ಸೊ ಕ್ಲಾಸ್ ಅನ್ನು ಒಂಥರ ದುಬೆ ತರಾನೇ, ಸ್ಪಿನ್ನರ್ಸ್ ಬಂದ್ರೆ ಎತ್ತಾಕ್ ಬಿಡ್ತಾರೆ, ಬೋಲ್ ಮಾಡಕ್ಕೆ ಆಗಲ್ಲ ಸ್ಪಿನ್ನರ್ಸ್ ಅವ್ರಿಗೆ. ಒನ್ ಆಫ್ ದ ರೇರ್ ಓವರ್ಸೀಸ್ ಪ್ಲೇಯರ್ ಹೂ ಪ್ಲೇಸ್ ಸ್ಪಿನ್ ವೆರಿ ವೆರಿ ಬ್ಯೂಟಿಫುಲ್ಲಿ. ಸೊ ಅವತ್ತು ಅವ್ರು ಹೊಡೆದಿದ್ ಸಿಕ್ಸ್ ಎಲ್ಲ ಒಂಥರ ಅಮೇಝಿಂಗ್ ಶಾಟ್ಗಳು. ಇವಾಗ ಕೆಲವು ಸತಿ T20s ಅಲ್ಲಿ ಚಿಕ್ ಗ್ರೌಂಡ್ಸ್ ಅಲ್ಲಿ ನಿಮ್ಗೆ ಮಿಸ್ ಹಿಟ್ ಮಾಡಿದ್ರೆ ಸಿಕ್ಸ್ ಹೋಗುತ್ತೆ, ಬಟ್ ಅವತ್ತು ಅವ್ರು ಕ್ಲೀನ್ ಆಗಿ ಹೊಡೆದ್ರು ಎಲ್ಲ. ಮಿಸ್ ಹಿಟ್ ಅಷ್ಟೇ. ಸೊ ಅಟ್ ಒನ್ ಪಾಯಿಂಟ್ 106 meters ಲಾಂಗೆಸ್ಟ್ ಸಿಕ್ಸ್ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ ಎಲ್ಲ ಬ್ರೇಕ್ ಆಯ್ತು. ಸೊ ಇದು ಏನಂದ್ರೆ ಒಂಥರ T20 ಬ್ಯಾಟಿಂಗ್ ನಾನೇ ಎವಾಲ್ವ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸನ್ರೈಸರ್ಸ್ ಅಷ್ಟೇ. ಫಿಯರ್ಲೆಸ್ ಬ್ಯಾಟಿಂಗ್, ಫಿಯರ್ಲೆಸ್ ಅಪ್ರೋಚ್. ಒಂಥರ ಇದು ಮೆಂಟಾಲಿಟಿಗಿಂತ ಸ್ಕಿಲ್ ತುಂಬಾ ಬೇಕು ಈ ತರ ಆಡಕ್ಕೆ, ನಾಟ್ ಜಸ್ಟ್ ಮೆಂಟಾಲಿಟಿ. ಇವಾಗ ನಾನು ಅನ್ಕೋಬಹುದಪ್ಪ ನಾನು ಎಲ್ಲಾ ಬಾಲ್ ಹೊಡಿತೀನಿ ಅಂತ, ನಾನು ಹೋಗಿ ಹಂಗ ಆಡಿದ್ರೆ ಸೆಕೆಂಡ್ ಬಾಲ್ ಬೋಲ್ಡ್ ಆಗ್ತೀನಿ, ಎಲ್ಲ ಕ್ಯಾಚ್ ಹೋಗುತ್ತೆ. ಬಟ್ ಇವ್ರಿಗೆ ಸ್ಕಿಲ್ ಇದೆ, ಆ ಸ್ಕಿಲ್ ಇದೆ. ಲುಕ್ ಅಟ್ ದ ಪ್ಲೇಯರ್ಸ್. ಟ್ರಾವಿಸ್ ಹೆಡ್ ಫಿನಾಮಿನಲ್ ಫಾರ್ಮ್, ಕ್ಲಾಸ್ ಅಂಡ್ ಫಾರ್ಮ್ ಆಫ್ ಹಿಸ್ ಲೈಫ್. ಮಾರ್ಕ್ರಮ್ ಇಸ್ ಆನ್ ನಾಟ್ ಸೋ ಗುಡ್ ಫಾರ್ಮ್, ಬಟ್ ಒಂಥರ ಹೀಸ್ ಆನ್ ಅಪ್ ಸ್ವಿಂಗ್ ಬಿಕಾಸ್ SA20 ಗೆದ್ದು ಬಂದಿದ್ದಾರೆ ಆಸ್ ಅ ಕ್ಯಾಪ್ಟನ್. ಸೊ he is also in very good positive mindset. Look at Abdul Samad, ಏನ್ ಇನ್ನಿಂಗ್ಸ್ ರೀ ಅವತ್ತು, 37 of 10 ಅಂತೆ. ಒಂಥರ ಮ್ಯಾಚ್ ಅದು, ಆ ಒಂದ್ ಇನ್ನಿಂಗ್ಸ್ ಇಂದಾನೆ ಮ್ಯಾಚ್ ಹೋಯ್ತು. ಅಬ್ದುಲ್ ಸಮಾದ್ ವಾಸ್ ನೋನ್ ಫಾರ್ ಸಿಕ್ಸ್ ಹಿಟ್ಟಿಂಗ್. ಅವತ್ತು ಅದನ್ನ ಮಾಡ್ದ. ಇಟ್ಸ್ ಲೈಕ್ ಫ್ರೀ ಮೆಂಟಲಿ ಲಾಕ್. ಫ್ರೀ ಲಾಸ್ಟ್ ಸೀಸನ್ ಅಷ್ಟು ಅಪರ್ಚುನಿಟಿ ಇರ್ಲಿಲ್ಲ. ಹಿ ವಾಸ್ ಕಮಿಂಗ್ ಇನ್ ಕ್ರಂಚ್ ಸಿಚುವೇಶನ್ ಸಮ್ ಟೈಮ್ಸ್, ಸೊ ಆಡ್ಲಿಲ್ಲ. ಈ ಸತಿ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ, ಸ್ಕೋರ್ ಇದೆ, ಏನಪ್ಪಾ ಮಾಡಪ್ಪ, ಅವ್ನ್ ಕೆಲ್ಸ ಮಾಡ್ದ. ಎಂಡ್ ಅಲ್ಲಿ ನೋಡಿದ್ರೆ ಅದೇ ಇನ್ನಿಂಗ್ಸ್ ಡಿಫ್ರೆನ್ಸ್. ನಮ್ ಟೀಮಲ್ಲಿ ಒಬ್ರು ಬಂದ್ರು ಇಂಪ್ಯಾಕ್ಟ್ ಪ್ಲೇಯರ್ ಅನುಜ್ ರಾವತ್ ಅಂತ. ಅದೇ 10 ಬಾಲ್ 14 ಬಾಲ್ ಅಲ್ಲಿ 25 ಹೊಡೆದಿದ್ದಾರೆ. ಇವರು 10 ಬಾಲ್ ಅಲ್ಲಿ 37 ಹೊಡೆದಿದ್ದಾರೆ. ಸೊ ಎಕ್ಸಾಕ್ಟ್ಲಿ, ನಾನ್ ನಿಂಗೆ ಅದನ್ನೇ ಹೇಳಕ್ ಬರ್ತೀನಿ. ಸಿ ಹೆಡ್ ಕ್ಲಾಸ್ ಬಗ್ಗೆ ನಾವು ಮಾತಾಡ್ತಾನೆ ಇರ್ಬೋದು. T20 ಅಮೇಸಿಂಗ್ ಸ್ಟ್ರೈಕಿಂಗ್, ಫಿಯರ್ ಅನ್ನೋದೇ ಇಲ್ಲ. ಯಾರ್ ಬರ್ತೀಯಾ ಗುರು, ಬರ್ತೀಯಾ ಬಾ, ನೀನ್ ಹೊಡಿತೀನಿ, ನೀನ್ ಬರ್ತೀಯಾ, ನೀನ್ ಸ್ಲೋರ್ ಒನ್, ನಕಲ್ ಬಾಲ್, ವೈಡ್ ಯಾರ್ಕರ್, ಏನ್ ಮಾಡ್ತೀಯಾ, ಎಲ್ಲ ಬಾ, ಐ ಹ್ಯಾವ್ ಶಾರ್ಟ್ಸ್ ಫಾರ್ ದಟ್ ಅಂಡ್ ಪ್ರೂವ್ ಮಾಡಿದ್ರು. ಅಂಡ್ ಚಿನ್ನಸ್ವಾಮಿ ನಿಮ್ಗೆ ಯಾರೊಬ್ಬ ಹುಚ್ಚ ಎಲ್ಲಾ ಬಾಲ್ ಹೊಡಿತಿದ್ದಾನೆ ಅಂದ್ರೆ, ನಿಮ್ಗೆ ನಂಗೊಂದ್ ಜಾಗ ಬೇಕು ವರ್ಲ್ಡ್ ಅಲ್ಲಿ, ನನ್ಗೆ ಎಲ್ಲಾ ಬಾಲ್ ಬೌಂಡ್ರಿ ಹೊಡಿಬೇಕು ಅಂದ್ರೆ ಚಿನ್ನಸ್ವಾಮಿ ನಿಮಗ್ ಕೊಟ್ಬಿಟ್ರೆ ಅದು ಹೋಗುತ್ತೆ. ಅಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಮ್ ಗೇಲ್ 175 ಡೇಂಜರ್ ಅಲ್ಲಿ ಇತ್ತು ಹೆಡ್ ಆಡ್ತಿದ್ ನೋಡಿದ್ರೆ. ಬಟ್ ಹೆಡ್ 100 ಹೊಡೆದ್ಮೇಲೂ ನೋ ಸ್ಟಾಪಿಂಗ್. ಅವ್ರ ಎಲ್ಲಾ ಬಾಲ್ ಅಟ್ಯಾಕೆ. ಡಿಫೆನ್ಸ್ ಫಸ್ಟ್ ಬಾಲ್ ಡಿಫೆಂಡ್ ಮಾಡಿದ್ರು ಅವರು. ವಿಲ್ ಜಾಕ್ಸ್ ಓವರ್ದು ಫಸ್ಟ್ ಬಾಲ್ ಡಿಫೆಂಡ್ ಮಾಡಿದ್ರು. ಮಿಡ್ ಇನ್ನಿಂಗ್ಸ್ ಅಲ್ಲಿ ಕೇಳಿದ್ರು, ನೀ ಯಾಕಪ್ಪ ಡಿಫೆಂಡ್ ಮಾಡಿದೆ ಫಸ್ಟ್ ಬಾಲ್ ಅಂತ. ಸುಮ್ನೆ ಲಾಫಿಂಗ್. ಅದಾದ್ಮೇಲೆ ಅಷ್ಟೇ ವೈಲ್ಡ್ ಸ್ವಿಂಗಿಂಗ್. ಅಂಡ್ ವೈಲ್ಡ್ ಸ್ವಿಂಗಿಂಗ್ ಗೆ ಸುಮ್ನೆ ವೈಲ್ಡ್ ಅನ್ಬಾರ್ದು. ದೇರ್ ಇಸ್ ಮೆಥಡ್ ಟು ಮ್ಯಾಡ್ನೆಸ್ ಅಂತಾರೆ ಅದರಲ್ಲಿ. ಬಟ್ ಅದ್ರಲ್ಲಿ ಎಲ್ಲಾದ್ರಲ್ಲೂ ಮೆಥಡ್ ಇತ್ತು. ಕ್ಲಾಸನ್ ದೇರ್ ಇಸ್ ನೋ, ನಮಗ್ ಗೊತ್ತು ಕ್ಲಾಸನ್ SA20 ಇಂದ ನೋಡ್ಕೊಂಡ್ ಬಂದಿದೀವಿ. ಪವರ್ ಹಿಟ್ಟಿಂಗ್, ಪ್ರಾಪರ್ ಡಿಸ್ಪ್ಲೇ ಆಫ್ ಪವರ್ ಹಿಟ್ಟಿಂಗ್. ಅಂಡ್ ದೆನ್ ನಿಂಗೆ ಬರ್ತೀನಿ, ಇವಾಗ ಬೌಲಿಂಗ್ ನಾವು ಬ್ಲೇಮ್ ಮಾಡಬಾರ್ದು ಅಂತ ಹೇಳ್ತೀವಿ. ಸಿ ಅವ್ರು ಹೊಡೆದಿದ್ರು 230 ಸಮಥಿಂಗ್. ಅವರು 18 overs ಆದ್ಮೇಲೆ ಸ್ಕೋರ್ ವಾಸ್ 241. ಓಕೆ, 241 is already high, but last 2 overs 46 runs. See, one mini comeback ಇತ್ತು RCB ಇದು. There was a mini comeback ಅಷ್ಟು ಕಾರ್ನೇಜ್ ಅಲ್ಲೂ. ಲಾಸ್ಟ್ 2 overs 46 runs. ಅದ್ರಲ್ಲಿ ಏನಾದ್ರು 46 ಅಲ್ಲಿ ಇವನ್ ಅರ್ಧ ಕೊಟ್ಟಿದ್ರು, ಇವತ್ತು ಮ್ಯಾಚ್ we would have won. ಸೊ ಏನ್ ಅನ್ಸುತ್ತೆ ಅಂದ್ರೆ, ಇವ್ರದ್ದು ಬೌಲರ್ಸ್ ಮೈಂಡ್ ಫುಲ್ಲಿ ಹೋಗ್ಬಿಟ್ಟಿತ್ತ, ನಾನು ಏನ್ ಮಾಡಿದ್ರು ಹೊಡಿತೀವಿ ಅಂತ, ಅಥವಾ ಅಲ್ಲೇನೋ ದೇರ್ ವಾಸ್ ಲ್ಯಾಕ್ ಆಫ್ ಥಿಂಕಿಂಗ್? ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಯ್ತು ಅವತ್ತು ರೀಪ್ಲೇಸ್ ಅಲ್ಲೆಲ್ಲ ತೋರಿಸ್ತಿದ್ರು, ಫಾಫ್ ಮುಖ, ಕೋಳಿ ಮುಖ. ನೀವು ಗಿವ್ ಅಪ್ ಮಾಡಬಾರ್ದು. ಅವ್ರು ಗಿವ್ ಅಪ್ ಮಾಡ್ಬಿಟ್ಟಿದ್ರು, ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗಿವ್ ಅಪ್ ಮಾಡ್ಬಿಟ್ಟಿದ್ರು. ಸೊ ಹೆಂಗಂದ್ರೆ ಇವಾಗ ಮ್ಯಾಚ್ ಅಲ್ಲಿ ಏನ್ ಬೇಕಂದ್ರೆ ಆಗ್ಲಿ,
ಪಾಸಿಟಿವ್ ಇಂಟೆಂಟ್. ಇವಾಗ ನಾವು ಇದ್ರ ಬಗ್ಗೆ ನೀವು ಹೇಳಿದ್ರಿ ಒಂದ್ಸತಿ ಲಾಸ್ಟ್ ಒಂದು ವಿಡಿಯೋ ಅಲ್ಲಿ, ಟ್ರಾವಿಸ್ ಹೆಡ್ ಎಡ್ಜ್ ಮಾಡಿದ್ರೆ ನೆಕ್ಸ್ಟ್ ಬಾಲ್ ಅದ್ರ ಬಗ್ಗೆ ಮರ್ತೋಗ್ತಾರೆ, ಹೊಡಿಯಕ್ಕೆ ಹೋಗ್ತಾರೆ ಅಂತ. ಇದು ಇದೇ ಆಟಿಟ್ಯೂಡ್ ಬೌಲಿಂಗ್ ಅಲ್ಲೂ ಮಾಡ್ಬೇಕು. ಲಾಸ್ಟ್ ಬಾಲ್ 6 ಹೋಯ್ತಾ ಪರವಾಗಿಲ್ಲ, ಹೋದ್ರೆ ಹೋಯ್ತು, ಮರ್ತೋಗ್ಬೇಕು. ಫ್ರೆಶ್ ಬಾಲ್, ಇಟ್ಸ್ ಅ ನ್ಯೂ ಬಾಲ್, forget that the player is on 70, 80 or he's striking at 200, 300, it doesn't matter. ಫ್ರೆಶ್ ಬಾಲ್ ವೇರ್ ವಿಲ್ ಐ ಬೋಲ್ ಅಂತ ಆ ಆಟಿಟ್ಯೂಡ್ ತಗೊಂಡ್ ಬಂದ್ ಮಾಡಿದ್ರೆ ಮೇ ಬಿ ಒಂಥರ ಕಂಟ್ರೋಲ್ ಮಾಡ್ಬೋದಾಗಿತ್ತೋ ಏನೋ. ಬಟ್ ಅವರು ಗಿವ್ ಅಪ್ ಮಾಡ್ಬಿಟ್ಟಿದ್ರು ಅದು ಆ ಸ್ಟೇಜ್ ಅಲ್ಲೇ. ಅನ್ಫಾರ್ಚುನೇಟ್ಲಿ ಅದೊಂಥರ ಎಫೆಕ್ಟ್ ಆಯ್ತೋ ಏನೋ. ಬಟ್ ನಾನು ಒಂಥರ ಏನು ಹೇಳಕ್ಕಾಗಲ್ಲ. ಆಕ್ಚುಲಿ ವೈಶಾಖ್ ಫಿಗರ್ಸ್ ಒಂಥರ ಇಂಜಸ್ಟಿಸ್ ಮಾಡುತ್ತೆ. ಅವ್ರು ಅಷ್ಟೇನ್ ಕೆಟ್ಟದಾಗ ಬೌಲಿಂಗ್ ಮಾಡಿಲ್ಲ, ಬಟ್ ಇಟ್ ವಾಸ್ ಜಸ್ಟ್ ಫಿನಾಮಿನಲ್ ಬ್ಯಾಟಿಂಗ್ ಅಷ್ಟೇ. ನಾವು ಎಲ್ಲಿ ಕ್ರೆಡಿಟ್ ಕೊಡ್ಬೇಕು ಅಲ್ಲಿ ಕ್ರೆಡಿಟ್ ಕೊಡೋಣ. ಬಟ್ ಯಾ, ಬೌಲಿಂಗ್ ನಾವು ಆಲ್ವೇಸ್ ವೀಕ್. 17 ಸೀಸನ್ಸ್ ಇಂದ ಬೌಲಿಂಗ್ ಹ್ಯಾಸ್ ಬಿನ್ ಅ ಪ್ರಾಬ್ಲಮ್ ಫಾರ್ ಅಸ್, ಎಕ್ಸ್ಪೆಷಲಿ ಅಟ್ ಚಿನ್ನಸ್ವಾಮಿ. ಸೊ ಅದ್ ಹಂಗೆ ಇದೆ. ಸೊ ಅವತ್ತು ಐ ಥಿಂಕ್ ವಿಲ್ ಜಾಕ್ಸ್ ಇನ್ನೊಂದು ಓವರ್ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಸೊ ಈ ತರ ಫ್ಯೂ ಸ್ಮಾಲ್ ಮಿಸ್ಟೇಕ್ಸ್ ದೇ ಎಂಡ್ ಅಪ್ ಕಾಸ್ಟಿಂಗ್ ಅಸ್ ಅ ಲಾಟ್. ಅದೇ ನಾವು ಬೌಲಿಂಗ್ ದೇರ್ ಇಸ್ ನೋ ವೇ, ಎಲ್ಲೂ ಬಚ್ಚಿಟ್ಕೊಳಕ್ ಜಾಗನೇ ಇಲ್ಲ. ಫಿಗರ್ಸ್ ಫ್ಯಾಕ್ಟ್ಸ್ ಹೇಳುತ್ತೆ, ನಿಮಗೆ ಸ್ಟಾಟ್ಸ್ ಹೇಳುತ್ತೆ. ನಾನು ಅಲ್ಲೊಂದ್ ಸ್ಲೋ ಬಾಲ್ ಮಾಡ್ದ, ಇಲ್ಲೊಂದ್ ಸ್ಲೋ ಬಾಲ್ ಮಾಡ್ದ, ನಾವ್ ಹೇಳಕ್ ಆಗಲ್ಲ. ಆಕ್ಚುಲಿ 2 ಟೀಮ್ಗೂ ದೇರ್ ಇಸ್ ನೋ ಹೈಡಿಂಗ್. ಇನ್ನೊಂದ್ ಟೀಮ್ 262 ಹೊಡ್ಸ್ಕೊಂಡಿದೆ ಅಂದ್ರೆ ದೇರ್ ಬೌಲಿಂಗ್ ಹಸ್ ಆಲ್ಸೋ ನಾಟ್ ಬೀನ್ ಗುಡ್. ಏನಂದ್ರೆ ಅವ್ರ ಸ್ಕೋರ್ ಅಷ್ಟಿತ್ತು, ಸೊ ಚೇಸ್ ಮಾಡಕ್ ಆಗ್ಲಿಲ್ಲ ಅಷ್ಟೇ. ದೇರ್ ಬ್ಯಾಟಿಂಗ್ ಅಲ್ಲಿ ಇಟ್ ವಾಸ್ ಅ ಬ್ಯಾಟಲ್ ಆಫ್ 2 ಬ್ಯಾಟಿಂಗ್ ಯೂನಿಟ್ಸ್. 1 ಬ್ಯಾಟಿಂಗ್ ಯೂನಿಟ್ ಗೆಲ್ತು. ಬಟ್ ಒನ್ ಸ್ಮಾಲ್, ಇಲ್ಲಿ ಬರ್ತೀನಿ ಚೇಸ್ ಅಲ್ಲಿ, ನಾನು ಒಂದು ಸ್ಟ್ಯಾಟ್ಸ್ ಓದ್ದೆ. 1500 ರನ್ಸ್, 1500 ಬಾಲ್ಸ್ ಫೇಸ್ ಮಾಡಿರೋ T20 ಹಿಸ್ಟ್ರಿಲಿ ಎನಿಬಡಿ ಹೂ ಹಸ್ ಫೇಸ್ 1500 ಬಾಲ್ಸ್, ಪವರ್ ಪ್ಲೇ ಸ್ಟ್ರೈಕ್ ರೇಟ್, ನೋಬಡಿ ಹ್ಯಾಸ್ ಬೆಟರ್ ಸ್ಟ್ರೈಕ್ ರೇಟ್ ದ್ಯಾನ್ ವಿಲ್ ಜಾಕ್ಸ್. ನಾನು ಸ್ಟ್ಯಾಟ್ಸ್ ಟ್ವಿಟರ್ ಇಂದ ಓದ್ತಾ ಇದ್ದೀನಿ. ಸ್ಟ್ಯಾಟಿಸ್ಟಿಷಿಯನ್ ಒಬ್ರು 1500 ಬಾಲ್ಸ್ ಆಡಿದ್ದಾರೆ ಪವರ್ ಪ್ಲೇಲಿ, ಎನಿಬಡಿ ಇನ್ ಹಿಸ್ಟ್ರಿ. ಓಕೆ, nobody has a better strike rate than Will Jacks of 161 in power play, and Will Jacks ಯಾವಾಗ ಬಂದಿದ್ದು 6.2 ಗೆ. ಸೊ ನಾವು ಇವಾಗ ತಾನೇ ಋತುರಾಜ್ ಬಗ್ಗೆ ಮಾತಾಡಿದ್ವಿ, ಇದ್ರ ಬಗ್ಗೆ ಏನ್ ಅನ್ಕೋಬೇಕು ನಾವು? ನಾವು ಈ ಮಿಸ್ಟೇಕ್ಸ್ ಟೀಮ್ಸ್ ಬೇರೆ ಟೀಮ್ಸ್ ಮಾಡೋದು ಕ್ಲಿಯರ್ ಆಗಿ ಕಣ್ಣು ಕಾಣಿಸ್ತಿದೆ. ಫಾರ್ ಎಕ್ಸಾಂಪಲ್ ದೇವದತ್ ಪಡಿಕಲ್ ಆಗ್ಬೋದು, ನಂಬರ್ 3 ಅಲ್ಲಿ ಆಡ್ಸಿದ್ರೆ ಅವ್ರ ಓಪನಿಂಗ್ ಪೊಸಿಷನ್, ಓಪನಿಂಗ್ ಬ್ಯಾಟ್ಸ್ಮನ್ ಅವ್ರು ಆಡಕ್ ಆಗಲ್ಲ. ಸೊ ಬಟ್ ಈ ಗೇಮ್ ನಾವು ಪವರ್ ಪ್ಲೇ ವಾಸ್ ವೆರಿ ಗುಡ್ ಫಾರ್ RCB, ಸೊ ಇಟ್ ಡಿಂಟ್ ಮೇಕ್ ಅ ಡಿಫ್ರೆನ್ಸ್ ಅಸ್ ಸಚ್. ಅವ್ರ ವಿಲ್ ಜಾಕ್ಸ್ ವೆರಿ ಅನ್ಲಕ್ಕಿ ರನ್ಔಟ್ ಆದ್ರು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಈ ತರ ಸಿಚುವೇಶನ್ ಅಲ್ಲಿ ಹೆಂಗ್ ಕಮೆಂಟ್ ಮಾಡೋದು, ಬಿಕಾಸ್ ಈ ತರ ಅಗ್ರೆಸಿವ್ ಬ್ಯಾಟಿಂಗ್ ನಾನು ವಿರಾಟ್ ಕೊಹ್ಲಿಯಿಂದ ನೋಡೇ ಇಲ್ಲ. ಆಫ್ಟರ್ 2016 ಸೀಸನ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಹಿಮ್ ಬ್ಯಾಟ್ ಸೋ ಅಗ್ರೆಸಿವ್ಲಿ ಇನ್ ಪವರ್ ಪ್ಲೇ. ಸೊ ಹ್ಯಾಟ್ಸ್ ಆಫ್. ಪವರ್ ಪ್ಲೇ ಬ್ಯಾಟಿಂಗ್ ವಾಸ್ ಗುಡ್. ಮೇ ಬಿ ವಿಲ್ ಜಾಕ್ಸ್ ಆಡಿದ್ರೇನು ಸೇಮ್ ಲೆವೆಲ್ಗೆ ಆಡ್ತಿದ್ರು. ಐ ಡೋಂಟ್ ಥಿಂಕ್ ವುಡ್ ಹ್ಯಾವ್ ಸ್ಟ್ರಕ್ ಅಟ್ 400 ಸ್ಟ್ರೈಕ್ ರೇಟ್ ಆರ್ 600 ಸ್ಟ್ರೈಕ್ ರೇಟ್, ರೈಟ್? ಸೊ ದಿಸ್ ವಾಸ್ ಗುಡ್. ನೀವು ಹೇಳಿದ್ದು 161 ಆವರೇಜ್, ಅವರ್ ಬಾಯ್ಸ್ ಪ್ಲೇಡ್ 200 and 220 ಸ್ಟ್ರೈಕ್ ರೇಟ್. ಸೊ ಸ್ಟ್ರೈಕ್ ರೇಟ್ ವಾಸ್ ಬೆಟರ್ ದ್ಯಾನ್ ವಿಲ್ ಜಾಕ್ಸ್ ಕೆರಿಯರ್ ಸ್ಟ್ರೈಕ್ ರೇಟ್ ಅಂತಾನೆ ಅನ್ಕೋತೀನಿ. ಸೊ ದಟ್ಸ್ ಅ ವಿನ್. ಸೊ ಮೇ ಬಿ ಇನ್ ಫ್ಯೂಚರ್ ಮ್ಯಾಚಸ್ ಮೇ ಬಿ ಟ್ರೈ ಮಾಡ್ಬೋದು ವಿಲ್ ಜಾಕ್ಸ್ ನ ಓಪನಿಂಗ್ ಸ್ಲಾಟ್ ಅಲ್ಲಿ. ಗೊತ್ತಿಲ್ಲ ಇವ್ರಿಗೇನಂದ್ರೆ, ನಾನ್ ಒಂದೇ ವಿಷಯ ಏನ್ ಹೇಳ್ತೀನಿ ಅಂದ್ರೆ, ಒನ್ ಪ್ಲೇಯರ್ ತಿರುಗಿ ಸಿಗಾಕೋತಿದ್ದಾರೆ ಆಸ್ ಆಲ್ವೇಸ್, ಆಸ್ ಎವ್ರಿ ಸೀಸನ್. ಇವರು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅನುಜ್ ರಾವತ್, ಸೌರವ್ ಚೌಹಾನ್, ಮಹಿಪಾಲ್ ಲೋಮ್ರೋರು, ಆ ಒಂದ್ ಪ್ಲೇಯರ್ ಯಾರು ಅಂತ ಗೊತ್ತಾಗ್ತಿಲ್ಲ ಇವ್ರಿಗೆ. ಸೊ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅಂಡ್ ಒನ್ ಮೋರ್ ಪ್ರಾಬ್ಲಮ್ ವಿತ್ RCB ಬ್ಯಾಟಿಂಗ್ ಇಸ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಇಲ್ಲ. ಸೊ ಅವ್ರು ಆಕ್ಚುಲಿ ನನ್ನ ಕೇಳಿದ್ರೆ ಮಹಿಪಾಲ್ ಲೋಮ್ರೋರ್ನ 4 ಅಲ್ಲಿ ಆಡಿಸ್ಬೇಕು, ಬಟ್ ಅವ್ರು ಮಾಡ್ತಿಲ್ಲ. ದೇ ಆರ್ ನಾಟ್ ಡೂಯಿಂಗ್ ದಟ್. ಹೌದು, ಅವ್ರು ಫಿನಾಮಿನಲ್ ಫಾರ್ಮ್ ಅಲ್ಲಿ ಇದಾರೆ, ಅವ್ರನ್ನ ಅಷ್ಟು ಲೇಟ್ ಆಗಿ ಇಳಿಸೋದು ಇಟ್ಸ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ. ಸೊ ಏನು ಮಾಡಕ್ಕಾಗಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಸನ್ಯಾಸ ತಗೊಂಡ್ಬಿಟ್ಟಿದೀನಿ ನಾನು. ಪಂಚ ಹಾಕೊಂಡ್ ಬಂದಿದ್ದೀನಿ. ದೇವರೇ ಕಾಪಾಡ್ಬೇಕು ನಮ್ಮನ್ನ. 7 in 7 ಗೆಲ್ಬೇಕು, ಆ ಸ್ಟೇಜ್ ಅಲ್ಲಿ ಇದೀವಿ. ಬಟ್ ಇಟ್ಸ್ ತುಂಬಾ ಕಷ್ಟ, ಒಂಥರ ಇಂಪಾಸಿಬಲ್. ಬಟ್ ಕಮ್ ಬ್ಯಾಕ್ ಮಾಡಿದ್ರೆ ಅಷ್ಟೇ ಖುಷಿ ಆಗುತ್ತೆ ಎಲ್ರಿಗೂ, ಅಷ್ಟೇ, ನೋ ಡೌಟ್. ಸೊ ಹೆಂಗಂದ್ರೆ ಇಟ್ ಈಸ್ ಈದರ್ ಗೋಯಿಂಗ್ ಟು ಬಿ ಈ ಸೀಸನ್ ಮರೆಯಲಾಗದ ಸೀಸನ್ ಆಗುತ್ತೆ, ಇಲ್ಲ ಬೇಗ ಮರ್ತೋಗೋ ಸೀಸನ್ ಆಗತ್ತೆ. ಎರಡರಲ್ಲಿ ಒಂದೇ. ಈಗ ಒಂದೇ ಅನ್ಫರ್ಗೆಟಬಲ್ ಆರ್ ಫರ್ಗೆಟಬಲ್ ಅಷ್ಟೇ, ಎರಡೇ ಇವಾಗ ಆಪ್ಷನ್ ಅಲ್ಲಿ ಇದೀವಿ. ಅಂಡ್ ನಾವು ಚೇಸ್ ಮಾಡಿಲ್ಲ, ಅಗ್ರೀಡ್, ಟಫ್ ಚೇಸ್. 287 ಅಂದ್ರೆ ನೀವು ಫಸ್ಟ್ ಬಾಲ್ ಇಂದಾನೆ
ಲಾಸ್ ಇಫ್ ಯು ಚೇಸ್ ಇಟ್ ವಿಲ್ ಬಿ ಹಿಸ್ಟ್ರಿ ಆಗುತ್ತೆ. ಬಟ್ ನಾವು ಡಿ ಕೆ ಬಗ್ಗೆ ಹೇಳಲೇಬೇಕು. ವಾಟ್ ಅನ್ ಇನ್ನಿಂಗ್ಸ್. ಅಂದ್ರೆ ಈಗ ಸಮಟೈಮ್ಸ್ ನೀವು ಜಸ್ಟಿಫೈ ಮಾಡಕ್ ಆಗಲ್ಲ ಮಾತುಗಳಲ್ಲಿ. ಅದು ಅಷ್ಟು ಚೆನ್ನಾಗಿತ್ತು. ನಾವು ಅವತ್ತು ಅವರು ಮುಂಬೈ ಮೇಲಿರೋ ಆಡಿರೋ ಇನ್ನಿಂಗ್ಸ್ T20 ಬ್ಯಾಟಿಂಗ್ ಕ್ಲೋಸ್ ಟು ಪರ್ಫೆಕ್ಷನ್ ಅಂದ್ವಿ. ಮತ್ತೆ ಮೊನ್ನೆದ್ ಏನ್ ಹೇಳ್ಬೇಕು ನಾವು, ಏನ್ ಬ್ಯೂಟಿಫುಲ್ ಇನ್ನಿಂಗ್ಸ್. 85 ರನ್ಸ್, ಆಲ್ಮೋಸ್ಟ್ ಸ್ನ್ಯಾಚ್ಡ್. ಅಂದ್ರೆ ಇನ್ನೇನು ಗೆಲುವಿನ ಹತ್ರ ಕರ್ಕೊಂಡು ಹೋದ್ರು. 287 ಏನು ಈಸಿ ಟಾರ್ಗೆಟ್ ಅಲ್ಲ, 262 ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಫಾಫ್, ವಿರಾಟ್ ಅಂಡ್ ಎಸ್ಪೆಷಲಿ ಡಿ ಕೆದು ಒಂದು ತುಂಬಾ ದೊಡ್ಡ ಕೈವಾಡ ಇತ್ತು. ಯಾವ ಬೌಲರ್ನು ಬಿಟ್ಟಿಲ್ಲ, ಯಾವ ಪಾರ್ಟ್ ಆಫ್ ದ ಬೌಂಡ್ರಿನೂ ಬಿಟ್ಟಿಲ್ಲ. ಎಲ್ಲಾ ಕಡೆ ಹೊಡೆದ್ರು. 108 ಮೀಟರ್ 6 ಹೊಡೆದ್ರು. 38 ಏಜ್ಗೆ ಈಗ ನಮ್ಗೆ ಧೋನಿ, ದಿನೇಶ್ ಕಾರ್ತಿಕ್ ತೋರ್ಸ್ಕೊಡ್ತಾ ಇದಾರೆ ಯಂಗ್ಸ್ಟರ್ಸ್ಗೆ T20 ಬ್ಯಾಟಿಂಗ್. ವಂಡರ್ಫುಲ್ ಹಿಟ್ಟಿಂಗ್ ಇರ್ಬೋದು, ಏನೇ ಇರ್ಬೋದು. ಮೇ ಬಿ ಇನ್ 1 ಓವರ್ ಆಫ್ 20 ಯಾರಾದ್ರೂ ಅನುಜ್ ಇರ್ಬೋದು, ಇಲ್ಲ ಲೋಮ್ರೋರ್ ಇರ್ಬೋದು, ಮತ್ತೆ ನಮ್ ಟೀಮ್ಗೆ ಲಕ್ಕು ಇಲ್ಲ, ಜಾಕ್ಸ್ ಅಂತವ್ರು ನಾನ್ ಸ್ಟ್ರೈಕರ್ ಅಂಡ್ ರನ್ಔಟ್ ಆಗ್ತಾ ಇದಾರೆ. ಸೊ ಏನ್ ಹೇಳಕ್ ಆಗಲ್ಲ. ಬಟ್ ಡಿ ಕೆ ಇಸ್ ಪ್ರೂವಿಂಗ್ ಹಿಸ್ ವರ್ತ್. ಫೈನಲ್ ಸೀಸನ್ ಅಂತ ಹೇಳಿದ್ದಾರೆ. ಮೇ ಬಿ ಅವ್ರಿಗೆ RCB ಇಂದ ರಿಟೈನ್ ಆಗಕ್ ಇಷ್ಟ ಇಲ್ವೇನೋ, ಅದಕ್ಕೆ ಹೇಳಿರ್ತಾರೆ. ರಿಟೈನ್ ಲಿಸ್ಟ್ ಬಿಟ್ಮೇಲೆ ಇಲ್ಲ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ಬೋದು. ಸೊ ಯು ನೆವರ್ ನೋ. ವರ್ಲ್ಡ್ ಕಪ್ ಇಯರ್ ಡಿ ಕೆ ಹೊರಗಡೆ ಬಂದಿದ್ದಾರೆ. ಸೊ ಡಿ ಕೆ ಬಗ್ಗೆ ನಾವು ಮಾತಾಡ್ತಾನೆ ಇರ್ಬೋದು. ಸೊ ನಿಮ್ದೇನು ಅನ್ಸ್ತು ಇನ್ನಿಂಗ್ಸ್? ಅವ್ರು ಒಂದ್ 6 ಹೊಡೆದ್ರು ನೋಡಿ ನಟರಾಜನ್ಗೆ. ಎಂತ ಶಾಟ್, ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀನಿ. 108 ಮೀಟರ್ಸ್ ಅಂತ, ಅನ್ಬಿಲೀವಬಲ್. ನಟರಾಜನ್ ಇಸ್ ನಾಟ್ ಅ ಬ್ಯಾಡ್ ಬೌಲರ್ ಬೈ ಎನಿ ಮೀನ್ಸ್. ಅವ್ರು ಯಾರ್ಕರ್ಸ್ ಹಾಕಿದ್ರೆ ಟೋ ಕ್ರಷರ್ಸ್, ಕಾಲ್ ಮುರ್ಕೊಂಡು ಹೋಗ್ತಿರ್ತಾರೆ ಬ್ಯಾಟ್ಸ್ಮನ್. ಬಟ್ ಇವ್ರು ಎಂತ ಬ್ಯಾಟಿಂಗ್ ಅವತ್ತು, ತುಂಬಾ ಖುಷಿ ಆಗೋಯ್ತು ನಂಗೆ ಡಿ ಕೆ ಇನ್ನಿಂಗ್ಸ್ ನೋಡಿ. ಬಟ್ ಅಗೇನ್ ನಾವು ಬ್ಯಾಕ್ ಟು ವರ್ಲ್ಡ್ ಕಪ್ ಡಿಬೇಟ್ ಬರ್ತೀವಿ ಇವಾಗ. ಸೊ ಡಿ ಕೆ ಈಸ್ ಫಿನಾಮಿನಲಿ ಬ್ಯಾಟಿಂಗ್ ಫಾರ್ RCB, ಬಟ್ he should not make the cut for the Indian team if you ask me. ಯಾಕಂದ್ರೆ you have better talent, you have better players available, younger players available. ಎಷ್ಟೊತ್ತಂತ ಇಂಥ ಸೀನಿಯರ್ ಪ್ಲೇಯರ್ಸ್ಗೆ ಚಾನ್ಸ್ ಕೊಡ್ತಿರ್ತೀರಾ? ಬೇಡ ನನ್ನ ಕೇಳಿದ್ರೆ. ಎಕ್ಸ್ಪೀರಿಯನ್ಸ್ ಇದೆ, ಓಕೆ, ಬಟ್ ಇವಾಗ ಬಿಕಾಸ್ ಆಫ್ ದ ಆನ್ಸೆಟ್ ಆಫ್ IPL, ಇವನ್ ದ ಅದರ್ ಪ್ಲೇಯರ್ಸ್ ಆರ್ ಆಲ್ಸೋ ಹ್ಯಾವಿಂಗ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಪ್ರಾಬ್ಲಮ್ ಏನಂದ್ರೆ ದ ವರ್ಲ್ಡ್ ಕಪ್ ಇಸ್ ಲೈಕ್ 2 weeks ಆಫ್ಟರ್ IPL. ಸೊ ಎಲ್ಲಾನು ನೆನಪಿರುತ್ತೆ, ಎಲ್ಲಾ ಇನ್ನಿಂಗ್ಸು ನೆನಪಿರುತ್ತೆ. ಪಬ್ಲಿಕ್ ಡೆಫಿನೆಟ್ಲಿ ಎಲ್ಲಾ ಇನ್ನಿಂಗ್ಸು, ಎಲ್ಲಾ ಬೌಲಿಂಗ್ ಪರ್ಫಾರ್ಮೆನ್ಸಸ್, ಸ್ಟ್ರೈಕ್ ರೇಟ್ ಎಲ್ಲ ನೆನ್ಪಿಟ್ಕೊಂಡಿರ್ತಾರೆ. ಸೊ ಆಸ್ ಅ ಸೆಲೆಕ್ಟರ್ ನೀವು ಪಬ್ಲಿಕ್ ನ ಮೆಚ್ಚಿಸ್ತೀರಾ ಅಥವಾ ಟೀಮ್ ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡ್ತೀರಾ? ಐ ಮೀನ್ ದೇ ವಿಲ್ ಸೆಲೆಕ್ಟ್ ಫಾರ್ ದ ವರ್ಲ್ಡ್ ಕಪ್, ಬಟ್ ತುಂಬಾ ಕ್ಲೋಸ್ಲಿ ಅವ್ರಿಗೆ ಸ್ಕ್ರೂಟಿನಿ ತುಂಬಾ ಇರುತ್ತೆ. ಇವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಕ್ಲೋಸ್ ಆಗಿ ಎಲ್ಲಾರು ನೋಡ್ತಾ ಇರ್ತಾರೆ. ಆ ವರ್ಲ್ಡ್ ಕಪ್ ಟೀಮ್ ಡಿಬೇಟ್ ಇನ್ನೊಂದ್ ದಿನ ಇರ್ಲಿ. ಸೊ ಆಲ್ ಸೆಡ್ ಅಂಡ್ ಡನ್, ನಾವ್ ಎಲ್ಲಾ ಮಾತಾಡಾಯ್ತು. ಹೈಯೆಸ್ಟ್ ಸ್ಕೋರ್ ಇನ್ ಚೇಸಿಂಗ್ ಎಲ್ಲಾ ಮಾತಾಡಾಯ್ತು. ಬಟ್ RCB ಇನ್ನ ನಂಬರ್ 10 ಸ್ಪಾಟ್ ವಿತ್ 2 points. ಸೊ ನೀನ್ ಏನಾದ್ರೂ ಚೇಂಜ್ ಮಾಡ್ತೀಯಾ? ಹೆಂಗಾದ್ರೂ RCB ಸೀಸನ್ ನ ನಾವ್ ರಿವೈವ್ ಮಾಡ್ಬೇಕು. ಏನಾದ್ರೂ ಮಾಡ್ಬೋದಾ ಈ ಸೀಸನ್ ರಿವೈವ್ ಮಾಡಕ್ಕೆ? ಹೋಮ್ ಅವೇ ಎಲ್ಲ ಇವಾಗ ಮ್ಯಾಟ್ರೇ ಆಗಲ್ಲ. ಇವಾಗ ಎವ್ರಿ ಮ್ಯಾಚ್ ಇಸ್ ನಾಕ್ಔಟ್ ಫಾರ್ ಅಸ್. ಆಂಡಿ ಫ್ಲವರ್ ಅದೇ ಹೇಳ್ಬಿಟ್ರು ಯಾವ್ದೋ ಒಂದು ವಿಡಿಯೋ ಅಲ್ಲಿ. ಇವ್ರು ಸೋಷಿಯಲ್ ಮೀಡಿಯಾ ಮಾಡ್ತಾರಲ್ಲ, ಚಾಂಪಿಯನ್ಸ್ ಇನ್ ಸೋಷಿಯಲ್ ಮೀಡಿಯಾ ಅಷ್ಟೇ. ಬೇರೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಆಡೋದ್ ಬಿಟ್ಬಿಟ್ಟು ಎಲ್ಲ ಮಾಡ್ತಾರೆ. ಬಟ್ ಯಾ, ಸೀರಿಯಸ್ಲಿ ಸ್ಪೀಕಿಂಗ್, ಒಂಥರ ದಿಸ್ ವಾಸ್ ದ ಕ್ಲೋಸೆಸ್ಟ್ ಮ್ಯಾಚ್ ವಿಚ್ ವಿ ಹ್ಯಾವ್ ಪ್ಲೇಡ್ ಅಮಾಂಗ್ ದ ಮ್ಯಾಚಸ್ ವಿಚ್ ವಿ ಲಾಸ್ಟ್. ಟೀಮ್ ಇಸ್ ಕಮಿಂಗ್ ಟುಗೆದರ್. ಆ ಒಂದು ಸ್ಪಾಟ್ ಸೌರವ್ ಚೌಹಾನ್ ನಂಗೆ ಅರ್ಥ ಆಗ್ತಿಲ್ಲ. ವೆದರ್ ಇಟ್ಸ್ ಅ ಗುಡ್ ಮೂವ್, ಇಟ್ಸ್ ಅ ಬ್ಯಾಡ್ ಮೂವ್, ಐ ಡೋಂಟ್ ನೋ. ಸೊ ಅದೊಂದು ಅವ್ರು ಸಾರ್ಟ್ ಔಟ್ ಮಾಡ್ಬಿಟ್ರೆ ದಿಸ್ ಲುಕ್ಸ್ ಲೈಕ್ ಅ ಸೆಟಲ್ಡ್ ಟೀಮ್. ದೇ ಕ್ಯಾನ್ ಫ್ಲೋಟ್ ಅರೌಂಡ್ ವಿತ್ ಗ್ರೀನ್ ವರ್ಸಸ್ ಲಾಕಿ ಡಿಪೆಂಡಿಂಗ್ ಆನ್ ದ ಪಿಚ್ ಅಂಡ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್. ಸೊ ನಿಮ್ಗೆ ಬ್ಯಾಟರ್ ಎಕ್ಸ್ಟ್ರಾ ಬೇಕು ಅಂದ್ರೆ ಕ್ಯಾಮ್ರನ್ ಗ್ರೀನ್ ಆಪ್ಷನ್ ಇದೆ. ಅದು ಪಿಚ್ ನೋಡ್ಕೊಂಡು ಅವ್ರು ಸೆಲೆಕ್ಟ್ ಮಾಡಬೇಕು ಟೀಮ್ ನ. ಆರ್ ದೇ ಕ್ಯಾನ್ ಅಗೇನ್ cleverly use the impact player, like how some teams are using. Use 3 overseas based on the condition, whether you need for extra batter or you need extra bowler, you bring the other overseas player. So ಆತರ ಮಾಡಬೇಕು ನನ್ನ ಪ್ರಕಾರ. ಮ್ಯಾಕ್ಸ್ವೆಲ್ ಆಫ್ಟರ್ ಅ ಕಪಲ್ ಆಫ್ ಗೇಮ್ಸ್ ವಾಪಸ್ ಬರಬೇಕು ಟೀಮ್ ಒಳಗೆ. ಯಾಕಂದ್ರೆ ಅವರು ಮ್ಯಾಚ್ ವಿನ್ನರ್, ಪ್ರೀವಿಯಸ್ ಸೀಸನ್ಸ್ ಅಲ್ಲೆಲ್ಲ ಗೆಲ್ಸ್ಕೊಟ್ಟಿದ್ದಾರೆ ಎಷ್ಟೊಂದು ಗೇಮ್ ನಮ್ಗೆ. ಸೊ ಒಂಥರ ಓಕೆ, ಮೆಂಟಲ್ ಬ್ರೇಕ್ ತಗೊಳ್ಳಿ, ಬಟ್ ನಾಟ್ ಫಾರ್ ಟೂ ಲಾಂಗ್. ಅವ್ರ ಸರ್ವಿಸಸ್ ಬೇಕಾಗ್ಬೋದು ನಮ್ಗೆ.
ಬಟ್ ಬೇರೆ ಏನ್ ಮಾಡಕ್ಕಾಗಲ್ಲ. ಆಕ್ಷನ್ ಅಲ್ಲಿ ಈ ತರ ಟೀಮ್ ತಗೊಂಡಿದ್ದಾರೆ ವೇರ್ ದ ಬೌಲಿಂಗ್ ಇಸ್ ಲ್ಯಾಕ್ ಲಸ್ಟರ್. ಸೊ ಇವಾಗ ಇರೋ ಆಪ್ಷನ್ಸ್ ಇಟ್ಕೊಂಡು ಮಾಡ್ಬೇಕು ಇವಾಗ. ಸೊ ಯೂಸ್ ಮಾಡ್ಕೊಳ್ಳಿ ರಿಸೋರ್ಸಸ್ ನ. ಚಾನ್ಸ್ ಇದೆ. IPL ಒಂಥರ ಫನ್ನಿ ಟೂರ್ನಮೆಂಟ್. ನಾವ್ ಯಾವ ಟೀಮ್ ನಾನು ರೂಲ್ ಔಟ್ ಮಾಡಕ್ಕೆ ಆಗಲ್ಲ. RCBನೇ ಸೀಸನ್ 2 ಅಲ್ಲಿ 2011 ಅಲ್ಲಿ 2016 ಅಲ್ಲಿ ಒಂಥರ ಈ ತರ ಕಂಬ್ಯಾಕ್ಸ್ ಕೊಟ್ಟಿದೀವಿ. ಮುಂಬೈ ಎವ್ರಿ ಸೀಸನ್ ಕೊಡ್ತಾರೆ ಈ ತರ ಕಂಬ್ಯಾಕ್ಸ್, ಡೌಟೇ ಬೇಡ ಅದರಲ್ಲಿ. ಸೊ RCB is also kind of a comeback king. Just that we equally place, I mean, ಕೆಲವು ಸೀಸನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಪ್ಲೇ ಆಫ್ಸ್ ಹೋಗ್ತೀವಿ, ಕೆಲವು ಸೀಸನ್ಸ್ ಅಲ್ಲಿ ಕಂಬ್ಯಾಕ್ಸ್ ಕೊಟ್ಬಿಟ್ಟು ಪ್ಲೇ ಆಫ್ಸ್ ಹೋಗ್ತೀವಿ. ಬಟ್ ಈ ಸೀಸನ್ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ನಂಗೆ, ಯಾಕಂದ್ರೆ ಟೀಮ್ ಕಾಂಪೋಸಿಷನ್ ವೀಕ್ ಇದೆ. ಬಟ್ ನಾವು ಹೋಪ್ ಬಿಡಲ್ಲ. ವಿ ಆರ್ ಎಟರ್ನಲ್ RCB ಫ್ಯಾನ್ಸ್. ಲೆಟ್ಸ್ ಹೋಪ್. ನಾನು ದೀಕ್ಷೆಗೆ ಹೋಗ್ತಿದ್ದೀನಿ, ದೇವರ ಹತ್ರ ಬೇಡ್ಕೊಂಡು ಬರ್ತೀನಿ 7 ಮ್ಯಾಚ್ ಅಲ್ಲಿ 7 ಗೆಲ್ಸಿ ವಿಮೆನ್ಸ್ ಟೀಮ್ ತರ ಈ ಸತಿ ನಮ್ದು ಆಗ್ಲಿ ಕಪ್ಪು ಅಂತ ಅಷ್ಟೇ ಹೇಳದ್ ನಾನು. ಅದೇ ಸೊ ನೋಡೋಣ. ಅದೇ ಅವಾಗ್ಲೇ ನಾವ್ ಹೇಳ್ದಂಗೆ ಒಂದೇ ಮೆಮೊರೇಬಲ್ ಆಗಿರುತ್ತೆ, ಇಲ್ಲ ಈಗ್ಲೇ ಮರ್ತ್ ಬಿಡೋಣ ಆ ತರ ಸೀಸನ್ ಇರುತ್ತೆ. ಎನಿವೆ RCBಗೆ ಗುಡ್ ಲಕ್ ಹೇಳ್ತಾ ಈ ಸೆಗ್ಮೆಂಟ್ ನ ಲಾಸ್ಟ್ ಮ್ಯಾಚ್ ಬಗ್ಗೆ ಹೋಗೋಣ. ಅನದರ್ ವಂಡರ್ಫುಲ್ ಮ್ಯಾಚ್ ನಿನ್ನೆ. ಒನ್ ಆಫ್ ದ ಕ್ಲೋಸೆಸ್ಟ್ ಮ್ಯಾಚಸ್ ದಿಸ್ ಸೀಸನ್. ರಾಜಸ್ಥಾನ್ ವರ್ಸಸ್ KKR. 2 ಸೆಂಚುರಿ ನೋಡಿದ್ವಿ. 1 ಸೆಂಚುರಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ವಾಸ್ ಅಗೇನ್ ಹೆಡ್ ತರಾನೇ. ದ ವೇಸ್ ನಿಮ್ಗೆ ಹೆಂಗೆ T20ಲಿ ಓಪನರ್ ಆಡ್ಬೇಕೋ ಅದು ತೋರ್ಸ್ಕೊಟ್ರು ನೆನ್ನೆ ನಾರಾಯಣ್ ಹೆಡ್ ತರ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಟೇಕ್ ದ ಗೇಮ್ ಡೀಪ್ ಸೆಂಚುರಿ. ಸೊ ತುಂಬಾ ಮಾತಾಡೋದಿದೆ. ಸೊ ನಾರಾಯಣ್ ಬಗ್ಗೆ ಏನ್ ಅನ್ಸುತ್ತೆ ಮಂಜಾ? ಏನದು ರೀಡಿಸ್ಕವರಿ ಆಫ್ ಫಾರ್ಮ್ ಹೆಂಗೆ ನಾರಾಯಣ್? ಏನಿಲ್ಲ, ಟೀಮ್ ಬ್ಯಾಕಿಂಗ್ ಇದೆ, ಅವ್ರ ಪ್ರೆಷರ್ ಇಲ್ಲ ಅಷ್ಟೇ. ಇವಾಗ ನಾವೆಲ್ಲ ಏನ್ ಅಂತಿದ್ವಿ, ನಾರಾಯಣ್ ಒಡೆಯ ಎಲ್ಲಾರನ್ನು ಬೋನಸ್, ಬಟ್ ಅವ್ರು 100 ಎಲ್ಲ ಹೊಡೆದು ಬಿಟ್ರೆ ಅದು ಬೋನಸ್ ಅಂತಾನು ಕನ್ಸಿಡರ್ ಮಾಡಕ್ ಆಗಲ್ಲ ನಾವು. ಅದೇ ಇವಾಗ ಮೇನ್ ಸ್ಕೋರ್ ಆಗ್ತಿದೆ ಅವ್ರದ್ದು. ಸೊ ಅವ್ರ ಟೀಮ್ ಬ್ಯಾಕಿಂಗ್ ಇದೆ, ಗಂಭೀರ್ ಸಪೋರ್ಟ್ ಇಂದ ಬಂದಿದ್ದಾರೆ ಮತ್ತೆ ಓಪನಿಂಗ್ ಗೆ. ಸೊ ಹೀಸ್ ಕಂಟಿನ್ಯೂಯಿಂಗ್. ಸೊ ನಾವೇನ್ ಅನ್ಕೊಂಡ್ವಿ ಅವ್ರು ಬರೀ RCB ಮೇಲೆ ಹೊಡಿತಾರೆ ಅಂತ, ಬಟ್ ಈಸ್ ಕಂಟಿನ್ಯೂಯಿಂಗ್ ಹಿಸ್ ಗುಡ್ ಫಾರ್ಮ್, ಗುಡ್ ರಿಚ್ ವೇನ್ ಆಫ್ ಫಾರ್ಮ್, ಮೊಮೆಂಟಮ್ ಅಗೇನ್ಸ್ಟ್ ಡಿಫರೆಂಟ್ ಟೀಮ್ಸ್, ಡಿಫರೆಂಟ್ ಕಂಡೀಷನ್ಸ್, ವಿಚ್ ಇಸ್ ಗುಡ್ ಟು ಸಿ. ನಾರಾಯಣ್ ಒಂಥರ KKR ಹಾಲ್ ಆಫ್ ಫೇಮ್ ಅಲ್ಲಿ ಎಡ್ಜ್ ಆಗ್ಬಿಟ್ಟಿದ್ದಾರೆ ಇವಾಗ. ನಾಟ್ ಜಸ್ಟ್ ಆಸ್ ಅ ಬೌಲರ್ ಬಟ್ ಆಸ್ ಅ ಆಲ್ರೌಂಡರ್ ಇವಾಗ. ಸೊ ಫಿನಾಮಿನಲ್ ಇನ್ನಿಂಗ್ಸ್ ಅದು. ನಾವ್ ಹೇಳಿದ್ವಿ ಅವ್ರು ಪವರ್ ಪ್ಲೇ ಅಲ್ಲಿ ಕಚ್ಕೊಂಡ್ಬಿಟ್ಟು ಅಂದ್ರೆ ಆಮೇಲೆ ಅವ್ರು ನಿಲ್ಸಕ್ಕೆ ಆಗಲ್ಲ, ಹಂಗೆ ಆಯ್ತು. ಅವರು 100 ಹೊಡೆದಿಲ್ಲ ಇಲ್ಲಿ ತನಕ, ಫಸ್ಟ್ T20 100. ಸೊ ಬಿಗ್ ಕಂಗ್ರಾಚುಲೇಷನ್ಸ್ ಸುನಿಲ್ ನಾರಾಯಣ್ ಆನ್ ರೀಚಿಂಗ್ ಅ ಮೈಲ್ ಸ್ಟೋನ್. I think he'll be one of the few players who have performed with both bat and ball. So hats off ಕೊಡೋಣ ಸುನಿಲ್ ನಾರಾಯಣ್ ಸೀಸನ್ಗೆ, ಅವ್ರ ಫಾರ್ಮ್ಗೆ, ಮತ್ತೆ ಅವ್ರ ಕೋಚಿಂಗ್ ಸ್ಟಾಫ್ ಕೊಡೋ ಆಪರ್ಚುನಿಟೀಸ್ಗೆ ಅಷ್ಟೇ, ಬೇರೇನ್ ಹೇಳಕ್ಕೆ ಆಗಲ್ಲ. ನಾರಾಯಣ್ ಕರೆಕ್ಟ್ ಆಗಿ ಹೇಳಿದೆ, 49 ಬಾಲ್ ಸೆಂಚುರಿ, ಬ್ಯೂಟಿಫುಲ್. ಆಮೇಲೆ ಅವ್ರ ಟೀಮ್ ಅಲ್ಲಿ ಬೇರೆಯವರು ಅವ್ರವ್ರ ಕ್ಯಾಮಿಯೋಸ್ ಕೊಟ್ರು. ಬಟ್ ಇಂಡಿಯಾ ಪರ್ಸ್ಪೆಕ್ಟಿವ್ ಇಂದ ನಾನು ರಿಂಕು ಸಿಂಗ್ ಬರ್ತೀನಿ. 20 ಆಫ್ 9 ಬಾಲ್ಸ್, 24 ಆಗ್ತಿತ್ತು. ಲಾಸ್ಟ್ ಬಾಲ್ ಪರ್ಫೆಕ್ಟ್ ಸ್ಟ್ರೈಟ್ ಡ್ರೈವ್, ಅದು ಹೋಗಿ ವಿಕೆಟ್ ಬಿತ್ತು. ಸೊ ರಿಂಕು ಏನಾದ್ರೂ ಇನ್ಸೆಂಟಿವ್ ಅಂದ್ರೆ KKR ರಸಲ್ ಮೇಲೆ ಕಳಿಸ್ಬೋದಾ, ಅಥವಾ ಮೇ ಬಿ ಇಂಡಿಯಾ ವರ್ಲ್ಡ್ ಕಪ್ ಕಂಟೆನ್ಷನ್ ನಲ್ಲಿ, ಐ ಮೀನ್ ಇಂಡಿಯಾ ಸ್ಪಾಟ್ ಯೋಚನೆ ಮಾಡಿ ರಿಂಕುಗೆ ಇನ್ನು ಸ್ವಲ್ಪ ಬಾಲ್ ಸಿಗ್ಬೇಕಾ? ಬಿಕಾಸ್ 10 ಬಾಲ್ಸ್ 8 ಬಾಲ್ಸ್, ಬಿಕಾಸ್ KKR ಲೈನ್ ಅಪ್ ಉದ್ದ ಇದೆ ಈಗ, ಇಂಪ್ಯಾಕ್ಟ್ ಪ್ಲೇಯರ್ ಅವೆಲ್ಲ ಸೇರ್ಕೊಂಡು ಈ ತರ ಪ್ಲೇಯರ್ಸ್ ಗೆ ಚಾನ್ಸ್ ಸಿಗ್ತಾ ಇಲ್ಲ. RCB DK ಸಿಗ್ತಾ ಇದೆ ಬಿಕಾಸ್ ಆಫ್ ಬ್ಯಾಟಿಂಗ್ ಫೇಲಿಯರ್ಸ್. ಬಟ್ KKR ಅಲ್ಲಿ ಬ್ಯಾಟಿಂಗ್ ಫೇಲಿಯರ್ಸ್ ರೇರ್. ಅವತ್ CSK ಮ್ಯಾಚ್ ಮೇಲೆ ಬಂತು, ಮತ್ತೆ ನೆನೆ ಫೇಲಿಯರ್ ಗಿಂತ ಎವ್ರಿಬಡಿ ವಾಂಟೆಡ್ ಟು ಹಿಟ್. ಸೊ ಇವರಿಗೆ ಒಂದು 10 ಬಾಲ್ ಸಿಕ್ತು. ಸೊ ಶುಡ್ ರಿಂಕು ಸ್ವಲ್ಪ ಹೈಯರ್ ಅಪ್, ಒನ್ ಪ್ಲೇಸ್ ಮೇ ಬಿ ಹೈಯರ್ ಅಪ್ ದಿ ಆರ್ಡರ್ ಬರ್ಬೋದಾ? ಇದ್ರ ಬಗ್ಗೆ ನಾನು ಅನಾಲಜಿ ಹರ್ಷ ಬೋಗ್ಳೆ ಅವ್ರು ಹೇಳಿದ್ರು, ನಾನು ಅದೇ ಅನಾಲಜಿ ಹೇಳ್ತೀನಿ. ಅವರು 1-2 ಮ್ಯಾಚ್ ಮುಂಚೆ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಅಲ್ಲೇ ಶಿಮ್ರಾನ್ ಹೆಟ್ಮೇರ್ಗೆ ಕ್ವಶನ್ ಮಾಡ್ತಾರೆ,
ಈ ತರ ನಿಮ್ದೇನು ನೀವ್ ಯಾಕೆ ಮುಂದೆನೆ ಬರ್ತಿಲ್ಲ, ಬರೀ ಲಾಸ್ಟ್ ಅಲ್ಲಿ ಬಂದ್ ಆಡ್ತೀರಾ, ಇದೇನು ನಿಮ್ಗೆ ಆತರ ರೋಲ್ ಕೊಟ್ಬಿಟ್ಟಿದಾರಾ ಅಥವಾ ಏನು ಅಂತ ಅವ್ರು ಅದೇ ಹೇಳ್ತಾರೆ ನೋಡಿ. ಆತರ ರೆಪ್ಯುಟೇಷನ್ ಆಗ್ಬಿಟ್ಟಿದೆ ಇವಾಗ, ಸೊ ಟೀಮ್ ನನ್ನ ಅಲ್ಲೇ ಆಡಿಸ್ತಿದ್ದಾರೆ ಅಂತ. ಸೊ ರಿಂಕು ಸಿಂಗು ಅದೇ ತರ ರೆಪ್ಯುಟೇಷನ್ ಬಂದ್ಬಿಟ್ಟಿದೆ. ಸೊ ಇವರೆಲ್ಲ ಒಳ್ಳೆ ಬ್ಯಾಟ್ಸ್ಮನ್, ಶಿಮ್ರಾನ್ ಹೆಟ್ಮೇರ್, ರಿಂಕು ಸಿಂಗ್ ಮೇಲ್ ಆಡ್ಬೋದು, ಬಟ್ ಅದೊಂಥರ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಟೀಮ್ಸ್ಗೆ. ಓಕೆ ಇವ್ರು ಬರೀ ಫಿನಿಶರ್, ಬರೀ ಲಾಸ್ಟ್ 5 overs ಅಲ್ಲಿ ಆಡ್ತಾರೆ ಅಂತ. ಸೊ ನೀವ್ ನೋಡ್ಬೋದು ಕೆಲವು ಮ್ಯಾಚಸ್ ಅಲ್ಲಿ ಅಶ್ವಿನ್, ಧ್ರುವ್ ಜುರೇಲ್ ಇವರೆಲ್ಲ ಇಳಿಸಾದ್ಮೇಲೆ ಆಮೇಲೆ ಇಳಿಸ್ತಾರೆ ಶಿಮ್ರಾನ್ ಹೆಟ್ಮೇರ್ನ. ಸೊ ಮೇ ಬಿ ಎಸ್ ನೀವ್ ಹೇಳ್ದಂಗೆ ಅವ್ರನ್ನ ಮುಂದೆ ಇಳಿಸ್ಬೋದು. ಅವ್ರು ಆಕ್ಚುಲಿ ಒಳ್ಳೆ ಬ್ಯಾಟ್ಸ್ಮನ್, ನಾವು ನೋಡಿದೀವಿ ಇಂಡಿಯಾಗೆ ಎಷ್ಟೊಂದ್ ಸತಿ ಕ್ರಂಚ್ ಸಿಚುವೇಶನ್ಸ್ ಅಲ್ಲಿ ಬಂದು ರೆಸ್ಕ್ಯೂ ಮಾಡಿದ್ದಾರೆ 1-2-3 ಮ್ಯಾಚ್ ಅಲ್ಲಿ. ಸೊ ಅವರು ಡೆಫಿನೆಟ್ಲಿ ಈಸ್ ಅ ವೆರಿ ವೆರಿ ಗುಡ್ ಬ್ಯಾಟ್ಸ್ಮನ್. ಅವ್ರು ಅಡಾಪ್ಟ್ ಮಾಡಿ ಆಡ್ಕೋತಾರೆ, ನಂಗೆ ಕಾನ್ಫಿಡೆನ್ಸ್ ಇದೆ. ಸೊ ಇಟ್ ಡಸಂಟ್ ಮ್ಯಾಟರ್ ಇಲ್ಲಿ ಹೆಂಗ್ ಆಡಿದ್ರು, ಇಂಡಿಯಾ ಆಡಿದಾಗ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ ರಿಂಕು ಸಿಂಗ್. ಬಟ್ ಎಸ್, ರಿಂಕು ಸಿಂಗ್ ಆಗ್ಲಿ ಶಿಮ್ರಾನ್ ಹೆಟ್ಮೇರ್ ಆಗ್ಲಿ, ದೇ ಆರ್ ಬೆಟರ್ ಬ್ಯಾಟ್ಸ್ಮನ್ ದೆನ್ ದ ಟೀಮ್ಸ್ ಆರ್ ಯುಟಿಲೈಸಿಂಗ್ ದೆಮ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವ್ರ ಟೀಮ್ಸ್ ಹಂಗೆ ಪರ್ಫಾರ್ಮ್ ಮಾಡ್ತಿದೆ, ಬೋತ್ KKR ಅಂಡ್ ರಾಜಸ್ಥಾನ್ ಫಾರ್ ದಟ್ ಮ್ಯಾಟರ್. ನಿಮ್ಗೆ ಟಾಪ್ ಆರ್ಡರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸಸ್ ಬಂದ್ಬಿಟ್ರೆ ಆತರ ರೋಲ್ ಡಿಫೈನ್ ಆಗ್ಬಿಡುತ್ತೆ ಬೈ ಡಿಫಾಲ್ಟ್, ಈ ಪ್ಲೇಯರ್ಗೆ ಆ ರೋಲ್ ಅಂತ. ಸೊ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಿ ಆಕ್ಚುಲಿ, ಶಿಮ್ರಾನ್ ಹೆಟ್ಮೇರ್ ಸ್ವಲ್ಪ ಬೇಗ ಬಂದ್ರು, ಔಟ್ ಆದ್ರು. ಇದೇ ಚೇಸ್ ಅಲ್ಲಿ ಇದೇ ಮ್ಯಾಚ್ ಅಲ್ಲಿ ಡಕ್ಔಟ್ ಫಸ್ಟ್ ಬಾಲ್. ಸ್ವಲ್ಪ ಬೇಗ ಬಂದ್ರು ಅಂದ್ರೆ ಇಟ್ ವಾಸ್ ನಾಟ್ ಬೈ ಡಿಸೈನ್, ಎಲ್ಲಾರು ಬಿದ್ರಿದ್ದಕ್ಕೆ ಬಂದಿದ್ದು. ಇವೆಂಚುಲಿ ವರ್ಕ್ ಆಗ್ಲಿಲ್ಲ. ಬೇಗ ಅಂದ್ರೆ ಇನ್ ಟರ್ಮ್ಸ್ ಆಫ್ ಓವರ್ಸ್ ನಾನು ಹೇಳ್ತಿರೋದು. ಅರ್ಥ ಆಯ್ತು. ಅಂದ್ರೆ ಅದೇ ಲಾಜಿಕ್ ಗೆ ಸೆಟ್ ಆದ್ರು, ಅವರು ಲೇಟ್ ಆಗಿ ಬಂದಷ್ಟು ಒಳ್ಳೇದು ಅನ್ನೋ ಲಾಜಿಕ್ ಗೆ ಅದು ಪ್ರೂವ್ ಆಯ್ತು. ನೋಡಿ 12.2 ಅಲ್ಲಿ ಔಟ್ ಆಗಿದ್ದಾರೆ, 12.1 ಬಂದು 12.2 ವರುಣ್ ಚಕ್ರವರ್ತಿ. ಸೊ ಅದೇ ಲಾಜಿಕ್ ಅಲ್ಲಿ ಅವ್ರು ಹಂಗ ಆಡಿಸ್ತಿದಾರೋ ಏನೋ ಟೀಮ್ಸ್. ಯಾಕಂದ್ರೆ ಅವ್ರು ಬೇಗ ಇಳಿಸ್ಬಿಟ್ಟು ಅವ್ರು ಔಟ್ ಆಗ್ಬಿಟ್ರೆ ಒಂದ್ ಪ್ಲೇಯರ್ ಲಾಸ್ ಆಗುತ್ತೆ ನಿಮ್ಗೆ ಡೆತ್ ಓವರ್ಸ್ ಅಲ್ಲಿ ಅಂತ ಅಷ್ಟೇ. ಅದೇ ಲಾಜಿಕ್ ಅಷ್ಟೇ, ಬೇರೆ ಏನಿಲ್ಲ. ಬಟ್ ರಿಂಕು ಸಿಂಗ್ ಒಂಥರ ಕ್ರಂಚ್ ಪ್ಲೇಯರ್, ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಇಂಡಿಯಾಗೆ. ಸೊ ರಿಂಕು ಸಿಂಗ್ ನ ಡೆಫಿನೆಟ್ಲಿ ಅವ್ರು ಟ್ರೈ ಮಾಡ್ಬೋದು ಮೇ ಬಿ. ಯಾ ಅಗೇನ್ ನೀವು ರಸಲ್ ಮುಂಚೆ ಬರ್ಬೇಕು ಅಂದ್ರೆ ಆ ಸ್ಪಾಟ್ ನ ಅರ್ನ್ ಮಾಡ್ಬೇಕು. ರಿಂಕು ಅರ್ನ್ ಮಾಡಕ್ಕೆ ಮೇ ಬಿ ಇನ್ನೊಂದ್ ಸೀಸನ್ ಬೇಕಾಗ್ಬೋದು. ಬಿಕಾಸ್ ರಸಲ್ ಮತ್ತೆ ರಿಂಕುನ ನೀವ್ ಯಾವ್ದೇ T20 ಟೀಮ್ಗೆ ಹೇಳಿದ್ರು ನಾನು ರಸಲ್ ಕಳಿಸ್ತೀನಪ್ಪ ಅಂತ ಹೇಳ್ತಾರೆ. ಬಟ್ ನಾನು ಇಂಡಿಯನ್ ಟೀಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಿದೆ. ಬಟ್ ಎನಿವೆ ವಿಲ್ ಸಿ. ರಿಂಕು ಹ್ಯಾಸ್ ಪರ್ಫಾರ್ಮ್ಡ್. 10 ಬಾಲ್ ಇರ್ಲಿ 20 ಬಾಲ್ ಇರ್ಲಿ, ಸ್ಟ್ರೈಕ್ ರೇಟ್ 150 ಮೇಲೆ ಇರುತ್ತೆ. RR ಬೌಲಿಂಗ್ ಬಗ್ಗೆ ಮಾತಾಡಕ್ ಏನಿಲ್ಲ, ಎಲ್ಲಾರು ದೇ ವೆಂಟ್ ಫಾರ್ ರನ್ಸ್. ಸೊ ವಿ ವಿಲ್ ಡೈರೆಕ್ಟ್ಲಿ ಕಟ್ ಟು ದ ಚೇಜಿಗೆ ಬರೋಣ. ಬಟ್ಲರ್ ಇನ್ನಿಂಗ್ಸ್ ನ ನಾವು ಲಾಸ್ಟ್ ಅಲ್ಲಿ ಮಾತಾಡೋಣ. ಸಂಜು ಸ್ಯಾಮ್ಸನ್, ರಾವ್ಮನ್ ಪವಲ್ ಮತ್ತೆ ರಿಯಾನ್ ಪರಾಗ್. ಸೊ ಆ 3 ಇನ್ನಿಂಗ್ಸ್ ಅಲ್ಟಿಮೇಟ್ಲಿ ರಾವ್ಮನ್ ಪವಲ್ ಮತ್ತೆ ಪರಾಗ್ ಇನ್ನಿಂಗ್ಸ್ ಅಂತೂ ಡೆಫಿನೆಟ್ಲಿ ವಾಸ್ ದ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಬಟ್ಲರ್ 100 ಫಿನಿಶ್ ಮಾಡಿದ್ರು, ಕೂಡೋಸ್, ಅದ್ ಬೇಕೇ ಬೇಕು. ಬಟ್ ಈ ಇನ್ನಿಂಗ್ಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಈಗ ಆಸ್ಕರ್ಸ್ ಕೊಡೋದು ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೂ ಕೊಡ್ತಾರೆ. ಸೊ ನೀವು ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಯು ಹ್ಯಾವ್ ಟು ಕ್ರೆಡಿಟ್ ರಿಂಕು ಅಂಡ್ ರಾವ್ಮನ್, ಎಸ್ಪೆಷಲಿ ರಾವ್ಮನ್, ನಾರಾಯಣ್. ಸೊ ವಾಟ್ ಯು ಸೇ ಅಬೌಟ್ ಈ ತರ ಇನ್ನಿಂಗ್ಸ್, ಈ ತರ ಕ್ಯಾಮಿಯೋಸ್ ಬಗ್ಗೆ? 100%. ಇವಾಗ ಒಂದೇ ಪ್ಲೇಯರ್ ಗೆಲ್ಸಕ್ ಆಗಲ್ಲ ನಿಮ್ಗೆ. ನೆನ್ನೆ ನೋಡ್ರಿ, ಇದು ಮ್ಯಾಚ್, ಪ್ರೀವಿಯಸ್ ಮ್ಯಾಚ್ RCB ನೋಡಿದ್ವಿ, DK ಒಬ್ರೇ ಹೊಡೆದಿದ್ದು. ಅವ್ರಿಗೆ ಇದೇ ತರ ಯಾರಾದ್ರೂ ಒಂದ್ 20 ರನ್ 30 ರನ್ ಸಪೋರ್ಟ್ ಮಾಡ್ಬಿಟ್ಟಿದ್ರೆ ಗೆಲ್ತಿದ್ರು RCB. ಸೊ ಈ ತರ ಇನ್ನಿಂಗ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಂಟೆಕ್ಸ್ಟ್ ಆಫ್ ಗೇಮ್ ಅಲ್ಲಿ. ಯಾಕಂದ್ರೆ ರಿಯಾನ್ ಪರಾಗ್ ಆಡಿದ ಇನ್ನಿಂಗ್ಸ್ 34 of 14 ಔಟ್ ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್. ನಿಮ್ಗೆ 220 ಚೇಸ್ ಇರುವಾಗ ಯು ಡೆಫಿನೆಟ್ಲಿ ನೀಡ್ 2 or 3 players ಟು ಸ್ಕೋರ್ ಕ್ವಿಕ್ ಕ್ಯಾಮಿಯೋಸ್ ಆಫ್ 30 of 10 balls. ಆ ತರ ಆಡೋ ಪ್ಲೇಯರ್ಸ್ ಬೇಕು ನಿಮ್ಗೆ. ಸೊ ಆ ತರ ಇನ್ನಿಂಗ್ಸ್ ಆಡಿದ್ದಾರೆ ಪರಾಗ್. ಆ ಸ್ಟೇಜ್ ಅಲ್ಲಿ ಬಟ್ಲರ್ ಅಷ್ಟೇ, ಒಂದ್ ಸ್ಟೇಜ್ ಅಲ್ಲಿ ನಾನು ಹೇಳ್ತೀನಿ 42 of 34 ಇದ್ರು. ಓಕೆನಾ? ಸೊ ಅವ್ರು ಸ್ವಲ್ಪ ಆಂಕರ್ ಮಾಡ್ತಿದ್ರು, ಸ್ವಲ್ಪ ಪೇಸ್ ಮಾಡ್ತಿದ್ರು ಅವ್ರ ಇನ್ನಿಂಗ್ಸ್ ನ. ಅವ್ರ ಎಬಿಲಿಟಿ ಇದೆ, ನೋ ಡೌಟ್ ಅಬೌಟ್ ದಟ್. ಬಟ್ಲರ್ ಇಸ್ ಒನ್ ಆಫ್ ದ ಮೋಸ್ಟ್ ಸೆನ್ಸೇಷನಲ್ ಹಿಟ್ಟರ್ಸ್ ಆಫ್ ದ ಬಾಲ್. ಬಟ್ ಆ ಸ್ಟೇಜ್ ಅಲ್ಲಿ ಅವ್ರು ಸ್ವಲ್ಪ ಪೇಸ್ ಮಾಡ್ತಿದ್ರು ಇನ್ನಿಂಗ್ಸ್ ನ. ಆಪೋಸಿಟ್ ಎಂಡ್ ಅಲ್ಲಿ ಇವ್ರು ಪರಾಗ್ ಹೊಡೆದಿರ್ಲಿಲ್ಲ ಅಂದ್ರೆ ಆ ಮ್ಯಾಚ್ ಅವ್ರು ಗೆಲ್ತಿರ್ಲಿಲ್ಲ. ಬಟ್ ಪರಾಗ್ ಸೆನ್ಸೇಷನಲ್ ಆಗಿ ಆಡಿದ್ರು. ಎಂಡ್ ಅಲ್ಲಿ ರಾವ್ಮನ್ ಪವಲ್ ಬಂದು ಮೋಸ್ಟ್ ಟಫ್ ಬೌಲರ್ ಹೊಡೆಯಕ್ಕೆ, ಸುನಿಲ್ ನಾರಾಯಣ್, ಅವ್ರ ಮೇಲೆ ಟೇಕ್ ಆಫ್ ಮಾಡಿ ಬೌಂಡ್ರೀಸ್ ಹೊಡೆದಿದ್ದಾರೆ. ಔಟ್ ಆದ್ರೂ ಪರವಾಗಿಲ್ಲ, ಬಟ್ ಹಿ ಸ್ಕೋರ್ಡ್ ದ ರನ್ಸ್ ಇನ್ ದಟ್ ಓವರ್. ಆ ಓವರ್ ಅಲ್ಲಿ ಎಷ್ಟು ರನ್ಸ್ ಬೇಕೋ ಅಷ್ಟು ಹೊಡೆದ್ಬಿಟ್ರು, ಆಮೇಲೆ ಔಟ್ ಆದ್ರು. ಸೊ
ಈ ತರ ಕ್ಯಾಮಿಯೋಸ್ ಟೈಮ್ಸ್ ಓವರ್ ಶಾಡೋ ಆಗ್ಬಿಡುತ್ತೆ ನಿಮ್ಗೆ. ನೀವು ಎಂಡ್ ಆಫ್ ದ ಡೇ ಸ್ಕೋರ್ ಕಾರ್ಡ್ ನೋಡ್ತೀರಾ, ಈ ಕಡೆ ಬರೀ ನರೇನ್ ಅಂತೀರಾ, ಈ ಕಡೆ ಬರೀ ಬಟ್ಲರ್ ಅಂತೀರಾ. ಬಟ್ ಈ KKR ಗೆ ರಿಂಕು ಸಿಂಗ್ ಆಡಿದ ಇನ್ನಿಂಗ್ಸ್ ಮತ್ತೆ ಅಂಕ್ರಿಶ್ ರಘುವಂಶಿ ಆಡಿದ ಇನ್ನಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಈ ಕಡೆನೂ ಸೇಮ್ ಕ್ಯಾಮಿಯೋಸ್ ನಿಮ್ಗೆ ರಿಯಾನ್ ಪರಾಗು ಮತ್ತೆ ರೋಮನ್ ಪವಲ್ ಕೊಟ್ಟಿದ್ದು. ಆಕ್ಚುಲಿ ರೋಮನ್ ಪವಲ್ ಮ್ಯಾಚ್ ಚೇಂಜ್ ಮಾಡಿದ್ರು. ಆ ಸ್ಟೇಜ್ ಅಲ್ಲಿ ರೋಮನ್ ಪವಲ್ ಹೊಡೆದಿರ್ಲಿಲ್ಲ ಅಂದ್ರೆ ಬಟ್ಲರ್ ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ ಚೇಸ್ ಮಾಡಕ್ಕೆ, ತುಂಬಾ ಸ್ಟೀಪ್ ಆಗೋಗಿರೋದು ಟಾರ್ಗೆಟ್. ಬಟ್ ಹ್ಯಾಟ್ಸ್ ಆಫ್, ನಂಗೆ ಒಂದು ಟ್ರಿಕ್ ಏನ್ ಮಿಸ್ ಮಾಡಿದ್ರು ಅಂದ್ರೆ ಶ್ರೇಯಸ್ ಅಯ್ಯರ್ 18th ಓವರ್ ವರುಣ್ ಚಕ್ರವರ್ತಿ ಕೊಡ್ಬೇಕಾಗಿತ್ತು, ಸ್ಟಾರ್ಕ್ ಕೊಟ್ರು. ಅದೊಂದು ಟ್ರಿಕ್ ಮಿಸ್ ಮಾಡ್ಬಿಟ್ರು. ಯಾಕಂದ್ರೆ ಚಕ್ರವರ್ತಿ ಬಂದ್ ಕೇಳಿದ್ರು ನಂಗೆ ಕೊಡಪ್ಪ ಬೌಲಿಂಗ್ ನಾನ್ ಮಾಡ್ತೀನಿ ಅಂತ. ಹೋಗ ನೀನು ಫೈನಲ್ ಗೆ ಅಂತ ಓಡಿಸ್ ಕಳ್ಸಿದ್ರು. ಅದನ್ನೇ ನಾನ್ ಬರ್ತಾ ಇದ್ದೆ. ಸೊ ಈ ತರ T20 ಗೇಮ್ ಆಫ್ ಫೈನರ್ ಮಾರ್ಜಿನ್ಸ್, ಸ್ಮಾಲ್ ಮಾರ್ಜಿನ್ಸ್ ನನ್ಗೂ ಅನ್ಸ್ತು. ಯಾಕಂದ್ರೆ ವರುಣ್ ಚಕ್ರವರ್ತಿ ಬಟ್ಲರ್ ಪಿಕ್ ಮಾಡ್ತಾ ಇರ್ಲಿಲ್ಲ. ಒಂದ್ ಓವರ್ ಅಲ್ಲಿ 4 4 ಹೋಯ್ತು, ಬಟ್ ಯಾವ್ದು ಕನ್ವಿನ್ಸಿಂಗ್ ಬೌಂಡ್ರೀಸ್ ಅಲ್ಲ. ಎಡ್ಜ್ ಆಗಿ ಥರ್ಡ್ ಮ್ಯಾನ್ ಅಕ್ಕಪಕ್ಕ ಹೋಯ್ತು, ಒಂದು ರಿವರ್ಸ್ ಸ್ವೀಪ್ ಅದು ವರ್ಕೌಟ್ ಆಯ್ತು. ಸೊ 18th ಅಥವಾ ಹರ್ಷಿತ್ ರಾಣಾ ಮತ್ತೆ ಸ್ಟಾರ್ಕ್ ಕೊಡೋ ಬದಲು ಇವ್ರು ಒಂದ್ ಓವರ್ ಈ ಕಡೆ ವರುಣ್ ಚಕ್ರವರ್ತಿ ಕೊಟ್ಟಿದ್ರೆ ವುಡ್ ಹವ್ ಮೇಡ್ ಅ ಡಿಫರೆನ್ಸ್. ಬಿಕಾಸ್ ಲಾಸ್ಟ್ ಓವರ್ ನೀವು ನೋಡಿದ್ರಿ 9 runs ಬೇಕಿದ್ದಾಗ ಫಸ್ಟ್ ಬಾಲ್ ವಾಸ್ ಆರ್ ಲಾಂಗ್ ಹಾಪ್, ಅದು 6 ಹೋಯ್ತು, ಅದು ಡಿಸರ್ವ್. ಆಮೇಲೆ 4 ಬಾಲ್ ಚೆನ್ನಾಗ್ ಮಾಡಿದ್ರು. ಅಫ್ಕೋರ್ಸ್ ಬಟ್ಲರ್ ಸಿಂಗಲ್ ಎಲ್ಲ ತಗೊಳ್ಳೋ ಪರಿಸ್ಥಿತಿ ಇರ್ಲಿಲ್ಲ, ತಗೊಳ್ಳಿಲ್ಲ. ಬಟ್ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಓವರ್. ಶ್ರೇಯಸ್ ಅಯ್ಯರ್ ಆ ಟ್ರಿಕ್ ಮಿಸ್ ಮಾಡಿದ್ರು. ಸೊ ಲೆಟ್ಸ್ ಕಮ್ ಟು ಬಟ್ಲರ್ ಇನ್ನಿಂಗ್ಸ್. ಬಟ್ಲರ್ ಎಕ್ಸ್ಟ್ರೀಮ್ಲಿ ಸ್ಲೋ ಸ್ಟಾರ್ಟ್ ಮಾಡಿದ್ರು ಈ ಇನ್ನಿಂಗ್ಸ್, ನಾಟ್ ಜನರಲಿ. ಅಂಡ್ ಅವ್ರ ಸುತ್ತ ವಿಕೆಟ್ಸ್ ಬೀಳ್ತಾ ಹೋಯ್ತು. ಕ್ಯಾಮಿಯೋಸ್ ಆಡಿದ್ರು ವಿಕೆಟ್ಸ್ ಬಿದ್ದಾಗ ನಿಮ್ಗೆ ಅದೊಂದು ಮೆಂಟಲಿ ಕೂತ್ ಬಿಡುತ್ತೆ. ಅಂಡ್ ದೆನ್ ಅವ್ರು ರಾವ್ಮನ್ ಪವಲ್ ಆಫ್ಟರ್ ಹಿಟ್ಟಿಂಗ್ 6 4 6 ಟು ನಾರಾಯಣ್ ಔಟ್ ಆದ್ಮೇಲೆ ಡೆಫಿನೆಟ್ಲಿ ಬಟ್ಲರ್ ಐ ಥಿಂಕ್ 17 to 20th ಓವರ್, 18th to 20th ಲಾಸ್ಟ್ 3 overs ಎಲ್ಲಾ ಬಾಲ್ ಅವರೇ ಆಡಿದ್ದಾರೆ. ಚಾನ್ಸೇ ಕೊಟ್ಟಿಲ್ಲ. ಬೋಲ್ಟ್ 1 ಬಾಲ್ ಕೊಟ್ರು, ಐ ಥಿಂಕ್ ಬೋಲ್ಟ್ ಔಟ್ ಆದ ಎರಡನೇ ಬಾಲ್. ಅದಾದ್ಮೇಲೆ ಆವೇಶ್ ಖಾನ್ 0 of 0, ಹಿ ಪ್ಲೇಡ್ ಅರೌಂಡ್ 2 overs. ಸೊ ಈ ತರ ವೆನ್ ಯು ಸ್ಟಾರ್ಟ್ ಸ್ಲೋ ನಿಮ್ಗೆ ಬಂದ್ಬಿಡುತ್ತೆ ಜವಾಬ್ದಾರಿ ಗೆಲ್ಸ್ಬೇಕು ಅಂತ. ಗೆಲ್ಸದೇ ಇದ್ರೆ ಬ್ಲೇಮ್ ನೀವು ತಗೋಬೇಕು. ಗೆಲ್ಸಿದ್ರೆ ನಿಮ್ಗೆ ಎಲ್ಲಾರು ಚಪ್ಪಾಳೆ ತಟ್ಟೋದು. ಸೊ ಬಟ್ಲರ್ ಐ ಥಿಂಕ್ ಪ್ಯಾರಲಲ್ ನಾವು ಮುಂಬೈ ಗೇಮ್ ಹೋದ್ರೆ ಅಲ್ಲೂ ರೋಹಿತ್ ಶರ್ಮಾ ಸೆಂಚುರಿ ಹೊಡೆದ್ರು ಆಯ್ತಾ. ಬಟ್ ರಿಸಲ್ಟ್ ಏನಾಯ್ತು, ಈ ಮ್ಯಾಚ್ ಇನ್ಫ್ಯಾಕ್ಟ್ ಸ್ಕೋರ್ ಜಾಸ್ತಿ ಚೇಸ್ ಮಾಡಿದ್ದಾರೆ RR. ಆ ಮ್ಯಾಚ್ ಅಲ್ಲಿ 207 ಟಾರ್ಗೆಟ್, ಈ ಮ್ಯಾಚ್ ಅಲ್ಲಿ 224 ಟಾರ್ಗೆಟ್ ಆಯ್ತಾ. 224 ಚೇಸ್ ಮಾಡಿದ್ದಾರೆ RR. ಅದು ಸೆಂಚುರಿ ಇನ್ ವಿನ್ನಿಂಗ್ ಕಾಸ್ ಇಸ್ ಆಲ್ವೇಸ್ ಮೋರ್ ಸ್ಪೆಷಲ್ ದನ್ ಜಸ್ಟ್ ಸ್ಕೋರಿಂಗ್ ಸೆಂಚುರಿ. ಎಕ್ಸಾಕ್ಟ್ಲಿ, ನೀನ್ ಹೇಳ್ದಂಗೆ ನೋಬಡಿ ಇವಾಗ ಯಾರು ಓಕೆ ಅವರು 42 from 34 ಇದ್ರು ಅಂತ ನೆನ್ಸ್ಕೊಳಲ್ಲ, ಬಿಕಾಸ್ ಮ್ಯಾಚ್ ಗೆಲ್ಸಿದ್ದಾರೆ. ಬಟ್ ಎವ್ರಿಬಡಿ ಇವಾಗ ರೋಹಿತ್ ಬಗ್ಗೆ ಮಾತಾಡ್ತಾರೆ. 77 of 47 ಇದ್ರು, ಆಮೇಲೆ 90ಗೆ ಬರಕ್ಕೆ ಇನ್ನ 12 balls ಬೇಕಾಯ್ತು ಅಂತ. ಯಾಕಂದ್ರೆ ಚೇಸ್ ಆಗಿಲ್ಲ ಆ ಮ್ಯಾಚ್. ಸೊ ಸಮ್ಟೈಮ್ಸ್ T20ಲಿ ಐ ಮೀನ್ ಸೆಂಚುರಿನು ಕಾಸ್ ಮೇಲೆ ಡಿಪೆಂಡ್ ಆಗತ್ತೆ. ಅವತ್ ನಾವು ಕೊಹ್ಲಿ ಸೆಂಚುರಿನು ತುಂಬಾ ಡೈಸೆಕ್ಟ್ ಮಾಡಿದ್ವಿ. ಬಟ್ ಆ ಬಟ್ಲರ್ ಸೆಂಚುರಿ ಈಕ್ವಲಿ ಅಲ್ಲೇ ಒಂದ್ 5-6 ಬಾಲ್ ಆ ಕಡೆ ಈ ಕಡೆ ಇದ್ರು ನಾವು ಡೈಸೆಕ್ಟ್ ಮಾಡಿಲ್ಲ. ದಟ್ಸ್ ಹೌ T20 is. ಅಗೇನ್ RR ಒಂದೇ ಲಾಸ್ ಇನ್ ಅ ಸೀಸನ್, 12 points ಆಲ್ರೆಡಿ, ರೈಟ್? 6 in 7 games, 12 points ಆಲ್ರೆಡಿ. RR is mirror of RCB. ನಾವು 1-1 ಲಾಸ್ಟ್ 6, ಅವರು ವಿನ್ 6 ಲಾಸ್ಟ್ 1. ಹೋಪ್ಫುಲಿ ಸೆಕೆಂಡ್ ಹಾಫ್ ಅಲ್ಲಿ ಉಲ್ಟಾ ಆದ್ರೆ ಒಂದು IPL ಅಲ್ಲೇ ಒಂದು ಥ್ರಿಲ್ ಇರುತ್ತೆ. ಅಂಡ್ KKR ದೇ ವಿಲ್ ಕಮ್ ಔಟ್ ಆಫ್ ದಿಸ್. ಮೇ ಬಿ ನೀವು ತುಂಬಾ ನೋಡ್ಬೋದು, ವರುಣ್ ಚಕ್ರವರ್ತಿಗೆ ಓವರ್ ಕೊಟ್ಟಿದ್ರೆ ಗೆಲ್ತಿದ್ರೇನೋ, ಅಥವಾ ಫಿಲ್ ಸಾಲ್ಟ್ ವೈಡ್ ಬೀಳ್ದೇ ಇದ್ರೆ ಗೆಲ್ತಿದ್ರೇನೋ, ಅಥವಾ ನಾನು ಆಗ್ಲೇ ಹೇಳ್ದಂಗೆ ರಿಂಕು ಸಿಂಗ್ ಸ್ಟ್ರೈಟ್ ಡ್ರೈವ್ 4 ಹೋಗ್ತಿತ್ತದು, ವಿಕೆಟ್ ಬೀಳ್ದೇ ಇದ್ರೆ ಎಲ್ಲಾ ಡಿಫ್ರೆನ್ಸ್ ಮಾಡ್ತಾ ಇತ್ತು ಓವರ್ ಆಲ್. ಸೊ ಪಿನ್ ಪಾಯಿಂಟ್ ಮಾಡಕ್ ಆಗಲ್ಲ KKR ಡಿಸರ್ವ್ ಟು ಲೂಸ್ ಅಂತ. ಬೌಲಿಂಗ್ ಟೈಟ್ ಮಾಡ್ಕೊಂಡು ಸ್ಟಾರ್ಕ್ ಅಗೇನ್ ಹ್ಯಾಸ್ ಟು ಶೋ ಹಿಸ್ ವರ್ತ್. ಎಲ್ಲರೂ ಅವರು ವರುಣ್ ಅಂಡ್ ನಾರಾಯಣ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ KKR ವಿಲ್ ಕಮ್ ಔಟ್ ಆಫ್ ದಿಸ್. ಟಾಪ್ ಟೀಮ್ ಗಂಭೀರ್ ಎಲ್ಲ ಬರ್ತಾರೆ. ಸೊ ಐ ಥಿಂಕ್ ನಾವು ವಿ ಆರ್ ಡನ್ ವಿತ್ ಆಲ್ ದ ರಿವ್ಯೂ ಲಾಸ್ಟ್ ವೀಕ್ದು ಮತ್ತೆ ಈ ವೀಕ್ 2 ಮ್ಯಾಚ್ದು. ಸೊ ಇಲ್ಲಿಗೆ ನಮ್ ಎಲ್ಲಾ ಪಂದ್ಯಗಳ ರಿವ್ಯೂ ಮುಗ್ದಿದೆ, ಹೋದ್ ವಾರ ಈ ವಾರದ್ದು. ಸೊ ಫಸ್ಟ್ ಹಾಫ್ ಆಫ್ ದ IPL ಇನ್ನೇನು ಎಲ್ಲಾರು 7 ಗೇಮ್ಸ್ ಆಡಿದ್ದಾರೆ. ಒಂದು ಟೇಬಲ್ಗೆ ಒಂದು ರೂಪ ಅಂತ ಬರ್ತಾ ಇದೆ. ಬಟ್ ಇದು IPL
ಕೆಳಗಡೆ ಇರೋ ಟೀಮ್ಸ್ ಕಮ್ ಬ್ಯಾಕ್ ಮಾಡ್ಬೋದು. ಕಮ್ ಬ್ಯಾಕ್ ಮಾಡ್ಲೇಬೇಕು. ನಾವು RCB ಫ್ಯಾನ್ಸ್, ನಮ್ಮ ಇಲ್ಲ ಮಂಜುನಾಥ್ ಡೈರೆಕ್ಟ್ ಇದೆ ತಗೊಂಡ್ಬಿಡ್ತಾನೆ ದೀಕ್ಷೆನೆ. ಸೊ ಕಮ್ ಬ್ಯಾಕ್ ಆಗ್ಲಿ, RCB ಕಮ್ ಬ್ಯಾಕ್ ಆಗ್ಲಿ. ಮತ್ತೆ ಸ್ವಲ್ಪ ಒನ್ ಸೈಡೆಡ್ ಆಗ್ಬಾರ್ದು. 10 ಮ್ಯಾಚ್ಗೆ 4 ಟೀಮ್ ಕ್ವಾಲಿಫೈ ಆಗ್ಬಿಟ್ರೆ ಏನು ಮಜಾನೇ ಇರಲ್ಲ. ಸೊ ಕಮ್ ಬ್ಯಾಕ್ ಎಲ್ಲ ಇರ್ಲಿ ಅಂತ ಹೇಳ್ತಾ ನಾವು ಮತ್ತೆ ನಮ್ಮ 100 odd ಫಾಲೋವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ತರ್ತೀವಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಕ್ತಾಯ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಮಂಜುನಾಥ್ ಫಾರ್ ಆಲ್ ಯುವರ್ ಇನ್ಸೈಟ್ಸ್. ಸೊ ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.